ರಾಮಾಯಣ ಮಹಾಭಾರತ ಕೇವಲ ಒಂದು ಮಹಾಕಾವ್ಯ ಅಲ್ಲ, ಅದೊಂದು ನಾಗರಿಕತೆ. ರಾಮಾಯಣ ಅಯೋಧ್ಯ ನಾಗರಿಕತೆ, ಮಹಾಭಾರತ ಪಾಟಲಿಪುತ್ರ ನಾಗರಿಕತೆ. ಅದು ಸರ್, ನಮ್ಮ ಕರ್ನಾಟಕದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ? ಭಾರತದ ಇತಿಹಾಸಕ್ಕೆ ಕರ್ನಾಟಕದ ಇತಿಹಾಸದ ಕೊಡುಗೆ ತುಂಬ ಶ್ರೀಮಂತವಾಗಿದೆ. ಪಾಸ್ಟ್ ಪಾಲಿಟಿಕ್ಸು, ಪ್ರೆಸೆಂಟ್ ಹಿಸ್ಟ್ರಿ, ಪ್ರೆಸೆಂಟ್ ಪಾಲಿಟಿಕ್ಸ್, ಫ್ಯೂಚರ್ ಹಿಸ್ಟ್ರಿ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ ಇತಿಹಾಸವನ್ನು. ಆ ಫಾರ್ಗಟನ್ ಎಂಪೈರ್ ಯಾವುದು ಅಂತ ಹೇಳಿದ್ರೆ ಕೇವಲ ವಿಜಯನಗರ ಮಾತ್ರ ಅಲ್ಲ, ಅದೇ ರೀತಿ ನೂರಾರು ಎಂಪೈರ್ಗಳಿದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ನಮಗೆ ಗೊತ್ತಿಲ್ಲದೇ ಇರುವಂತಹ ಎಷ್ಟೋ ಕಥೆಗಳಿದೆ. ಸೋಂದ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಬೆಳವಾಡಿ ಮಲ್ಲಮ್ಮನ ಹುಟ್ಟಿದ ತವರು ಮನೆ, ಹುಟ್ಟಿದ ಮನೆ. ವಿಜಯನಗರದ ಹಾಗೆಯೇ ಮರೆತು ಹೋದ ಒಂದು ಮನೆತನ. ಆದರೆ ಸೋದೆ ಅರಸರು ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಮೊದಲ ರಾಜಮನೆತನ. ಕಾರವಾರ, ಅಂಕೋಲ, ಶಿರಸಿ, ಸಿದ್ದಾಪುರ, ಮುಂಡಗೋಡು, ಹಳಿಯಾಳ, ಈ ಎಲ್ಲ ಭಾಗಗಳೇನಿದೆಯಲ್ಲ, ಇವೆಲ್ಲ ಈ ಸೋದೆ ಅರಸರ ವ್ಯಾಪ್ತಿಗೆ ಬರುವಂಥ ಪ್ರದೇಶ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇತಿಹಾಸ ಅಂದರೆ ಹೀಗೆ ಇತ್ತು, ಹೇಗೆ ಇತ್ತು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಬದುಕು ಹೇಳುವಂತಹ ವಾಹನ, ಈ ವಾಹನಕ್ಕೊಂದು ಮಿರರ್ ಬೇಡ, ಹಿಂದೆ ಆಗಿದ್ದು ನೋಡ್ಕೊಳ್ಳಿಕ್ಕೆ. ಈ ವಾಹನದ ಮಿರರ್ ಹಿಸ್ಟ್ರಿ. ಈ ಸೋದೆಯ ಮಲ್ಲಮ್ಮ ಪ್ರಸಿದ್ಧ ಆಗಲಿಲ್ಲ, ಬೆಳವಡಿ ಮಲ್ಲಮ್ಮ ಪ್ರಸಿದ್ಧಳಾದಳು. ಗೊತ್ತಿದೆ ಕಾರಣ. ಶಿವಾಜಿಯ ಜೊತೆಗೆ ಹೋರಾಟ ಮಾಡಿ ಪ್ರಸಿದ್ಧ ಆದಳು. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲುತ್ತದೆ. ಮಲ್ಲಮ್ಮಳ ವರ್ಣನೆ ಆ ಕಾಲದಲ್ಲಿ, ಅವಳ ವ್ಯಕ್ತಿತ್ವದ ವರ್ಣನೆ, ರೂಪದಲ್ಲಿ ರತಿ ಅಂತ ಇದ್ಲು, ಸೌಂದರ್ಯವತಿಯಾಗಿದ್ಲು, ಶೌರ್ಯದಲ್ಲಿ ದುರ್ಗಿ ಅಂತ ಇದ್ಲು, ಅಷ್ಟು ಪರಾಕ್ರಮಿಯಾಗಿದ್ಲು, ವಿದ್ಯೆಯಲ್ಲಿ ಸರಸ್ವತಿ ಅಂತ ಇದ್ಲು, ಚತುರ್ಭಾಷಾ ಪಂಡಿತೆಯಾಗಿದ್ಲು, 4 ಭಾಷೆಯಲ್ಲಿ ಪಾಂಡಿತ್ಯ ಇತ್ತು ಅವಳಿಗೆ. ಮತ್ತು ಭಟ್ಟಾಕಲಂಕರ ಸಮಾಧಿ ಕೂಡ ಇದೆ. ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಅಪೂರ್ವ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಭಟ್ಟಾಕಲಂಕರ ಸಮಾಧಿ ಕೂಡ ಸೋದೆಯಲ್ಲಿದೆ. ಈ ನರೇಷನ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದರೆ, ಒಂದು ಭಾರತೀಯ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ರಚಿಸಲ್ಪಟ್ಟ ಇತಿಹಾಸ, ಇನ್ನೊಂದು ಪಾಶ್ಚಿಮಾತ್ಯ ಸಿದ್ಧಾಂತದ ನೆಲೆಯಲ್ಲಿ ರಚಿಸಲ್ಪಟ್ಟಂಥ ಇತಿಹಾಸ. ಭಾರತದ ಸತ್ಯ ಚರಿತ್ರೆಯನ್ನು ಈಗಿನ ಯುವಕರು ಓದ್ಕೋಬೇಕು. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು ಸೋಲಿಸಿದ ಕೀರ್ತಿ ಈ ರಾಜನಿಗೆ ಸಲ್ತದೆ, ಸೋದೆ ಸದಾಶಿವರಾಯನಿಗೆ. 1680 ಭಾರತೀಯತೆಯನ್ನು ವಿರೋಧಿಸುವುದು ಒಂದು ವೈಚಾರಿಕತೆಯೇ, ಅದು ತೀರಾ ಅಸಮರ್ಪಕ, ಅಸಮಂಜಸ ಸಂಗತಿ. ಬ್ರಿಟಿಷರನ್ನು ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಳ್ತಾನೆ. ಬ್ರಿಟಿಷ್ ಕಾಲದ ಅನೇಕ ರಿಪೋರ್ಟ್ಗಳು, ಸೋರ್ಸಸ್ಗಳು, ಅನೇಕ ಮಾಹಿತಿಗಳು ಈ ಮಾತಿಗೆ ಪೂರಕವಾಗಿ ದಾಖಲೆಯಾಗಿ ನಮಗೆ ಸಿಗುತ್ತದೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ವಿಶೇಷವಾಗಿ ಇವತ್ತು ಇತಿಹಾಸವನ್ನು ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ಇತಿಹಾಸ ಅಂತ ಅಂದರೆ ನಮ್ಗೆ ಅನಿಸುತ್ತೆ ಯಾಕೆ ಬೇಕಪ್ಪ ಅಂತ ಹೇಳಿ. ಬೂದಿ ಮುಚ್ಚಿದ ಕೆಂಡದಂತಿರುವ ಒಂದು ಟಾಪಿಕ್ ಅಂದರೆ ಇತಿಹಾಸ. ಯಾಕೆ ಹಾಗಾಗಿದೆ ಅಂತ ಅಂದರೆ, ಇತಿಹಾಸನ ಬ್ರಿಟಿಷರು ಒಂದು ರೀತಿ ಇತಿಹಾಸವನ್ನು ಬರೆದಿಟ್ಟು ಹೋದರೆ, ನಮ್ಮಲ್ಲಿ ಉಳಿದಂಥ ಇತಿಹಾಸ, ನಾವು ಕಣ್ಣಾರೆ ನೋಡುವಂತಹ ಕಾಣುವಂಥ ಇತಿಹಾಸ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ನ ಇತಿಹಾಸನೇ ಬೇರೆ ರೀತಿ ಇದೆ. ಇದರ ಹಿಂದೆ 100 ವರ್ಷದ ಹಿಂದೆ ನೋಡಿದ್ರೆ, ನಮ್ಮ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ತೊಲಗಿದ ನಂತರ ಬರೆದಂಥ ಇತಿಹಾಸವೇ ಬೇರೆ ರೀತಿ ಇದೆ. ಸೊ ಇದೆಲ್ಲದರ ಜೊತೆಗೆ ಇವತ್ತು ಆ ಇತಿಹಾಸದ ಒಂದು ಪುಟಗಳನ್ನು ತೆರೆದಿಡೋಕೆ ಆ ಫಾರ್ಗಟನ್ ಎಂಪೈರ್ ಯಾವುದು ಅಂತ ಹೇಳಿದ್ರೆ ಕೇವಲ ವಿಜಯನಗರ ಮಾತ್ರ ಅಲ್ಲ, ಅದೇ ರೀತಿ ನೂರಾರು ಎಂಪೈರ್ಗಳಿದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ನಮಗೆ ಗೊತ್ತಿಲ್ಲದೇ ಇರುವಂತಹ ಎಷ್ಟೋ ಕಥೆಗಳಿದೆ. ಅಂತಹ ಕಥೆಗಳನ್ನು ನಾನು ಇವತ್ತು ಕೇಳೋದಕ್ಕೆ, ಸೋಂದ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಬೆಳವಾಡಿ ಮಲ್ಲಮ್ಮನ ತನ್ನ ತಂದೆಯ ಮನೆ. ಸೋಂದ ರಾಜರ ಇತಿಹಾಸವನ್ನು, ಕಥೆಯನ್ನು ಕೇಳೋಣ. ಲೆಟ್ಸ್ ವೆಲ್ಕಮ್ ಲಕ್ಷ್ಮೀಶ್ ಹೆಗ್ಡೆ ಸೋಂದ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ತೆ. ಈ ಜನ್ರೇಷನ್ನ ಜನರಿಗೆ ಸುಮಾರು 400 ವರ್ಷದ ಹಿಂದಿನ ಮುಚ್ಚಿದ ಕಥೆಯನ್ನು ತೆರೆದಿಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ, ನಾವಿಬ್ಬರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಇತಿಹಾಸ ಅಂತಂದರೆ ಅವರವರ ವರ್ಣನೆಯಲ್ಲಿ ಇತಿಹಾಸ ಸಂಶೋಧಕರಾಗಲಿ ಅಥವಾ ಇತಿಹಾಸ ಬಿಂಬಿಸುವಂಥವರು ಅವರವ್ರದ್ದೇ ಆದಂಥ ಒಂದು ನುಡಿ ಇಟ್ಕೊಂಡಿದ್ದಾರೆ. ಇತಿಹಾಸ ಅಂದರೆ ಏನು ಅಂತ. ನಿಮ್ಮ ಪ್ರಕಾರ ಇತಿಹಾಸ ಅಂತ ಅಂದರೆ ಏನು?
ಬಹಳ ತುಂಬ ಅಗತ್ಯವಾದ ಪ್ರಶ್ನೆ. ನಾನು ಇತಿಹಾಸದ ಬಗ್ಗೆ ವ್ಯಾಖ್ಯಾನಿಸುವಾಗ ಬೇರೆ ಯಾರ್ಯಾರೋ ಕೊಟ್ಟಂಥ ಡೆಫಿನೇಷನ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ನನ್ನ ಪತ್ನಿ ದಿವ್ಯಾ ಹೆಗಡೆ ಅವ್ರು ಹೇಳ್ತಾ ಇರ್ತಾರೆ, ಯಾರ್ಯಾರದ್ದು ಡೆಫಿನೇಷನ್ ಹಿಸ್ಟ್ರಿಗೆ ಕೊಡೋದು ಬದಲು ನೀವೇ ಒಂದು ಡೆಫಿನೇಷನ್ ಕೊಡಿ, ನಿಮ್ಮದೇ ದೃಷ್ಟಿಕೋನದಲ್ಲಿ ನಿಮ್ಮ ವಿಷನರಿಯಿಂದ ನೀವೊಂದು ಡೆಫಿನೇಷನ್ ಕೊಡಿ ಅಂತ ಹೇಳ್ತಾರೆ. ಸೊ ನನಗೂ ಸತ್ಯ ಅನ್ನಿಸ್ತೋದು. ಸೊ ನಾನು ಇತಿಹಾಸವನ್ನು ಈ ಜನತೆಗೆ, ಈಗಿನ ಜನ್ರೇಷನ್ಗೆ ಕೊಡಲಿಕ್ಕೆ ಒಂದು ನಿದರ್ಶನವನ್ನು ಬಳಸ್ತೇನೆ. ಯಾವಾಗಲೂ ಭಾಳ ಹತ್ತಿರ ಆಗುತ್ತದೆ ಆ ನಿದರ್ಶನ. ಇತಿಹಾಸ ಅಂದರೆ ಹೀಗೆ ಇತ್ತು, ಹೇಗೆ ಇತ್ತು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಬರೀ ಹೀಗೆ ಇತ್ತು ಹೇಳೋದು ಮಾತ್ರ ಅಲ್ಲ, ಹೀಗೆ ಇತ್ತು ಹೇಳೋದು ಒಂದಾಯಿತು, ಹೇಗೆ ಇತ್ತು ಅದು ಭಾಳ ಮುಖ್ಯ. ಅದನ್ನು ನಾವು ತಲುಪಿಸ್ಬೇಕು ಜನರಿಗೆ ಅಂತಂದರೆ ಈ ಜನ್ರೇಷನ್ಗೆ ಯಾವ ರೀತಿಯಲ್ಲಿ ಹತ್ತಿರವಾಗುತ್ತೋ ಆ ರೀತಿಯಲ್ಲಿ ಕೊಡಬೇಕು. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗಿನ ಜನ್ರೇಷನ್ಗೆ ಹಿಸ್ಟ್ರಿ ಯಾಕೆ ಬೇಕಪ್ಪ ನಿಮಗೆ? ಹೌದು, ನಮ್ಮ ಜನ್ರೇಷನ್ಗೆ ಇತಿಹಾಸ ಅಲ್ವಾ? ನಾವೀಗ ಅದೇ ಹಳೆಯ ಪದ್ಧತಿಯಲ್ಲಿ ನಾವು ಇತಿಹಾಸ ಪಾಠ ಮಾಡ್ತಾ ಇದ್ದರೆ ಈ ಕಾಲದ ಜನರು ಸ್ವೀಕರಿಸುವುದು ಭಾಳ ಕಷ್ಟ. ಹೀಗಾಗಿ ನಾವು ಅವರಿಗೆ ಬೇಕಾದ ರೀತಿಯಲ್ಲಿ ಇತಿಹಾಸವನ್ನು ಕೊಡಬೇಕು. 4 ಗೋಡೆಗಳ ಮಧ್ಯೆ ಇತಿಹಾಸದ ಪಾಠ ಕೆಲಸ ಮಾಡಲ್ಲ. ಈಗ ಭಾಳ ಮುಖ್ಯ. ಈಗ ನಾವು ಆ 4 ಗೋಡೆಯಿಂದ ಹೊರಗೆ ಬರಬೇಕು, ಅಪ್ಡೇಟ್ ಆಗಬೇಕು. ನಾವು ಹಿಸ್ಟ್ರಿ ಪಾಠದಲ್ಲೂ ಅಪ್ಡೇಟ್ ಆಗಬೇಕು, ಸಂಶೋಧನೆಯಲ್ಲಿ ಅಪ್ಡೇಟ್ ಆಗಬೇಕು. ಸೊ ಒಂದು ಉದಾಹರಣೆ ಕೊಡ್ತೇನೆ ನಾನು ಈಗಿನ ಜನ್ರೇಷನಿಗೆ. ಸಾಮಾನ್ಯವಾಗಿ ಈಗ ವಾಹನದಲ್ಲಿ, ವೆಹಿಕಲ್ಗೆ ಒಂದು ಮಿರರ್ ಇರುತ್ತಲ್ವ, ಮಿರರ್ ಇರುತ್ತೆ ವೆಹಿಕಲ್ಗೆ. ಯಾಕೆ ಮಿರರ್ ಇರುತ್ತೆ? ಹಿಂದಿನ ವಿದ್ಯಮಾನಗಳನ್ನು ನೋಡಿಕೊಳ್ಳು. ಮಿರರ್ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ವೆಹಿಕಲ್, ಅದು ಆ ವೆಹಿಕಲ್ ಕಂಪ್ಲೀಟೇ ಆಗಲ್ಲ ಮಿರರ್ ಇಲ್ಲ. ಸೊ ಹಿಂದೆ ನೋಡಿಕೊಂಡು ಮುಂದೆ ಚಲಾವಣೆ ಮಾಡಬೇಕಲ್ಲ, ವಾಹನವನ್ನು ಚಲಾಯಿಸಬೇಕಲ್ಲ. ಹಾಗೆ ಒಂದು ವಾಹನಕ್ಕೆ ಮಿರರ್ ಹೇಗೆ ಅವಶ್ಯಕವೋ, ಅಪಘಾತ ಆಗಬಾರದು ಅಂದಾದರೆ ನಮ್ಮ ಬದುಕು ಹೇಳುವಂತಹ ವಾಹನ, ನಮ್ಮ ಲೈಫೇ ಒಂದು ವಾಹನ. ಈ ವಾಹನಕ್ಕೊಂದು ಮಿರರ್ ಬೇಡವಾ? ಈ ವಾಹನಕ್ಕೊಂದು ಮಿರರ್ ಬೇಡವಾ ಹಿಂದೆ ಆಗಿದ್ದು ನೋಡ್ಕೊಳ್ಳಿಕ್ಕೆ? ಈ ವಾಹನದ ಮಿರರ್ ಹಿಸ್ಟ್ರಿ, ಈ ವಾಹನದ ಮಿರರ್ ಹಿಸ್ಟ್ರಿ. ನಮ್ಮ ಬದುಕು ಎಂಬ ವಾಹನದ ಮಿರರ್ ಹಿಸ್ಟ್ರಿ. ಮುಂದೆ ನಮ್ಮ ಬದುಕಿನಲ್ಲಿ ಅಪಘಾತ ಆಗಬಾರ್ದು ಅಂತಾದರೆ, ಅಂದರೆ ಅಪಘಾತ ಮೀನ್ಸ್ ಯಾವುದೇ ಸಮಸ್ಯೆಗಳು ಆಗಬಾರ್ದು, ಬದುಕಿನ ದಾರಿಯನ್ನು ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡುವ ಒಂದು ವಾಹಕವಾಗಿ ಇತಿಹಾಸ ನಮ್ಮ ಬದುಕಿಗೆ ಬೇಕು. ಅಂದರೆ ಹಿಂದೆ ಆದ ಘಟನಾವಳಿಗಳನ್ನು ತಿಳ್ಕೊಳ್ಳೋದ್ರಿಂದ ತುಂಬ ಲಾಭ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಮೋಸ್ಟ್ ಇಫೆಕ್ಟಿವ್, ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್, ಎಲ್ಲವನ್ನು ನಮಗೆ ತಿಳಿಸುವಂಥ ಒಂದು ವಾಹಕ ಯಾವುದಾದ್ರೂ ಇದ್ದರೆ ನಮ್ಮ ಬದುಕಿನಲ್ಲಿ ಅದು ಇತಿಹಾಸ ಮಾತ್ರ, ಅದು ಇತಿಹಾಸ ಮಾತ್ರ. ಹೀಗಾಗಿ ನಮಗೆ ಇತಿಹಾಸ ಬೇಕು. ಸರ್, ಈಗಿನ ಜನ್ರೇಷನ್ಗೆ ಇತಿಹಾಸ ಬೇಕು. ಆದರೆ ಈ ಇತಿಹಾಸನ ನೀವೇ ಹೇಳಿದಾಗೆ ಯಾರೋ ಬರೆದಿಟ್ಟಿದ್ದ ಇತಿಹಾಸನ, ಅಥವಾ ಬ್ರಿಟಿಷರು ಕೊಟ್ಟ ಇತಿಹಾಸನ, ಅಥವಾ ನಮ್ಮನ್ನಲ್ಲೇ ಸಂಶೋಧನೆ ಆದಂಥ ಇತಿಹಾಸನ, ಯಾವುದು ನಮ್ಮ ಆಯ್ಕೆ ಆಗಿರಬೇಕು? ಈಗಿನ ಸಿಚುವೇಶನ್ಗೆ ನಾವು ಇತಿಹಾಸ ತಿಳ್ಕೊಬೇಕು. ಇದು ಬಹಳ ಅಗತ್ಯವಾದ ಪ್ರಶ್ನೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಈ ನರೇಷನ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದರೆ ಇಲ್ಲಿ 2 ಮುಖ ಇದೆ. ಇದಕ್ಕೆ 2 ಮುಖ ಇದೆ. ಒಂದು ಭಾರತೀಯ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ರಚಿಸಲ್ಪಟ್ಟ ಇತಿಹಾಸ, ಇನ್ನೊಂದು ಪಾಶ್ಚಿಮಾತ್ಯ ಸಿದ್ಧಾಂತದ ನೆಲೆಯಲ್ಲಿ ರಚಿಸಲ್ಪಟ್ಟಂಥ ಇತಿಹಾಸ. ಅಂದರೆ ಬ್ರಿಟಿಷ್ ಹಿಸ್ಟೋರಿಯನ್ಸು ಅಥವಾ ಬ್ರಿಟಿಷ್ ಧೋರಣೆಯಲ್ಲಿ ರಚಿಸಲ್ಪಟ್ಟ ಇತಿಹಾಸ. ಅಫ್ಕೋರ್ಸ್ ಅವರಲ್ಲಿ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಇತ್ತು, ಅದನ್ನು ನಾವು ಅಲಗಡಲಿಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ ಅಂತ ಬಂದಾಗ ಅಕಾಡೆಮಿಕ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಕಲೆಕ್ಷನ್ ಆಫ್ ಸೋರ್ಸಸ್ಸನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಒಳಗಡೆ ಇತಿಹಾಸವನ್ನು ರಚನೆ ಮಾಡುವುದು, ಅದು ಒಂದು ಸಿಸ್ಟಮೆಟಿಕ್ ವೇ ಆಗತ್ತೆ. ಅದನ್ನು ಒಪ್ಕೊಳ್ಳೋಣ. ಈ ಬ್ರಿಟಿಷ್ ಇತಿಹಾಸಕಾರರು ಅಥವಾ ಪಾಶ್ಚಿಮಾತ್ಯ ಧೋರಣೆಯಲ್ಲಿ ಇತಿಹಾಸ ರಚನೆಯಲ್ಲಿ ಇದನ್ನು ಒಪ್ಕೊಳ್ಳೋಣ. ಆದರೆ ಅವರ ವಿಷಯ ನಿರೂಪಣೆ ಏನಿದೆಯಲ್ಲ, ಆ ವಿಷಯದ ಸತ್ಯಾಸತ್ಯತೆ ಅದನ್ನು ಓದ್ಕೊಳ್ಳೋದು ಕಷ್ಟ. ಹೀಗಾಗಿ ಭಾರತದ ಸತ್ಯ ಚರಿತ್ರೆಯನ್ನು ಈಗಿನ ಯುವಕರು ಓದ್ಕೋಬೇಕು. ಭಾರತದ ಸತ್ಯ ಚರಿತ್ರೆ ಬೇರೆ ಇದೆ, ಬ್ರಿಟಿಷ್ ಪ್ರಣೀತ ಇತಿಹಾಸ ಬೇರೆ ಇದೆ. 2 ಬೇರೆ ಇದೆ. ಹಾಗಾದರೆ ಈ ಬೇರೆ ಹೇಳೋದಕ್ಕೆ ಮಾನದಂಡ ಯಾವುದು ಅಂತ ಕೆಲವರು ಕೇಳ್ಬೋದು. ನಮಗೆ ಹೇಗೆ ಹೇಳ್ತೀರಿ ನೀವು ಇದು 2 ಬೇರೆ ಅಂತ ಕೇಳ್ಬೋದು. ಹೇಗೆ ಹೇಳುವುದು ಅಂದರೆ,
ದೊರಕಿರುವ ಆಧಾರಗಳ ನೆಲೆಯಲ್ಲಿ ಹೇಳಬೇಕಾಗತ್ತೆ ನಾವು. ದೊರಕಿರುವ ಆಧಾರಗಳು, ಈಗ ಒಂದು ಉದಾಹರಣೆ, ಗುಪ್ತ ವಿಕ್ರಮಾದಿತ್ಯ ಹೇಳುವಂಥ ಭಾರತದ ಒಬ್ಬ ಹೆಮ್ಮೆಯ ಅರಸು ಬ್ರಿಟಿಷ್ ಇತಿಹಾಸದಲ್ಲಿ ಮಾಯ. ಅವನಿಗೆ ಅಸ್ತಿತ್ವವೇ ಇಲ್ಲ ಬ್ರಿಟಿಷ್ ಇತಿಹಾಸದಲ್ಲಿ. ಅವನೊಬ್ಬ ಕಲ್ಪಿತ ರಾಜ ಅಂತ ಹೇಳ್ತಾರೆ. ಕಲ್ಪಿತ ರಾಜ ಅಲ್ಲ ಅವನು, ಅವನಿಗೊಂದು ಗಟ್ಟಿಯಾದ ಅಸ್ತಿತ್ವ ಇದೆ ಆ ರಾಜನಿಗೆ. ಹೀಗಾಗಿ ಇಲ್ಲಿ ವ್ಯತ್ಯಾಸವನ್ನು ಹೇಳಿದೆ ನಾನು, ಒಂದೇ ಒಂದು ವ್ಯತ್ಯಾಸ ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಸಿಂಧೂ ನಾಗರಿಕತೆಯನ್ನು ನಾವು ಭಾರತದ ಪ್ರಥಮ ನಾಗರಿಕತೆ ಅಂತ ಬ್ರಿಟಿಷರಿಂದ ತಿಳ್ಕೊಂಡ್ವಿ ನಾವು, ಅಲ್ವಾ? ಅವರು ನಮ್ಮ ಸಿಲೆಬಸ್ಸಲ್ಲಿರೋದು ಹಾಗೆ. ಆದರೆ ಅದೇ ನಮ್ಮ ನಾಗರಿಕತೆಯ ಮೊದಲ ಮೆಟ್ಟಿಲೋ? ಈಗ ಇಂಥದ್ದೊಂದು ಪ್ರಶ್ನೆ ಮಾಡಿದ್ರೆ ಅಲ್ಲ ಅಂತಲೇ ಸಿಗೋದು ನಮಗೆ ಉತ್ತರ. ಸಿಂಧೂ ನಾಗರಿಕತೆಗಿಂತ ಮೊದಲು ತುಂಬ ಅದ್ಭುತವಾದ ಬದುಕಿತ್ರಿ ನಮ್ಮ ಭಾರತದಲ್ಲಿ. ರಾಮಾಯಣ ಮಹಾಭಾರತ ಕೇವಲ ಒಂದು ಮಹಾಕಾವ್ಯ ಅಲ್ಲ, ಅದೊಂದು ನಾಗರಿಕತೆ. ರಾಮಾಯಣ ಅಯೋಧ್ಯ ನಾಗರಿಕತೆ, ಅದೊಂದು ಬದುಕು, ಅದೊಂದು ಜನಜೀವನ, ಅದೊಂದು ನಾಗರಿಕತೆ. ಹಾಗೆ ಮಹಾಭಾರತ ಪಾಟಲಿಪುತ್ರ ನಾಗರಿಕತೆ, ಅದೊಂದು ಬದುಕು. ಅದನ್ನು ನಾವು ಕೇವಲ ಒಂದು ಮಹಾಕಾವ್ಯಕ್ಕೆ ಸೀಮಿತ ಮಾಡುವುದಲ್ಲ. ಆ ಮಹಾಕಾವ್ಯಕ್ಕೆ ಸೀಮಿತ ಮಾಡುವುದು ಬ್ರಿಟಿಷ್ ಪ್ರಣೀತ ಇತಿಹಾಸದ ಸಿದ್ಧಾಂತ. ಅದು ಮಹಾಕಾವ್ಯ ಅಲ್ಲ, ಅದು ನಮ್ಮ ಜನಜೀವನ. ಇದು ಭಾರತದ ಸತ್ಯ ಚರಿತ್ರೆ. ನಮ್ಮ ಭಾರತದ ಯುವಕರು ಈ ಒಂದು ರೀತಿಯಲ್ಲಿ ಭಾರತದ ಇತಿಹಾಸವನ್ನು ಸ್ವೀಕರಿಸಿದಾಗ ನಮ್ಮ ನಿಜವಾದ ಚರಿತ್ರೆ, ನಮ್ಮ ನಿಜವಾದ ಇತಿಹಾಸ ಅತ್ಯಂತ ಸ್ಪಷ್ಟವಾಗಿ, ಸ್ಫುಟವಾಗಿ ಅರ್ಥ ಆಗುತ್ತದೆ. ಹೀಗಾಗಿ ಆ ಬ್ರಿಟಿಷ್ ಪ್ರಣೀತ ಇತಿಹಾಸದ ಸಿದ್ಧಾಂತದಿಂದ ಸ್ವಲ್ಪ ಹೊರಗೆ ಬಂದು ಭಾರತೀಯ ಸತ್ಯಚರಿತ್ರೆಯ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಯುವಕರು ಮಾಡಿಕೊಂಡಾಗ ಇತಿಹಾಸಕ್ಕೊಂದು ಸತ್ಯತೆಯ ಆವರಣ ಒದಗಿ ಬರ್ತದೆ. ಸರ್, ನಮ್ಮ ಕರ್ನಾಟಕದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ? ಹೇಗೆ ಪ್ರಾರಂಭ ಆಗುತ್ತೆ? ಈ ಸೋಂದ ಅನ್ನುವಂತಹ ಒಂದು ಇತಿಹಾಸ ಹೇಗೆ ಉಟ್ಕೊಳ್ಳುತ್ತೆ? ಇಲ್ಲಿ ಎರಡು ಭಾಗ ಮಾಡ್ಕೊಳ್ಳೋಣ. ನಿಮ್ಮ ಈ ಒಂದು ಪ್ರಶ್ನೆಯಲ್ಲ, ಎರಡು ಭಾಗದಲ್ಲಿ ನಾನು ಹೇಳ್ತೇನೆ. ಒಂದು, ಕರ್ನಾಟಕದ ಇತಿಹಾಸ ಹೌ ಇಟ್ ಈಸ್ ರಿಲೆವೆಂಟ್ ಅಲ್ವಾ? ಇಂಡಿಯನ್ ಹಿಸ್ಟ್ರಿಯಲ್ಲಿ ಹೌ ಇಟ್ ಈಸ್ ರಿಲೆವೆಂಟ್ ಬಹಳ ಪ್ರಮುಖ. ಭಾರತದ ಇತಿಹಾಸಕ್ಕೆ ಕರ್ನಾಟಕದ ಇತಿಹಾಸದ ಕೊಡುಗೆ ತುಂಬ ಶ್ರೀಮಂತವಾಗಿದೆ. ಕರ್ನಾಟಕದ ಇತಿಹಾಸದ ಆರಂಭ ಇತಿಹಾಸ ಪೂರ್ವ ಯುಗದಲ್ಲೇ ಆಗ್ಬಿಟ್ಟಿದೆ. ಇತಿಹಾಸ ಪೂರ್ವ ಯುಗ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ನಾವು ವೀಕ್ಷಕರಿಗೆ ಸುಲಭದಲ್ಲಿ ಹೇಳುವುದು ಸಂಕ್ಷಿಪ್ತದಲ್ಲಿ ಅಂತಂದರೆ, ಈ ಬರವಣಿಗೆ ಇರದ ಯುಗ ಇತಿಹಾಸ ಪೂರ್ವ ಯುಗ, ಅಥವಾ ಮನುಷ್ಯ ನಾಗರಿಕತೆಯ ಆವರಣಕ್ಕೆ ಬರುವ ಮೊದಲಿನ ಸ್ಥಿತಿ, ನಾಗರಿಕ ಬದುಕು ಪ್ರಾರಂಭ ಆಗಿರದ ಸಂದರ್ಭ ಅದು ಇತಿಹಾಸ ಪೂರ್ವ ಯುಗ. ಅಂದರೆ ಶಿಕ್ಷಣ ಇಲ್ಲ, ಒಂದು ವ್ಯವಸ್ಥಿತವಾದ ಬಟ್ಟೆ ಇಲ್ಲ, ಆಹಾರ ಕ್ರಮದಲ್ಲಿ ಹೀಗೇ ಇರಬೇಕು ಹೇಳುವುದಿಲ್ಲ. ಇನ್ನೂ ಸುಲಭವಾಗಿ ನಿಮಗೆ ಹೇಳಬೇಕು ಅಂದರೆ ಬದುಕಬೇಕು ಅಷ್ಟೇ, ಹೀಗೇ ಬದುಕಬೇಕು ಅದು ನಾಗರಿಕತೆಯ ಮೊದಲಿನ ಸಂದರ್ಭ. ಹೀಗೇ ಬದುಕಬೇಕು, ಇದು ನಾಗರಿಕತೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕರ್ನಾಟಕದಲ್ಲಿ ಮನುಷ್ಯ ನಾಗರಿಕನಾಗುವ ಮೊದಲೇ ಇದೊಂದು ವಾಸಕ್ಕೆ ಯೋಗ್ಯವಾದ ಸ್ಥಾನ ಅಂತ ಆಯ್ಕೆ ಮಾಡಿಕೊಂಡಿದ್ದ. ಗುಹೆಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಶಿಲಾಯುಗ ಅಂತ ಕರಿತೇವಲ್ಲ, ಆ ಶಿಲಾಯುಗದ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಬದುಕು ಪ್ರಾರಂಭ ಆಗಿತ್ತು. ಅಂದರೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ಇಷ್ಟೇ, ಆ ಕಾಲದ ಜನರಿಗೆ ಈ ಸ್ಥಳ ಕರ್ನಾಟಕ ವಾಸಕ್ಕೆ ಯೋಗ್ಯ ಅನಿಸಿತ್ತಲ್ಲ, ಅದು ಬಹಳ ಮುಖ್ಯ. ಸೊ ಅಲ್ಲಿಂದ ಇತಿಹಾಸ ಪ್ರಾರಂಭ ಆಗತ್ತೆ. ಕರ್ನಾಟಕದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗತ್ತೆ ಹೇಳೋದಕ್ಕೆ ಉತ್ತರ ಇದು. ಯಾವಾಗಲೂ ಒಂದು ಪ್ರದೇಶದ ಇತಿಹಾಸದ ಪ್ರಾರಂಭಕ್ಕೆ ನಾವು ಕೊಡಬಹುದಾದ ಮಾನದಂಡ ಏನು ಅಂತಂದರೆ, ಆ ಪ್ರದೇಶದಲ್ಲಿ ಜನವಸತಿ ಎಂದಿನಿಂದ ಪ್ರಾರಂಭವಾಯಿತು, ಅಲ್ಲಿಂದ ಆ ಪ್ರದೇಶದ ಇತಿಹಾಸದ ಪ್ರಾರಂಭ ಆಗುತ್ತದೆ. ಹಾಗೆ ನೋಡಿದಾಗ ಕರ್ನಾಟಕದ ಇತಿಹಾಸದ ಪ್ರಾರಂಭ ಮಧ್ಯಶಿಲಾಯುಗ, ನವಶಿಲಾಯುಗ, ಎಲ್ಲ ಕಾಲದ ಸೈಟ್ಗಳು, ಬೃಹತ್ ಶಿಲಾಯುಗ, ಈ ಎಲ್ಲ ನೆಲೆಗಳು ಕೂಡ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಸಿಕ್ಕಿದೆ. ಹೀಗಾಗಿ ಆ ಇತಿಹಾಸ ಪೂರ್ವ ಯುಗದಲ್ಲೇ ಬದುಕಿತ್ತು ಇಲ್ಲಿ. ಇನ್ನು ಇತಿಹಾಸ ಪ್ರಾರಂಭ ಆದಾಗ ಉತ್ತರ ಭಾರತದ ಮೌರ್ಯರು ನಿಮಗೆ ಕೇಳಿರ್ತೀರಿ ನೀವು. ಮೌರ್ಯ ಸಾಮ್ರಾಟ ಅಶೋಕ ಎಲ್ಲರಿಗೂ ಚಿರಪರಿಚಿತ, ಜಗತ್ತೇ ಕೊಂಡಾಡಿದ ವ್ಯಕ್ತಿ ಅಲ್ವಾ? ಭಾರತದ ಟಾಪ್ 10 ರೂಲರ್ಸ್ ಅಂತ ಹೀಗೊಂದು ಮಾಡಿದರೆ ನಾವು ಅದರಲ್ಲಿ ನಿರ್ವಿವಾದವಾಗಿ ಟಾಪ್ 1 ಆಗಿ ನಿಲ್ಲಬಲ್ಲ ರಾಜ ಅಶೋಕ. ಬಹುಶಃ ಎಲ್ಲರೂ ಒಪ್ಕೋತಾರೆ, ಈ ಮಾತನ್ನು ಎಲ್ಲರೂ ಒಪ್ಕೋತಾರೆ. ಇಂತಹ ಒಬ್ಬ ರಾಜ
ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಬೌದ್ಧ ಧರ್ಮವನ್ನು ಕರ್ನಾಟಕಕ್ಕೂ ಅರ್ಥಾತ್ ದಕ್ಷಿಣ ಭಾರತಕ್ಕೂ ವಿಸ್ತರಿಸಬೇಕು ಅಂತ ಯೋಚನೆ ಮಾಡಿದಾಗ ಆಯ್ಕೆ ಮಾಡಿಕೊಳ್ತಾನೆ ಒಂದು ಪ್ರದೇಶವನ್ನು, ಅದು ಕರ್ನಾಟಕದ ಬನವಾಸಿ ಮತ್ತು ಬೇರೆ ಬೇರೆ ಪ್ರದೇಶಗಳು, ಬ್ರಹ್ಮಗಿರಿ ಮುಂತಾದ ಪ್ರದೇಶಗಳೆಲ್ಲ ಇದೆ. ಅಲ್ಲಿಂದ ಕರ್ನಾಟಕದ ಇತಿಹಾಸ ಪ್ರಾರಂಭ ಆಗುತ್ತದೆ. ಅಂದರೆ ಮೌರ್ಯರ ಕಾಲದಿಂದಲೇ ಪ್ರಾರಂಭ ಆಗುತ್ತದೆ. ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಅಶೋಕ ಬರೆಸಿದ ಶಾಸನಗಳು ಸಿಕ್ಕಿದೆ. 10 ಪ್ರದೇಶಗಳಲ್ಲಿ ಸಂಗನಕಲ್ಲು, ನಿಟ್ಟೂರು, ಸನ್ನತ್ತಿ, ಆಮೇಲೆ ಜಟಿಂಗರಾಮೇಶ್ವರ, ಕೊಪ್ಪಳ, ಮಸ್ಕಿ, ಈ ಎಲ್ಲ ಪ್ರದೇಶಗಳಲ್ಲಿ ಸಿಕ್ಕಿದೆ. ಸುಮಾರು 10 ಪ್ರದೇಶಗಳಲ್ಲಿ ಸಿಕ್ಕಿದೆ ಅವನು ಬರೆಸಿದ ಶಾಸನಗಳು, ಅಶೋಕ ಬರೆಸಿದ ಶಾಸನಗಳು. ಅವನ ಶಾಸನಗಳೆಲ್ಲ ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ಇರ್ತಾ ಇದ್ವು. ಇಂಥ ಶಾಸನಗಳನ್ನೆಲ್ಲ ಆತ ಬರೆಸ್ತಾನೆ. ಎಲ್ಲ ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರಿಂದ ಆಗುವ ಪ್ರಯೋಜನಗಳು. ನೀವೆಲ್ಲ ಬೌದ್ಧ ಧರ್ಮಕ್ಕೆ ಬನ್ನಿ, ಹಿಂಸೆಯನ್ನು ಬಿಡಿ, ಅಹಿಂಸೆಯನ್ನು ತೊಡಿ, ಹಾಗಲ್ಲದೆ ಮಾನವೀಯತೆಯನ್ನು ಇಟ್ಕೊಳ್ಳಿ ಬದುಕಿನಲ್ಲಿ, ಹೀಗೆ ಎಲ್ಲ ಮೌಲ್ಯಗಳನ್ನು ತುಂಬಿತ್ತು ಅವನ ಶಾಸನಗಳೆಲ್ಲ. ಒಳ್ಳೆಯ ವಿಚಾರಧಾರೆ ಅಶೋಕನ ಶಾಸನಗಳೆಲ್ಲ. ಸೊ ಅಶೋಕನ ಕಾಲಾವಧಿಯಿಂದಲೇ ಇಲ್ಲಿ ಪ್ರಾರಂಭ ಆಯಿತು ಆಳ್ವಿಕೆ. ಆನಂತರ ಶಾತವಾಹನರು ಬರ್ತಾರೆ, ಆಮೇಲೆ ಕದಂಬರು ಬರ್ತಾರೆ, ಗಂಗರು ಬರ್ತಾರೆ, ಚಾಲುಕ್ಯರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ಕಲಚೂರಿಗಳು ಬರ್ತಾರೆ, ಕಲ್ಯಾಣದ ಕಲಚೂರಿಗಳು ಬರ್ತಾರೆ, ಕಲ್ಯಾಣದ ಚಾಲುಕ್ಯರು, ಆಮೇಲೆ ಕಲ್ಯಾಣದ ಕಲಚೂರಿಗಳು, ಆಮೇಲೆ ಹೊಯ್ಸಳರು, ಆಮೇಲೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರದ ಸಾಮ್ರಾಜ್ಯದ ನಂತರ ಅನೇಕ ಸಣ್ಣ ಪುಟ್ಟ ಪಾಳೆಗಾರು ಅರಸು ಮನೆತನಗಳು, ನಾಯಕ, ಒಡೆಯರ್, ಈ ರೀತಿಯ ಅರಸು ಮನೆತನಗಳು. ಹೀಗೆ ಕರ್ನಾಟಕದ ಇತಿಹಾಸ ಅನೇಕ ಸಾಮ್ರಾಜ್ಯಗಳಿಂದ ಸ್ವತಂತ್ರ ಆಳ್ವಿಕೆಗೆ ಒಳಪಟ್ಟಿತ್ತು ವಿಜಯನಗರದವರೆಗೆ. ಬಟ್ ನಾವು ಹೇಳೋದು ಹೀಗೆ, ವಿಜಯನಗರ ಸಾಮ್ರಾಜ್ಯ ಮಾತ್ರನೇ ನಮಗೆ ಫರ್ಗಟನ್ ಎಂಪೈರ್. ಹಾಗಾಗಿದೆ. ಯಾಕೆಂತಂದರೆ ಈ ಹಂಪಿ ಹಾಳು ಹಂಪಿ ಹೀಗೆಲ್ಲ ಕರೀತಾರಲ್ಲ, ಹಂಪಿಯ ಮೇಲೆ ಸುಲ್ತಾನರ ದಾಳಿಯಾಗಿ ಈ ತಾಳಿಕೋಟೆ ಯುದ್ಧದ ಪರಿಣಾಮದಿಂದ ಆ ಪ್ರದೇಶವನ್ನೆಲ್ಲ ನಾಶ ಮಾಡಿದರು. ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು, ಹಾಳು ಹಂಪೆ ಆಯಿತು. ಒಂದು ಬುಕ್ ಬಂತು, ಅನ್ಫಾರ್ಗಟನ್ ಎಂಪೈರ್, ರಾಬರ್ಟ್ ಸಿವೆಲ್ ಬರೆದಂಥದ್ದು. ಅದಂತೂ ತುಂಬ ಪ್ರಸಿದ್ಧ ಆಗೋಯಿತು. ಹೀಗಾಗಿ ನಾವೆಲ್ಲ ಭಾವಿಸುವುದೇನು, ವಿಜಯನಗರ ಸಾಮ್ರಾಜ್ಯ ಒಂದೇ ಅಲ್ಲ, ಅನೇಕ ಸಣ್ಣ ಪುಟ್ಟ ರಾಜ ಮನೆತನಗಳನ್ನೂ ನಾವು ಮರೆತು ಬಿಟ್ಟಿದ್ದೇವೆ. ಮರೆತು ಹೋದ ಮನೆತನಗಳ ಸಂಖ್ಯೆ ಅಪರಿಮಿತವಾಗಿದೆ ಕರ್ನಾಟಕದಲ್ಲಿ, ಅಪರಿಮಿತವಾಗಿದೆ. ಇವೆಲ್ಲ ಏನು ಗೊತ್ತಾ, ಆ ಕಾಲದಲ್ಲಿ ಅವರು ಪ್ರಾಮಾಣಿಕವಾಗಿ ಕರ್ನಾಟಕದ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆಯನ್ನು ಈ ಕಾಲದಲ್ಲಿ ನಾವು ಮರೆತ ಹಾಗೆ. ಅವರಿಗೆ ಮಾಡಿದ ಒಂದು ರೀತಿಯ ಅಪಮಾನ ಇದು, ಅವರನ್ನು ಮರೆಯುವುದು, ಅವರಿಗೆ ಅವರು ಕೊಟ್ಟ ಕೊಡುಗೆಗೆ ಮಾಡಿದಂಥ ಒಂದು ಅಪಮಾನ ಇದು. ಹೀಗಾಗಿ ನಾವೆಲ್ಲ ಮಾಡಬೇಕಾದ ಕೆಲಸ ಏನು ಅಂದರೆ, ಆ ಮರೆತು ಹೋದ ಸಾಮ್ರಾಜ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು, ರಿಸರ್ಚ್ ಮಾಡಬೇಕು. ಆಗ ಅವುಗಳಿಗೆಲ್ಲ ಒಂದು ನ್ಯಾಯ ಕೊಟ್ಟ ಹಾಗೆ ಆಗುತ್ತೆ. ಆ ಸಣ್ಣ ಪುಟ್ಟ ಪಾಳೆಗಾರ, ನಾಯಕ, ಒಡೆಯ ಇವರೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ಒಂದು ನ್ಯಾಯ ಕೊಟ್ಟ ಹಾಗಾಗುತ್ತೆ. ಕನಿಷ್ಠ ಪಕ್ಷ ಅವ್ರ ಬಗ್ಗೆ ತಿಳ್ಕೊಂಡು ನಮ್ಮ ಯೂತ್ಸಿಗೆ, ಮುಂದಿನ ತಲೆಮಾರಿಗೆ ನಾವು ಒಂದಷ್ಟು ಪ್ರಜ್ಞೆಯನ್ನಾದರೂ ಅವ್ರ ಬಗ್ಗೆ ಕೊಟ್ಟರೆ ಒಂದು ಅವರ ಸ್ಮರಣೆ ಸದಾಕಾಲ ಇಟ್ಟಾಗ ಆಗುತ್ತದೆ. ಅವರು ಎಲ್ಲಿಯ ರಾಜರು, ಏನು ಅವರ ಕಾಂಟ್ರಿಬ್ಯೂಷನ್ ನಮ್ಮ ನಾಡಿಗೆ, ನಮ್ಮ ಸಂಸ್ಕೃತಿಗೆ ನಿಜ ಯಾವ ರೀತಿ ಉಳಿಸ್ಕೊಂಡು ಬಂದರು. ಈಗ ನೋಡಿ ಪ್ರತಿ ಊರಿಗೂ ಒಂದು ಸಣ್ಣ ಪುಟ್ಟ ನಾಯಕ ಮನೆತನ ಇದೆ. ಹೌದು, ಪ್ರತಿ ಊರಿಗೂ ಆ ಊರು ಅವ್ರ ಬಗ್ಗೆ ನೆನಪಿಟ್ಕೊಂಡ್ರೆ ಸಾಕು. ಆ ಊರು ನೆನಪಿಟ್ಕೊಂಡ್ರೆ, ಈಗ ಏನಾಗಿದೆ ಗೊತ್ತಾ, ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇತಿಹಾಸ ಕೇವಲ ಯಾವುದೋ ಒಂದು ವಲಯದ ಒಂದು ಗುಂಪಿನ ಜನರ ಸುತ್ತ ಕೂತ್ಬಿಟ್ಟಿದೆ ಈಗ. ಅಥವಾ ರಾಜಕೀಯದವರು ಅವರ ಸಂದರ್ಭಕ್ಕೆ ಇತಿಹಾಸವನ್ನು ಸೃಷ್ಟಿಸ್ಕೊಳ್ತಾರೆ, ಬಳಸ್ಕೊಳ್ತಾರೆ. ಇತಿಹಾಸ ನೆನಪು. ಈಗ ನೋಡಿ, ನಾವು ಈಗ ಡಿಬೇಟಲ್ಲಿ ಮಾಧ್ಯಮದಲ್ಲಿ ಇರೋದು ಯಾವಾಗ ಗೊತ್ತಾ, ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕ ಯಾವುದಾದ್ರೂ ಇತಿಹಾಸದ ವ್ಯಕ್ತಿಯ ಬಗ್ಗೆ ಉಲ್ಟಾ ಮಾತಾಡಿದಾಗ, ಒಂದು ಪುತ್ತಲಿನ ಇಡಬೇಕು ಅಂದ್ರೆ, ಏನೋ ಒಂದು ಸಮಸ್ಯೆ ಆದಾಗ, ಸಮಾಜದಲ್ಲಿ ಸಮಸ್ಯೆ ಆದಾಗ ಇತಿಹಾಸ ನೆನಪಾಗ್ತದೆ. ಸಮಾಜದಲ್ಲಿ ಸಮಸ್ಯೆ ಆದಾಗ, ಹೀಗಾಗದೆ ಎಲ್ಲ ಸಂದರ್ಭದಲ್ಲೂ ನೆನಪಾದರೆ, ಒಂದು ಪಾಸಿಟಿವಿಟಿಯಲ್ಲಿ ಇತಿಹಾಸ ನೆನಪಾದರೆ ಅದಕ್ಕೊಂದು ಉತ್ತಮತೆ ಅನ್ನೋದು ಬರುತ್ತೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಎಲ್ಲ ಊರಿನವರು ಅವರವರ ಊರಿನ ರಾಜರ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಟುಕೊಂಡ್ರು ಕೆಲಸ ಮಾಡಿದರೆ ಸಹಜವಾಗಿ ಇತಿಹಾಸಕ್ಕೆ ಸಾವಿಲ್ಲ. ಒಂದು ಮಾತಿದೆ, ಪಾಸ್ಟ್ ಪಾಲಿಟಿಕ್ಸು ಪ್ರೆಸೆಂಟ್ ಹಿಸ್ಟ್ರಿ, ಪ್ರೆಸೆಂಟ್ ಪಾಲಿಟಿಕ್ಸ್
ಫ್ಯೂಚರ್ ಹಿಸ್ಟ್ರಿ. ಹಿಂದೆ ನಡೆದ ವಿದ್ಯಮಾನಗಳು ಅಥವಾ ರಾಜಕೀಯ ಈಗ ಇತಿಹಾಸ ಆಗಿದೆ. ಈಗ ಏನು ನಡೀತಾ ಇದೆಯಲ್ಲ ಇದು ಮುಂದಿನ ಇತಿಹಾಸ. ಹೀಗಾಗಿ ಇತಿಹಾಸ ಈಸ್ ನಾಟ್ ಅ ಡೆಡ್ ಸಬ್ಜೆಕ್ಟ್. ಇದೊಂದು ಡೆಡ್ ಸಬ್ಜೆಕ್ಟ್ ಅಲ್ಲ. ಯಾವಾಗಲೂ ಬದುಕಿರೋ ವಿಷಯ ಯಾವುದಾದ್ರೂ ಇದ್ರೂ ಅದು ಇತಿಹಾಸ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ ಇತಿಹಾಸವನ್ನು. ಡೆಡ್ ಸಬ್ಜೆಕ್ಟ್ ಅಂತ ಹೇಳ್ತೇವೆ. ನಾಟ್ ಅ ಡೆಡ್ ಸಬ್ಜೆಕ್ಟ್. ಇಟ್ಸ್ ನಾಟ್ ಅ ಡೆಡ್ ಸಬ್ಜೆಕ್ಟ್. ಆಲ್ವೇಸ್ ಅಲೈವ್. ಇದು ಯಾವಾಗಲೂ ಬದುಕಿರುವ ವಿಷಯ. ಇದು ಅದರ ಅರ್ಥ ನಮಗಾಗಲ್ಲ ಅಷ್ಟೇ. ಈಗ ನೋಡಿ, ನನಗೂ ಇತಿಹಾಸದ ಬಗ್ಗೆ ಪ್ರೀತಿ ಬಂದದ್ದು ಹೇಗೆ, ನಾನು ಆವಾಗ ಹೇಳಲಿಕ್ಕೆ ಮರೆತೆ. ಈ ಸಂಶೋಧನೆ ಬಗ್ಗೆ ಪ್ರೀತಿ ಬಂದದ್ದು ಹೇಗೆ, ಒಂದು ಘಟನೆ ಕಾರಣ ಆಗೋಯ್ತು ನನಗೆ ಇತಿಹಾಸದ ಬಗ್ಗೆ ಪ್ರೀತಿ ಬರಲಿಕ್ಕೆ. ಸಡನ್ಲಿ ನನಗೊಂದು ಅಪಾರ್ಚುನಿಟಿ ಸಿಕ್ತು 2007 ಡಾಕ್ಟರ್ ರಾಜಾರಾಮ್ ಹೆಗಡೆ ಅವರ ಮೂಲಕವಾಗಿ. ಏನು ಅಂತಂದರೆ USA ಮಿಶಿಗನ್ ಯೂನಿವರ್ಸಿಟಿಯ ಒಬ್ಬರು ರಿಸರ್ಚ್ ಸ್ಕಾಲರ್ ಎಲಿಜಬೆತ್ ಝೀನ್ ಬ್ರಿಡ್ಜಸ್ ಅಂತ ಅವ್ರ ಹೆಸರು. ಅವರಿಗೆ ಇಂಡಿಯಾದ ಮೇಲೆ ವಿಶೇಷ ಪ್ರೀತಿ, ಅದರಲ್ಲೂ ಇಂಡಿಯಾದ ಹಿಸ್ಟ್ರಿ ಮೇಲೆ ವಿಶೇಷ ಪ್ರೀತಿ. ಅವರು ಕೆಳದಿ ಹಿಸ್ಟ್ರಿ ಬಗ್ಗೆ PhD ಮಾಡಲಿಕ್ಕೆ ಇಂಡಿಯಾಕ್ಕೆ ಬಂದರು. ಆಗ ಅವ್ರ ಜೊತೆ ಅಸಿಸ್ಟೆಂಟಾಗಿ ನಾನು 6 ತಿಂಗಳ ಇದ್ದೆ ನನ್ನ ಆರಂಭದ ಕಾಲದಲ್ಲಿ, 2007 ಸಂದರ್ಭದಲ್ಲಿ. ಸೊ ಅವರಿಗೆ ನಮ್ಮ ನೆಲದ ಇತಿಹಾಸದ ಬಗ್ಗೆ ವಿದೇಶಿ ಮಹಿಳೆಯೊಬ್ಬರಿಗೆ ಎಂಥ ಅಭಿಮಾನ, ಎಂಥ ಪ್ರೀತಿ. ನಾನೇ ಕ್ವಶನ್ ಮಾಡಿಕೊಂಡೆ, ಎಲ್ಲಿಂದಲೋ ಬಂದು ನಮ್ಮ ನೆಲದ ಬಗ್ಗೆ ಇಷ್ಟೆಲ್ಲ ಸ್ಟಡಿ ಮಾಡ್ತಾರಲ್ಲ, ನಾವೇನು ಮಾಡ್ತಾ ಇದ್ದೇವೆ, ನಾವೇನು ಮಾಡಬೇಕು, ಏನು ಮಾಡಬೇಕಿದೆ. ಅದು ಇತಿಹಾಸ ಮತ್ತು ಸಂಶೋಧನೆಯೆಡೆಗೆ ನಾನು ಸ್ವಲ್ಪ ತಲಸ್ಪರ್ಶಿಯಾಗಿ ಬರಲಿಕ್ಕೆ ಆ ಘಟನೆ ಕಾರಣ. 7 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ಕೆಳದಿ ಇಕ್ಕೇರಿ ಭಾಗದಲ್ಲಿ. ಸರ್, ನೀವೇನೋ ಹೇಳ್ತಿದ್ದೀರಾ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದರೆ, ಬಹುಶಃ ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಮಿಸ್ಸಸ್ನ ಇದೇ ಜಾಗದಲ್ಲಿ ಕೂರಿಸ್ಬಿಟ್ಟು ನಾನು ಕೇಳಿದ್ರೆ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗ ಏರ್ಕ್ರಾಫ್ಟ್ ಪೈಲಟ್ ಆಗಬೇಕು, ಅಥವಾ ಏರೋ ಹಾಸ್ಟೆಸ್ ಆಗಬೇಕು, ಇನ್ನೇನೋ ಆಸೆಗಳನ್ನ ಇಟ್ಕೊಳ್ತಾರೆ. ಇವತ್ತು ಯಾರ ಮನೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಒಬ್ಬ ಇತಿಹಾಸಕಾರನಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಸರ್? ಕರೆಕ್ಟ್. ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ಇಷ್ಟ ಆಯಿತು ಈ ಪ್ರಶ್ನೆ ನನಗೆ ವೈಯಕ್ತಿಕವಾಗಿ. ಯಾಕೆ ಗೊತ್ತಾ, ಇದರಿಂದ ಒಂದು ಮೆಸೇಜನ್ನು ಕೂಡ ಕೊಡಬೇಕಿದೆ ನನಗೆ, ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಗೆ. ಭಾಷೆ ಮತ್ತು ಇತಿಹಾಸ, ಕನ್ನಡ ಕೇವಲ, ಈಗ ಉದಾಹರಣೆ ಕನ್ನಡ ಅಂತ, ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡ ಹೃದಯದ ಭಾಷೆ, ಎಲ್ಲ ಉತ್ಕಟ ಅಭಿಮಾನದಿಂದ ಮಾತಾಡ್ತೇವಲ್ಲ ನಾವು. ಕನ್ನಡ ಅನ್ನ ಕೊಡುವ ಭಾಷೆ ಆದಾಗ ಕನ್ನಡ ಯಾರೂ ಉಳಿಸಬೇಕಾದ ಪರಿಸ್ಥಿತಿ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಒಂದು ವ್ಯವಸ್ಥೆ ಅನ್ನ ಕೊಡುವ ವ್ಯವಸ್ಥೆ ಆಗುತ್ತದೆಯೋ, ಉದ್ಯೋಗ ಕೇಂದ್ರಿತ ವ್ಯವಸ್ಥೆ ಆಗುತ್ತದೆಯೋ, ಆವಾಗ ಅದನ್ನು ಉಳಿಸುವ ಪ್ರಯತ್ನಕ್ಕೆ ಯಾರೂ ಬರುವ ಅವಶ್ಯಕತೆ ಇಲ್ಲ. ಈಗ ಕನ್ನಡ ಉಳಿಸಿ ಹೋರಾಟಗಾರರೆಲ್ಲ ಯಾಕೆ ಬಂದಿದೆ? ಅದು ಅನ್ನ ಕೊಡುವ ಭಾಷೆಯಾಗಿ ಉಳಿದಿಲ್ಲ ಈಗ. ಹೀಗಾಗಿ ಹಾಗಾಗಿದೆ ಕತೆ. ಇಂಗ್ಲೀಷ್ ಅನ್ನ ಕೊಡುವ ಭಾಷೆಯಾಗಿದೆ ಈಗ. ಯಾರಿಗೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಬರುತ್ತೋ ಅವರು ಉದ್ಯೋಗದ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆಯೇ ಇಲ್ಲ. ಎಲ್ಲಾದರೂ ಒಂದು ಒಳ್ಳೆಯ ಉದ್ಯೋಗ ಸಿಕ್ಬಿಡುತ್ತೆ ಅವರಿಗೆ. ಕನ್ನಡ ಎಷ್ಟೇ ಫ್ಲೂಯೆನ್ಸಿ ಇದ್ದರೂ ಉದ್ಯೋಗಕ್ಕಾಗಿ ಪರದಾಡುವ ಪರಿಸ್ಥಿತಿ ಇದೆ. ಯಾವಾಗ ಒಂದು ಭಾಷೆ ಅನ್ನ ಕೊಡುವ ವ್ಯವಸ್ಥೆಯಾಗಿ ಪರಿಣಮಿಸ್ತದೆಯೋ ಆ ಭಾಷೆಗೆ ಸಾವಿರಲ್ಲ. ಯಾವಾಗ ಅಲ್ಲಿ ಹೋಗುತ್ತೋ ಉಳಿಸುವ ಪ್ರಯತ್ನ ಬರುತ್ತೆ. ಇತಿಹಾಸದ ಕಥೆಯೂ ಹಾಗೆ. ಇತಿಹಾಸ ಅನ್ನ ಕೊಡುವ ವ್ಯವಸ್ಥೆ ಆಗಬೇಕು. ಇತಿಹಾಸವನ್ನು ಓದ್ಕೊಂಡ್ರೆ ನನಗೊಂದು ಒಳ್ಳೆ ಭವಿಷ್ಯ ಇದೆಯಪ್ಪ, ಅವ್ರಿಗೆ ಅನಿಸ್ಬೇಕು, ಪೇರೆಂಟ್ಸಿಗೂ ಅನಿಸ್ಬೇಕು, ಮಕ್ಕಳಿಗೂ ಅನಿಸ್ಬೇಕು, ಒಂದು ಒಳ್ಳೆ ಫ್ಯೂಚರ್ ಇದೆ ನನಗೆ. ಹೇಗೆ IAS ಮೆಡಿಕಲ್ಲು ಓದ್ಕೊಂಡ್ರೆ ಒಂದು ಫ್ಯೂಚರ್ ಸ್ಪಷ್ಟವಾಗಿ ಗೋಚರಿಸ್ತದೆಯೋ ಹಾಗೆ ಹಿಸ್ಟ್ರಿಯನ್ನು ಒಳ್ಳೆಯ ರೀತಿಯಲ್ಲಿ ಓದ್ಕೋಬೇಕು. ಇತಿಹಾಸಕಾರ ಆಗೋದು ಸುಲಭದ ಕೆಲಸ ಅಲ್ಲ. ಈ ಕಾಲದಲ್ಲಿ ಎಲ್ಲರೂ ಆಗ್ತಾ ಇದ್ದಾರೆ. ಒಂದಷ್ಟು TV ಯೂಟ್ಯೂಬ್ಗಳನ್ನು ನೋಡಿಕೊಂಡು, ಗೂಗಲ್ ಇತಿಹಾಸ ನೋಡಿಕೊಂಡು ಇತಿಹಾಸಕಾರ ಆಗ್ತಾಯಿದೆ. ಅದಲ್ಲ ನಾನು ಹೇಳ್ತಾ ಇರೋದು. ಅದಕ್ಕೆ ಬೆಲೆ ಇರಲ್ಲ. ಇತಿಹಾಸ ಕೂಡ ಅದಕ್ಕೊಂದು ವೈಜ್ಞಾನಿಕ ಅಧ್ಯಯನ ಕ್ರಮ ಇದೆ. ಈಗ ಡಾಕ್ಟರ್ ಆಗಲಿಕ್ಕೆ, ಸರ್ ಸಿಂಪಲ್ ಹೇಳ್ತೀನಿ, ಡಾಕ್ಟರ್ ಆಗಲಿಕ್ಕೆ ಮೆಡಿಕಲ್ ಕರೆಕ್ಟಾಗಿ ಓದ್ಕೊಂಡು ಬಂದರೆ ಮಾತ್ರ ನಾವು ಸಮಾಜದಲ್ಲಿ ಇವರು ಡಾಕ್ಟರ್ ಅಂತ ಸ್ವೀಕರಿಸ್ತೇವೆ. ಹಿಸ್ಟೋರಿಯನ್ ಕೂಡ ಹಾಗೆ, ಅವನು ಇತಿಹಾಸದಲ್ಲಿ ಕೆಲಸ ಮಾಡಿರಬೇಕು, ಇತಿಹಾಸವನ್ನು ಓದಿರಬೇಕು. ಭಾಳ ಮುಖ್ಯವಾಗಿ ಕ್ರಮಬದ್ಧವಾಗಿ ಹಿಸ್ಟ್ರಿ MA ಮಾಡಿಕೊಂಡು, ಆರ್ಕಿಯಾಲಜಿ MA ಮಾಡಿ, ಅದರಲ್ಲಿ PhD ಮಾಡಿಕೊಂಡು, ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ, ಸಂಶೋಧನೆ ಮಾಡಿ, ಒಂದಷ್ಟು ಲೇಖನಗಳನ್ನೆಲ್ಲ ಬರೆದು ಆಮೇಲೆ ಹಿಸ್ಟೋರಿಯನ್ ಆಗಿ ಬರಬೇಕು ಅವನು. ಇಲ್ಲ ಸರ್, ನಮ್ಮ ನಾಡಿನ ಜನತೆಗೆ ಈ ರೀತಿಯಾದಂಥ ಇತಿಹಾಸಕಾರರು ಬೇಡ. ನಮ್ಮಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಪುಸ್ತಕ ಓದಿ 1-4 ಅಕ್ಷರ ನಮಗೆ ಉಚ್ಚರಿಸಕ್ಕೆ ಬಂದ್ರೆ ಸಾಕು. ಹಾಗಿದೆ. ನಾನೀಗ ಯುವಕರಿಗೆ ನನ್ನ ಮೆಸೇಜ್ ಏನು ಅಂದರೆ, ನಿಮ್ಮ ಹಿಸ್ಟೋರಿಯನ್ ಆಗಿ ಭಾಳ ಸಂತೋಷ, ಹೇಗಾದರೂ ಆಗಬೇಡಿ.
ಒಳ್ಳೆಯ ರೀತಿಯಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಿ ಅಧ್ಯಯನವೆಂಬ ತಪಸ್ಸು ಮಾಡಿ ಹಿಸ್ಟೋರಿಯನ್ ಆಗಿ ಹೊರಗೆ ಬನ್ನಿ. ಆಗ ಒಂದು ಪಕ್ವತೆ ಬೇರೆ ಇರುತ್ತೆ, ನಿಮ್ಮೊಳಗಿನ ಪಕ್ವತೆ ಬೇರೆ ಇರುತ್ತೆ. ಮತ್ತು ಸರ್ಕಾರ ಇದನ್ನು ಅನ್ನ ಕೊಡುವ ವ್ಯವಸ್ಥೆಯಾಗಿ ಮಾಡುವ ಗುರುತರವಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈಗ ಹಿಸ್ಟ್ರಿ MA ಮಾಡಿಕೊಂಡವರಿಗೆ ಎಷ್ಟು ಜನರು ನಿರುದ್ಯೋಗಿಗಳಾಗಿ ಇದ್ದಾರೆ. ಈಗ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಾವಿರಗಳಿಗೆ 8,000 10,000ಗಳಿಗೆ ಕೆಲಸ ಮಾಡುವವರು ತುಂಬ ಜನ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಕು? ಅವ್ರ ಸಂಸಾರ ಹೇಗೆ ನಡೆಸ್ಕೊಂಡು ಹೋಗ್ತಾರೆ? 10,000 15,000ದಲ್ಲಿ ಸಂಸಾರ ನಡೆಸ್ಕೊಂಡು ಹೋಗಲಿಕ್ಕೆ ಹೇಗೆ ಸಾಧ್ಯ ಈ ಕಾಲದಲ್ಲಿ? ಇವತ್ತಿನ ಗೂಗಲ್ ಇತಿಹಾಸಕಾರರು 10 ಲಕ್ಷ ದುಡಿಯುವಂಗಾಗಿದೆ, ಹಾಗಿದೆ ಪರಿಸ್ಥಿತಿ. ಹೀಗಾಗಿ ಅದೊಂದು ಅನ್ನ ಕೊಡುವ ವ್ಯವಸ್ಥೆ ಆಗಬೇಕು ಹೇಳುವಂಥದ್ದು ನನ್ನ ಆಶಯ. ಮತ್ತು ಹೇಗೆ ಈಗ ಮೆಡಿಕಲ್ ಓದಿ ಡಾಕ್ಟರ್, ಇಂಜಿನಿಯರಿಂಗ್ ಓದಿ ಇಂಜಿನಿಯರ್, ಹಾಗೆ ಹಿಸ್ಟ್ರಿ MA, ಹಿಸ್ಟ್ರಿ PhD ಅಕಾಡೆಮಿಕ್ ಡಿಸಿಪ್ಲಿನ್ ಒಳಗಡೆ ಬಂದು ಕರೆಕ್ಟಾಗಿ ಅಧ್ಯಯನ ಮಾಡಿಕೊಂಡು ಸರಿಯಾಗಿ ಒಂದಷ್ಟು ವರ್ಷ ಕೆಲಸ ಮಾಡಿಕೊಂಡು ಇತಿಹಾಸಕಾರರಾಗಿ ಬನ್ನಿ ಅನ್ನೋದು ನನ್ನ ಒಂದು ಆಶಯ. ಈಗ ನಮ್ಮ ಇತಿಹಾಸದ ಜೊತೆಗೆ ನಾವು ಈ ಮರೆತು ಹೋದ ಇತಿಹಾಸದ ಕಡೆ ಬರೋಣ ಸರ್. ಸುಮಾರು ಎಷ್ಟು ಸಂಸ್ಥಾನಗಳು ಈ ರೀತಿ ಮರ್ತೋಗಿರ್ಬೋದು? ಅದರಲ್ಲಿ ಸೋಂದ ಎಷ್ಟನೇದು? ಸುಮಾರು ಅಂದಾಜು ಎಷ್ಟು ಈ ಥರ ಸಂಸ್ಥಾನಗಳು ಇದ್ದಿರಬಹುದು ಸರ್? ನೋಡಿ, ಭಾರತದಲ್ಲಿ ಈ ಥರ ಅಲ್ಲ, ಯಾಕೆ ನನ್ನ ಈ ಪ್ರಶ್ನೆ ಅಂತಂದರೆ, ನಮ್ಮ ದೇಶದಿಂದ ಬ್ರಿಟಿಷರು ನಮಗೆ ಭಾರತವನ್ನು ಬಿಟ್ಟು ಅವರು ಹೋದ ನಂತರ ನಮಗೆ ಒಂದು ದಾಖಲೆಯಲ್ಲಿ ಒಂದಷ್ಟು ಕಿಂಗ್ಡಮ್ಸ್ಗಳು ನಮ್ಮ ಇಂಡಿಯನ್ ಗೌರ್ಮೆಂಟ್ ಜೊತೆ ಮರ್ಜ್ ಆಗುತ್ತೆ. ಫಸ್ಟು ಪಾಕಿಸ್ತಾನಿ ಪ್ರದೇಶದ ಆಡಳಿತ ಅವರೊಬ್ಬರೇ ಕೂಡ ಅದನ್ನು ವಿರೋಧ ಮಾಡೋದು, ಆ ಪ್ರದೇಶದ ರಾಜ. ಅವನನ್ನು ಹೊರತುಪಡಿಸಿ ಬಹುಶಃ ಇನ್ನೆಲ್ಲ ರಾಜರು ಕೂಡ ಮೊದಲು ಶುರು ಆಗೋದೇ ನಮ್ಮ ಮೈಸೂರು ಮಹಾರಾಜರಿಂದ, ಅವರೇ ವಿಲೀನ ಮಾಡೋದು. ಸೊ ಈ ರೀತಿಯಾಗಿ ನಮಗೆ ಹೇಳುವಾಗ ಸುಮಾರು 400 ಅಂಕೆ ಸಂಖ್ಯೆಯಲ್ಲಿ ಬರ್ತದೆ, 400 ಸಂಭವ ಬರುತ್ತೆ. ಅಷ್ಟೇನ ಇದ್ದಿದ್ದಂಗಾದರೆ ನಮ್ಮ ರಾಜಮನೆ? ಖಂಡಿತ ಅಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಆ ಯುರೋಪಿಯನ್ ಬ್ರಿಟಿಷ್ ಭಾರತದ ಕೊನೆಯ ಕಾಲದಲ್ಲಿ ಒಂದು ಅವರ ಸರ್ಕಾರಕ್ಕೆ ನೇರವಾಗಿ ಸಂಬಂಧಿಸಿದ ಏನು ಒಂದಷ್ಟು ರಾಜಮನೆತನಗಳಿತ್ತೋ ಆ ಸಂಖ್ಯೆ ಮಾತ್ರ ಈಗ ನಾವು 490 ಅಂತ ತೆಗೆದುಕೊಳ್ಳೋದು. ಅದನ್ನು ಹೊರತುಪಡಿಸಿದ ಅನೇಕ ಸಾವಿರಾರು ಸಣ್ಣ ಪುಟ್ಟ ಮನೆತನಗಳು ಭಾರತದಲ್ಲಿದ್ದವು. ಅವರ ಕೊಡುಗೆ ಕೂಡ ತುಂಬ ಅಮೂಲ್ಯವಾಗಿಯೇ ಇತ್ತು. ಸಾವಿರಾರು ಹೇಳ್ತಾ ಇದ್ದೇನೆ. ಈಗ ಕರ್ನಾಟಕ ಒಂದರಲ್ಲೇ ನಮಗೆ ಎಷ್ಟೋ ನೂರಾರು ಈ ರೀತಿಯ ಪಾಳೆಗಾರ ಮನೆತನಗಳು ಕಂಡು ಬರ್ತವೆ. ಹೀಗಾಗಿ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಅಧ್ಯಯನ ಆದರೆ, ವ್ಯವಸ್ಥೆ ಆದರೆ, ಆವಾಗ ಒಂದು ಸ್ಪಷ್ಟ ರೂಪ ಸಿಗ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯುವುದು ಅಸಾಧ್ಯ ಅಲ್ಲ, ಅದಕ್ಕೊಂದು ಸಾಧ್ಯತೆ ಇದೆ, ನಿರ್ದಿಷ್ಟವಾಗಿಯೇ ಸಾಧ್ಯ ಇದೆ. ಅದು ಎಷ್ಟು ಸಂಖ್ಯೆಯ ಅರಸು ಮನೆತನಗಳು ಆ ಸಂದರ್ಭದಲ್ಲಿ ಇದ್ದವು, ಇದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬಲ್ಲ ವ್ಯವಸ್ಥೆ ಇದೆ. ಅದು ಆಗಬೇಕು, ಆ ಕೆಲಸ ಆಗಬೇಕು. ಈಗ ಉದಾಹರಣೆಗೆ, ಈಗ ಶಾಸನಗಳು ಹೇಗೆ ಒಂದು ನಮ್ಮ ಕರ್ನಾಟಕ ಇನ್ಸ್ಕ್ರಿಪ್ಷನ್ನಲ್ಲಿ ಎಪಿಗ್ರಫಿಕಾ ಇಂಡಿಕಾ, ಎಪಿಗ್ರಫಿಯ ಕರ್ನಾಟಕ, ಈ ಥರ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್, ಈ ಎಲ್ಲ ಗ್ರಂಥಗಳಲ್ಲಿ ಶಾಸನಗಳನ್ನು ಕ್ರೋಢೀಕರಣವನ್ನು ಮಾಡಲಾಗಿದೆಯೋ ಹಾಗೆ ಅರಸು ಮನೆತನಗಳ ಕ್ರೋಢೀಕರಣ ಆದರೆ ವ್ಯವಸ್ಥಿತವಾಗಿ ವೈಜ್ಞಾನಿಕ ನೆಲೆಯಲ್ಲಿ ಆಗತ್ತೆ. ಇವುಗಳಲ್ಲಿ ಮರೆತು ಹೋದ ಒಂದು ಮಹಾ ಸಾಮ್ರಾಜ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಹೇಳ್ತೇನೆ. ಅದು ನಮ್ಮ ಸೋದೆ ಅರಸು ಮನೆತನ. ಈ ಸೋದೆ ಅರಸು ಮನೆತನ ವಿಜಯನಗರದ ಹಾಗೆಯೇ ಮರೆತು ಹೋದ ಒಂದು ಮನೆತನ. ಆದರೆ ವಿಜಯನಗರಕ್ಕೆ ಸ್ವತಂತ್ರ ಅರಸರು ಹೇಳುವ ಹಣೆಪಟ್ಟಿ ಇತ್ತು. ಇವರಿಗೆ ಆ ಹಣೆಪಟ್ಟಿ ಇರಲಿಲ್ಲ. ಇವರು ಸಾಮಂತರಾಗಿದ್ದರು. ಅವರು ಸ್ವತಂತ್ರರಾದರೆ ಅವರ ಸಾಮಂತರು ಇವರಾಗಿದ್ದರು, ಈ ಸೋದೆ ಅರಸರಾಗಿದ್ದರು. ಹೀಗಾಗಿ ಈಗ ಏನು ನಿಮ್ಮ ಪ್ರಶ್ನೆ ಏನಿತ್ತಲ್ಲ, ಕೇವಲ 400-450 ಮಾತ್ರನೇ? ಖಂಡಿತ ಅಲ್ಲ. ಭಾರತದಲ್ಲಿ ಸಾವಿರಾರು ಈ ರೀತಿಯ ಸಣ್ಣ ಪುಟ್ಟ ಪಾಳೆಗಾರ ಮನೆತನಗಳು, ಸಣ್ಣ ಪುಟ್ಟ ರಾಜಮನೆತನಗಳು ಅಸ್ತಿತ್ವದಲ್ಲಿದ್ದು ಆ ಕಾಲದಲ್ಲಿ. ಅವರನ್ನು ಅಧಿಕೃತವಾಗಿ ರಾಜಮನೆತನಗಳು ಅಂತ ಕ್ರೋಢೀಕರಿಸುವಲ್ಲಿ ವ್ಯವಸ್ಥೆ ವಿಫಲ ಆಗಿದೆ ಅಷ್ಟೆ. ಅಂದರೆ ಬ್ರಿಟಿಷ್ ಜೊತೆಗೆ ಯಾರು ಒಪ್ಪಂದದಲ್ಲಿದ್ದರೋ ಆ ಒಪ್ಪಂದದಲ್ಲಿದ್ದಂತಹ ಸಂಸ್ಥಾನಗಳು ಮಾತ್ರನೇ ಅವರು
ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ ಅಂತ ಹೇಳಿ ಮೋಸ್ಟ್ಲಿ ಅವರು ಪ್ರಾಬಬ್ಲಿ ಅಂದ್ಕೊಂಡಿದ್ರೇನೋ ಅಷ್ಟನ್ನು ವಿಲೀನ ಮಾಡ್ಕೊಳ್ಳಿಕ್ಕೆ ಅವರ ಒಂದು ಅಗ್ರಿಮೆಂಟನ್ನು ಕೊಟ್ಟು ಅವರು ಹೋದರು. ಖಂಡಿತ ಸೊ ಅಲ್ಲಿಗೆ ನಮ್ಮ ನಂಬರ್ಸ್ ಅಷ್ಟ್ರ ಮೇಲೆ ಮಾತ್ರ ಉಳ್ಕೊಂಡು ಉಳಿದವ್ರದ್ದೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಬಟ್ ಇವರು ಕೂಡ ವಿಲೀನ ಮಾಡ್ಕೊಂಡಿರ್ತಾರೆ. ಇಲ್ಲ ವಿಲೀನ ಹೇಳುವಂತಹ ಪ್ರಯೋಗ ಅಲ್ಲ ಅದು. ಆಕ್ಚುಲಿ ವಿಲೀನ ಅಂತ ಏನಲ್ಲ. ಅವರು ಈಗ ನೋಡಿ ಇಲ್ಲ, ನಾನೊಂದು ಡಾಕ್ಯುಮೆಂಟ್ ನೋಡಿದ್ದೇನೆ. ಆ ಡಾಕ್ಯುಮೆಂಟು ಒಂದು ಸಣ್ಣ ಏನು ಹೇಳ್ತಾರೆ ವಾಡೆ ಮನೆತನ, ಉತ್ತರ ಕರ್ನಾಟಕದ ಸಣ್ಣ ವಾಡೆ ಮನೆತನಕ್ಕೆ ನಮ್ಮ ಇಂಡಿಯನ್ ಗೌರ್ನಮೆಂಟು 1948ನಲ್ಲಿ ಕಳಿಸಿರುವಂತಹ ಒಂದು ಒಪ್ಪಂದದ ಪತ್ರ. ಬ್ರಿಟಿಷ್ ಪ್ರಾಮಿನೆನ್ಸ್ನೊಂದಿಗೆ ನೀವು ಮಾಡಿಕೊಂಡಿದ್ದ ಒಪ್ಪಂದ ಕರಾರು ಪತ್ರವನ್ನು ನಮ್ಮ ಭಾರತ ಸರ್ಕಾರದೊಂದಿಗೆ ವಿಲೀನಗೊಳಿಸಲು ಕೋರಿ ಅಂತ ಹೇಳಿ ಬರೆದು ಜವಾಹರ್ಲಾಲ್ ನೆಹರು ಸಿಗ್ನೇಚರ್ ಇದೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸಿಗ್ನೇಚರ್ ಇದೆ. ಸುಮಾರು ಒಂದು 47-50 ಸಿಗ್ನೇಚರ್ಸ್ ಇದೆ. ಅದ್ರ ಜೊತೆಗೆ ಯಾರ್ಯಾರು ದೊಡ್ಡ ಸಾಮ್ರಾಟರು ಒಪ್ಕೊಂಡಿದ್ರಲ್ಲ ಇಂಥ ಎಲ್ಲ ಸಾಮ್ರಾಟರು ನಮ್ಮ ಸರ್ಕಾರದೊಂದಿಗೆ ವಿಲೀನ ಮಾಡಿಕೊಳ್ಳಲು ಒಪ್ಪುವುದಾಗಿ ಸಹಿ ಹಾಕಿರುತ್ತಾರೆ. ನೀವು ಕೂಡ ಒಪ್ಪುವುದಾದರೆ ಇದರ ಪ್ರತಿಯೊಂದಿಗೆ ಸಹಿ ಹಾಕಿ ತಲುಪಿಸಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಹಿಂದಿನ ಪುಟದಲ್ಲಿ ದಾಖಲಿಸಿ ಅಂತಿದೆ. ನಾನು ಇದನ್ನು ಎಲ್ಲಿ ನೋಡಿದೆ ಅಂದರೆ ಒಂದು ಸಣ್ಣ ವಾಡೆ ಮನೆತನ ಅಂದರೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಇತ್ತು ಅನ್ನೋದನ್ನು ಇಲ್ಲಿ ನಾನು ಪಾಯಿಂಟ್ ನೋಟ್ ಮಾಡಿ. ಉದಾಹರಣೆಗೆ ಈಗ ನೀವು ಹೇಳಿದ್ರಲ್ಲ ಆ ಒಂದು ಅಗ್ರಿಮೆಂಟ್ ಕರಾರು ಪತ್ರ ಅಂತ, ಇದಕ್ಕೆ ಒಂದು ಸಣ್ಣ ವಾಡೆಯಾಗಿ ನಾವು ಮುಧೋಳ ವಂಶಸ್ಥರನ್ನು ತೆಗೆದುಕೊಳ್ಬೋದು. ಅವರು ಕೂಡ ಆಗಿದೆ ಇದೇ ರೀತಿಯಲ್ಲಿ. ಮುಧೋಳ ಮನೆತನ, ರಾಜ ಮನೆತನ. ಇಲ್ಲಿ ಆ ಕಾಲದಲ್ಲಿ ಈ ರೀತಿಯ ಏನು ಒಡಂಬಡಿಕೆ ಅಂತ ಹೇಳ್ತೇವೆ ನಾವು, ಒಡಂಬಡಿಕೆ, ಇದರ ಅರ್ಥ ಅವರೆಲ್ಲರೂ ಈ ಬ್ರಿಟಿಷರ ಆಡಳಿತಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಅಥವಾ ಬ್ರಿಟಿಷ್ ಅಂಡ್ರಿದ್ರು ಅಂತ ಅದರ ಅರ್ಥ ಅಲ್ಲ. ಆ ಕಾಲದ ವ್ಯವಸ್ಥೆಗೆ ಅವರಿಂದ ಒಂದು ಸಹಕಾರ ಕೊಟ್ಟ ಒಂದು ಪತ್ರ ಹೇಳೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ಆ ರೀತಿಯಾದ ಸುಮಾರು 490 ಏನಿದೆಯಲ್ಲ, 500 ಚಿಲ್ಲರೆ 490, ಆ ಮನೆತನಗಳಲ್ಲೂ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ ದಾಖಲೆಗಳು ಸಿಗತ್ತಲ್ಲ ನಮಗೆ. ಸಾಕಷ್ಟು ಸಿಗತ್ತೆ. ಬ್ರಿಟಿಷರನ್ನ ಸೋಲಿಸಿದ ದಾಖಲೆ ಸಿಗತ್ತೆ, ಯುದ್ಧ ಮಾಡಿದ್ದು, ವಿರೋಧ ಮಾಡಿದ್ದು ಎಲ್ಲ ಸಿಗತ್ತೆ. ಹೀಗಾಗಿ ಅದರ ಅರ್ಥ ಅವರು ಬ್ರಿಟಿಷರಿಗೆ ಸಹಕಾರಿಗಳಾಗಿದ್ದರು ಅಥವಾ ಬ್ರಿಟಿಷರ ಎಲ್ಲ ಕೆಲಸಗಳಿಗೆ ಅವರು ಒಪ್ಕೊಂಡು ಅವರ ಅಂಡ್ರಿದ್ರು ಅದು ಅರ್ಥ ಅಲ್ಲ. ಆ ಕಾಲದ ಆ ಸಾಂದರ್ಭಿಕ ವ್ಯವಸ್ಥೆಗೆ ಅವರು ತಮ್ಮ ಸಹಕಾರವನ್ನು ಕೊಟ್ಟಿದ್ದರು ಅಧಿಕೃತವಾಗಿ. ಅಂಥವರನ್ನು ಇವರು ನೋಟ್ ಮಾಡಿದರು. ಅಂಥ ಸಂಸ್ಥಾನಗಳನ್ನು ಇವರು ನೋಟ್ ಮಾಡ್ತಾರೆ. ಯುರೋಪಿಯನ್ರು, ಆ ಬ್ರಿಟಿಷರು ನೋಟ್ ಮಾಡ್ತಾರೆ. ಅವರನ್ನು ಹೊರತುಪಡಿಸಿದ ಅನೇಕ ಸಂಸ್ಥಾನಗಳು ಇವೆ. ಈಗ ಹಾಗೆ ನೋಡ್ಲಿಕ್ಕೆ ಹೋದರೆ ನಮ್ಮ ಸೋದೆ ಸಂಸ್ಥಾನಕ್ಕೂ ಕೂಡ ಇದರೊಳಗಡೆ ಬರೋದು, ಈ ಸಂಖ್ಯೆ ಒಳಗಡೆ ಬರುತ್ತೆ. ಅವರು ಹೊರತಾಗಿದ್ದ ಸಂಸ್ಥಾನ ಅಲ್ಲ ಇದು. ಆದರೆ ಸೋದೆ ಅರಸರು ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಮೊದಲ ರಾಜಮನೆತನ. ಹೇಗೆ ಶುರು ಆಗುತ್ತೆ ಸರ್ ಸಂಸ್ಥಾನದ ಬಿಗಿನಿಂಗ್ ಹೇಗೆ ಅಂತ ಹೇಳಿ? ಈ ಸೋದೆ ಅರಸು ಮನೆತನ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋದೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಘಟ್ಟದ ಮೇಲಿನ, ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ವಿಭಾಗ ಹೇಗಿದೆ ಅಂದರೆ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ 2 ವಿಭಾಗಗಳಿದೆ. ಘಟ್ಟದ ಕೆಳಗೆ ಗೇರುಸೊಪ್ಪೆಯ ಸಾಳುವರು ಆಳ್ವಿಕೆ ಮಾಡ್ತಾಯಿದ್ರು. ಏನು ಚೆನ್ನಭೈರಾದೇವಿ ಅಂತ ಫೇಮಸ್ ಕ್ವೀನ್ ಇದ್ದಾಳಲ್ಲ, ಆ ಚೆನ್ನಭೈರಾದೇವಿಯ ಮನೆತನ ಸಾಳುವರು, ಅವರು ಆಳ್ವಿಕೆ ಮಾಡ್ತಾಯಿದ್ರು. ಕಾಳು ಮೆಣಸಿನ ರಾಣಿ. ಘಟ್ಟದ ಮೇಲ್ಭಾಗ, ಘಟ್ಟದ ಕೆಳಗೂ ಕೂಡ ಈ ಕಾರವಾರ, ಅಂಕೋಲ ಇವೆಲ್ಲ ಸೋದೆ ಅರಸರಿಗೆ ವ್ಯಾಪ್ತಿಗೆ ಬರ್ತಾಯಿತ್ತು. ಕಾರವಾರ, ಅಂಕೋಲ, ಶಿರಸಿ, ಸಿದ್ದಾಪುರ, ಮುಂಡಗೋಡು, ಹಳಿಯಾಳ, ಸುಪ ಈ ಎಲ್ಲ ಭಾಗಗಳೇನಿದೆಯಲ್ಲ ಇವೆಲ್ಲ ಈ ಸೋದೆ ಅರಸರ ವ್ಯಾಪ್ತಿಗೆ ಬರುವಂಥ ಪ್ರದೇಶ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅವರು ಸೋದೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಈ ಸೋದೆ ಹೇಳುವಂಥದ್ದು ನನಗನಿಸುವ ಹಾಗೆ ಈಗ ಆಗಿಂದ ಈಗಿನವರೆಗೂ ಭಾಳ ಬ್ಯೂಟಿ ಇದೆ ಇದರಲ್ಲಿ. ಈ ವಿಷಯದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಕಾಲದಿಂದ ಈ ಕಾಲದವರೆಗೂ ಇಟ್ಸ್ ಅ ಸೆಂಟರ್ ಫಾರ್ ಸ್ಪಿರಿಚುವಲ್ ಟೂರಿಸಮ್. ಆ ಕಾಲದಿಂದ ಈ ಕಾಲದವರೆಗೂ ಇದು ಬಹಳ ವಿಶೇಷ. ಆಧ್ಯಾತ್ಮಿಕ ಪ್ರವಾಸೋದ್ಯಮದ ಕೇಂದ್ರ ಅದು ಸೋದೆ. ಒಂದು ಆಧ್ಯಾತ್ಮಿಕತೆ ಇದೆ ಆ ನಾಡಿನಲ್ಲಿ, ಆ ನೆಲದಲ್ಲಿ, ಆ ಪ್ರದೇಶದಲ್ಲಿ. ಹೇಗೆ ಅದು ಸೋಮದಾಪುರ, ಸುಧಾಪುರ, ಸೋವದೆ, ಸ್ವಾದಿ, ಸೋದೆ, ಸುಂದೆಂ, ಪೋರ್ಚುಗೀಸರಿಂದ ಸುಂದೆಂ ಅಂತ ಕರೆಯಲ್ಪಡ್ತು. ಆಮೇಲೆ ಸೋಂದ,
ಈ ರೀತಿಯ ವಿಭಿನ್ನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲ್ಪಡುವ ಪ್ರದೇಶ ಈಗಿನ ಸೋಂದ. ಇಲ್ಲಿ ಈ ರಾಜಮನೆತನ ಹೇಳುವಂಥದ್ದು ಸರಿಯಾಗಿ ಪ್ರಾರಂಭ ಆಗಿದ್ದು 15ನೇ ಶತಮಾನದಲ್ಲಿ. ಆದರೆ ಇದಕ್ಕೊಂದು ಗಟ್ಟಿತನ ಬಂದದ್ದು, ಈ ರಾಜಮನೆತನಕ್ಕೊಂದು ಗಟ್ಟಿತನ ಬಂದದ್ದು 16ನೇ ಶತಮಾನದಿಂದ. 16ನೇ ಶತಮಾನದ ಎಕ್ಸಾಕ್ಟ್ಲಿ ಮಧ್ಯಭಾಗದಿಂದ ಈ ರಾಜಮನೆತನಕ್ಕೆ ಒಂದು ಗಟ್ಟಿತನ ಬಂತು. ಯಾರಿಂದ ಅಂತ ಕೇಳಿದ್ರೆ ಇಮ್ಮಡಿ ಅರಸಪ್ಪ ನಾಯಕ. ಬಹುಶಃ ನಮಗೆ ಏನಾಗಿದೆ ಗೊತ್ತಾ, ಈಗಿನ ಜನತೆಗೆ ಎಲ್ಲ ಇತಿಹಾಸ ಓದ್ಕೊಂಡವರಿಗೂ ಅಥವಾ ಗೊತ್ತಿಲ್ಲದೆ ಹೋದವರು ಎಲ್ರಿಗೂ ಕರ್ನಾಟಕದ ಕೆಲವು ರಾಜರ ಹೆಸರುಗಳು ಮಾತ್ರ ಗೊತ್ತು ಅಲ್ವಾ. ಈಗ ಉದಾಹರಣೆಗೆ ಕೃಷ್ಣದೇವರಾಯ ವೆರಿ ಫೇಮಸ್, ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಪುಲಕೇಶಿ, ಒಂದಷ್ಟು ಜನರ ಮಯೂರ, ಈ ಒಂದಷ್ಟು ಜನರು ಬಿಟ್ಟರು ಬೇರೆ ಪರಿಚಯ ಇಲ್ಲ. ಈಗ ನಾನು ಹೇಳುವ ಇವತ್ತು ನಿಮ್ಮ ಈ ಮಾಧ್ಯಮದಲ್ಲಿ ನಾನು ಹೇಳುವ ರಾಜರ ಹೆಸರುಗಳನ್ನು ಬಹುತೇಕರು ಕೇಳಿಸ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರ ಹೆಸರು ಹೇಳ್ತೇನೆ. ಇಮ್ಮಡಿ ಅರಸಪ್ಪ ನಾಯಕ, ಈತ 1555ರಿಂದ 1598ರವರೆಗೆ ಸುಮಾರು 47-48 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಸೋದೆ ಅರಸನಾಗಿ. ಒಬ್ಬ ಧರ್ಮ ಮಹಾಪ್ರಭು ಈತ. ಆ ಕಾಲದಲ್ಲಿ ಸೋದೆಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದ. ಜಾತ್ಯತೀತ ಪ್ರಜ್ಞೆ ಈ ಕಾಲಕ್ಕೆ ತುಂಬ ರಿಲೆವೆಂಟ್ ವರ್ಡ್. ಜಾತ್ಯತೀತ ಪ್ರಜ್ಞೆ ಇದ್ದ ರಾಜ ಆತ. ಎಲ್ಲರನ್ನ ಸಮಾನವಾಗಿ ಕಾಣುವ ಧೋರಣೆ. ಜೈನ ಧರ್ಮ ಇತ್ತು, ವೈಷ್ಣವ, ಶೈವ, ವೀರಶೈವ, ಸ್ಮಾರ್ತ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟು ಸಮಾನವಾಗಿ ಕಾಣ್ತಾ ಇದ್ದ. ಹೀಗಾಗಿ ಧರ್ಮ ಮಹಾಪ್ರಭು ಆತ. ಈಗ ಸೋಂದಾದಲ್ಲಿ ಇರುವಂತಹ ಪ್ರಸಿದ್ಧ ಮಠಗಳು, ಶಂಕರಪೀಠ, ಸೋಂದಾ ಸ್ವರ್ಣವಲ್ಲಿ ಮಠ. ಸ್ವರ್ಣವಲ್ಲಿ ಮಠಕ್ಕೆ 1200 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಅದು ಸೋಂದಾಕ್ಕೆ ಬಂತು 16ನೇ ಶತಮಾನದಲ್ಲಿ. ಸೋಂದಾಕ್ಕೆ ಆ ಮಠ ಬಂದಾಗ ಅದಕ್ಕೆ ನೂತನ ಕಟ್ಟಡ ಕಟ್ಟಿಸಿಕೊಟ್ಟವನು ಇವನೇ, ಇದೇ ಇಮ್ಮಡಿ ಅರಸಪ್ಪ ನಾಯಕ. ಹಾಗೆ ವಾದಿರಾಜ ಮಠ, ವಾದಿರಾಜ ಮಠ ಇದೆ, ಮಾಧ್ವ ಸಂಪ್ರದಾಯದ್ದು. ಆ ಮಠಕ್ಕೆ ಕಟ್ಟಡವನ್ನು ಕಟ್ಟಿಸಿಕೊಟ್ಟ. ಅಕಲಂಕ ಪೀಠ ಇದೆ, ಜೈನ ಪೀಠ ಇದೆ, ಜೈನ ಮಠಕ್ಕೆ ಕಟ್ಟಡವನ್ನು ಕಟ್ಟಿಸ್ಕೊಟ್ಟ. ವೀರಶೈವ ಪರಂಪರೆಯ ಮಠ ಇದೆ. ಬೆಳವಡಿ ಮಲ್ಲಮ್ಮ, ಆ ಬೆಳವಡಿ ಮಲ್ಲಮ್ಮ ಹುಟ್ಟಿ ಬೆಳೆದದ್ದು ಇದೇ ಪ್ರದೇಶದಲ್ಲಿ. ಈಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಅಲ್ಲೊಂದು ಸಂಸ್ಥಾನ ಇತ್ತು, ಇದೇ ರೀತಿಯ ಪುಟ್ಟ ಸಂಸ್ಥಾನ. ಆ ಸಂಸ್ಥಾನದ ಈಶಪ್ರಭು ಹೇಳುವಂಥ ರಾಜಕುಮಾರನನ್ನು ಕೈ ಹಿಡಿದವಳು ನಮ್ಮ ಸೋದೆಯ ರಾಜಕುಮಾರಿ ಮಲ್ಲಮ್ಮ. ಈ ಸೋದೆಯ ಮಲ್ಲಮ್ಮ ಪ್ರಸಿದ್ಧ ಆಗಲಿಲ್ಲ, ಬೆಳವಡಿ ಮಲ್ಲಮ್ಮ ಪ್ರಸಿದ್ಧಳಾದ್ಲು. ಗೊತ್ತಿದೆ ಕಾರಣ. ಶಿವಾಜಿಯ ಜೊತೆಗೆ ಹೋರಾಟ ಮಾಡಿ ಪ್ರಸಿದ್ಧ ಆದ್ಲು. ಜೊತೆಗೆ ನೋಡಿ, ಮರೆತು ಹೋದ ಸಾಮ್ರಾಜ್ಯ ಹೇಳೋದಕ್ಕೆ ಇದೆಲ್ಲ ಸಂಗತಿಗಳು ಸಾಕ್ಷಿ. ಈ ಸಂಗತಿ ಹೈಲೈಟ್ ಆಗೇ ಇಲ್ಲ ಈಗ ನಾನು ಮುಂದೆ ಹೇಳುವ ಸಂಗತಿ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲುತ್ತದೆ. ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಸಣ್ಣ ವಿಷಯನ ಇದು, ಸಣ್ಣ ಸಾಧನೆಯ. ನಮಗೆ ಎಲಿಜಬೆತ್ ರಾಣಿ ವಿಶೇಷವಾಗಿ ಕಾಣ್ತಾರೆ, ಇಂಗ್ಲೆಂಡಿನ ಎಲಿಜಬೆತ್. ಅವಳು ಮಾಡಿಲ್ಲ ಈ ಸಾಧನೆಯನ್ನು. ಮಹಿಳಾ ಸೈನ್ಯವನ್ನು ಕಟ್ಟಿದ್ಲು, ಕಂಪ್ಲೀಟ್ಲಿ ಮಹಿಳಾ ಸೈನ್ಯ. ಮಲ್ಲಮ್ಮಳ ಸಾಹಸ, ಅದು ಯಶೋಗಾಥೆ. ಅವಳ ವರ್ಣನೆ ಹೇಗಿದೆ ಗೊತ್ತಾ? ಮಲ್ಲಮ್ಮಳ ವರ್ಣನೆ ಆ ಕಾಲದಲ್ಲಿ, ಅವಳ ವ್ಯಕ್ತಿತ್ವದ ವರ್ಣನೆ. ರೂಪದಲ್ಲಿ ರತಿ ಅಂತ ಇದ್ಲು, ಸೌಂದರ್ಯವತಿಯಾಗಿದ್ಲು. ಶೌರ್ಯದಲ್ಲಿ ದುರ್ಗಿ ಅಂತ ಇದ್ಲು, ಅಷ್ಟು ಪರಾಕ್ರಮಿಯಾಗಿದ್ಲು. ವಿದ್ಯೆಯಲ್ಲಿ ಸರಸ್ವತಿ ಅಂತ ಇದ್ಲು. ವಿದ್ಯೆ, ರೂಪ, ಶೌರ್ಯ ಮೂರು ಸಮಾನವಾಗಿ ಸಮ್ಮಿಲನಗೊಂಡ ಒಂದು ವ್ಯಕ್ತಿತ್ವ ಮಲ್ಲಮ್ಮ. ಚತುರ್ಭಾಷಾ ಪಂಡಿತೆಯಾಗಿದ್ಲು, 4 ಭಾಷೆಯಲ್ಲಿ ಪಾಂಡಿತ್ಯ ಇತ್ತು ಅವಳಿಗೆ, ಮಲ್ಲಮ್ಮರಿಗೆ. ಇಲ್ಲಿ ಈಗ ನಾವು ಏಕವಚನದಲ್ಲಿ ಕರೆಯೋದು ಅಂತ ಅಲ್ಲ, ಈಗ ನಾವು ದೇವರನ್ನು ಏಕವಚನದಲ್ಲಿ ಕರಿತೇವೆ. ಅದೊಂದು ಭಕ್ತಿ, ಪ್ರೀತಿ, ಅಭಿಮಾನದ ಸಂಕೇತ. ಅದರ ಅರ್ಥ ಮಲ್ಲಮ್ಮನನ್ನು ಏಕವಚನದಲ್ಲಿ ಕರೆಯೋದು ಅಂತ ಅಲ್ಲ, ಮಲ್ಲಮ್ಮನವರು ಅಂತಲೂ ಕರಿತೇವೆ. ಆದರೆ ಈಗ ನಾವು ದೇವರನ್ನು ಏಕವಚನದಲ್ಲಿ ಕರಿತೇವಲ್ಲ, ಗಣಪತಿ, ವೆಂಕಟರಮಣ. ಅದರ ಅರ್ಥ ಹಾಗೆ, ಆ ರೀತಿಯ ಭಾವನೆ ಇಲ್ಲಿ ನಮ್ಮ ಭಾವನೆ ಹಾಗೆ. ಮತ್ತೆ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಈ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಅಷ್ಟೇ. ಇಂಥ ಮಲ್ಲಮ್ಮಳಿಗೆ ಒಬ್ಬ ಸಹೋದರ ಇದ್ದ, ಸೋದೆ ಸದಾಶಿವರಾಯ. ಬರ್ತೇನೆ ನಾನು ಮತ್ತೆ. ಅಲ್ಲಿ ಇಮ್ಮಡಿ ಅರಸಪ್ಪ ನಾಯಕನಿಗೆ ನಿಲ್ಲಿಸಿದೆ ನಾನು. 1555ರಿಂದ 1598ರವರೆಗೆ ಆಳ್ವಿಕೆ ಮಾಡ್ತಾನೆ. ಈ ಮಠಗಳಿಗೆಲ್ಲ ಕಟ್ಟಡವನ್ನು ಕಟ್ಟಿಕೊಟ್ಟು
ಸೋಂದಾವನ್ನು ಒಂದು ಐತಿಹಾಸಿಕ ನಗರವನ್ನಾಗಿ ಕಟ್ಟಿದ ಕೀರ್ತಿ ಈ ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಲ್ತದೆ. ಸೋಂದಾದಲ್ಲಿ ಈ ಶಿಲಾಮಯ ದೇವಾಲಯಗಳು ಇರಲಿಲ್ಲ ಅಲ್ಲಿವರೆಗೆ. ಮೊಟ್ಟ ಮೊದಲಿಗೆ ಸೋಂದಾ ಪ್ರದೇಶದಲ್ಲಿ ಶಿಲಾಮಯ ದೇವಾಲಯವನ್ನು ಕಟ್ಟಿದ ಕೀರ್ತಿ ಕೂಡ ಇದೇ ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಲ್ಲುತ್ತದೆ. ಅವನ ನಂತರ ಬಂದದ್ದು ರಾಮಚಂದ್ರ ನಾಯಕ ಅಂತ. ಈ ರಾಮಚಂದ್ರ ನಾಯಕನದು ಒಂದು ವಿಶೇಷತೆ ಇದೆ. ಏನು ಅಂತಂದರೆ, ಈಗ ನಮಗೆ ಬೆಂಗಳೂರಿನ ಸ್ಥಾಪಕ ಯಾರು ಅಂದರೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ಕೆಂಪೇಗೌಡರು ಬೆಂಗಳೂರಿನ ಸ್ಥಾಪಕರು. ಹಾಗೆ ಶಿರಸಿಯಂಥ ಒಂದು ಪುಟ್ಟ ಪಟ್ಟಣಕ್ಕೂ ಒಬ್ಬ ಸ್ಥಾಪಕ ಇದ್ದ ಅನ್ನೋದು ನಮಗೆ ಪರಿಚಯ ಇಲ್ಲ ಸಮಾಜಕ್ಕೆ. ಆ ಶಿರಸಿ ಪಟ್ಟಣದ ಸ್ಥಾಪಕ ಈ ರಾಮಚಂದ್ರ ನಾಯಕ. ಶಿರಸಿ 16ನೇ ಶತಮಾನಕ್ಕಿಂತ ಮೊದಲು ಒಂದು ಕುಗ್ರಾಮವಾಗಿತ್ತು. ಶಿರಿಯೂರು ಅಂತ ಕರಿತಾ ಇದ್ರು ಅದನ್ನು. ಕುಗ್ರಾಮ ಹಾಕ್ಕೊಂಡಿತ್ತು, ಒಂದು ಸಣ್ಣ ಗ್ರಾಮ, ಜನವಸತಿ ಇತ್ತು, ಬಟ್ ಏನು ಒಂದು ಪಟ್ಟಣ ಆಗಿರಲಿಲ್ಲ. ಕುಗ್ರಾಮವಾಗಿದ್ದ ಆ ಪ್ರದೇಶವನ್ನು ಅಲ್ಲಿ ರಸ್ತೆಗಳು, ಕೆರೆಗಳು, ಕೋಟೆ, ಅರಮನೆ, ದೇವಾಲಯ ಇವೆಲ್ಲವನ್ನು ಕಟ್ಟಿ ಅದನ್ನು ಪಟ್ಟಣವನ್ನಾಗಿ ಪರಿವರ್ತಿಸಿದ ಕೀರ್ತಿ ಇದೇ ರಾಮಚಂದ್ರ ನಾಯಕನಿಗೆ ಸಲ್ಲುತ್ತದೆ. ಹೀಗಾಗಿ ಅವನು ಶಿರಸಿಯ ಸ್ಥಾಪಕ. 1602ರಿಂದ 1610 ಮಧ್ಯಭಾಗದಲ್ಲಿ ಶಿರಸಿಗೆ ಪಟ್ಟಣದ ರೂಪವನ್ನು ಕೊಟ್ಟ ಅವನು. ಈಗ ನಿಮ್ಮಲ್ಲಿ ತುಂಬ ಜನರು ಮಲೆನಾಡಿನ ಶಿರಸಿಗೆ ಹೋಗ್ತೀರಿ. ಶಿರಸಿ ಅಂದ ತಕ್ಷಣ ಮಾರಿಕಾಂಬೆ ನೆನಪಾಗ್ತಾಳೆ. ಶಿರಸಿ ಮಾರಿಕಾಂಬ ಜಾತ್ರೆ ಭಾಳ ಪ್ರಸಿದ್ಧ. ಆ ಪ್ರದೇಶವನ್ನು ಕಟ್ಟಿದ ಕೀರ್ತಿ, ಆ ಪಟ್ಟಣವನ್ನು ಕಟ್ಟಿದ ಕೀರ್ತಿ ಇದೇ ರಾಮಚಂದ್ರ ನಾಯಕನಿಗೆ ಸಲ್ಲುತ್ತದೆ. ಜೊತೆಗೆ ಬನವಾಸಿಗೆ ಒಂದು ಕಾಷ್ಟ ರಥವನ್ನು ಮಾಡಿಸ್ಕೊಡ್ತಾನೆ ಇವನು. ಒಂದು ಅದ್ಭುತವಾದ ಬ್ಯೂಟಿಫುಲ್ ಇತ್ತದು. ಈಗ ಇತ್ತೀಚೆಗೆ ಈಗ ಒಂದೆರಡು ವರ್ಷದಿಂದ ಹೊಸ ರಥ ನಿರ್ಮಾಣ ಆಗಿದೆ. ಅದು ಕಟ್ಟಿಗೆಯ ರಥ. 400 ವರ್ಷ ಆ ರಥ ಉಪಯೋಗಿಸಿದರು ನೋಡಿ, ಯೋಚನೆ ಮಾಡಿ. ಆ ರಾಮಚಂದ್ರ ನಾಯಕ ಮಾಡಿಸಿ ಕೊಟ್ಟ ರಥವನ್ನೇ 2022ವರೆಗೂ ಉಪಯೋಗಿಸಿದರು. 2022, 1610ರಿಂದ 2022ರವರೆಗೆ ಒಂದೇ ರಥ ಇತ್ತು ಬನವಾಸಿಯಲ್ಲಿ. ಆ ರಥವನ್ನು ಮಾಡಿಸಿಕೊಟ್ಟ ಕೀರ್ತಿ ಇವನಿಗೆ ಸಲ್ಲುತ್ತದೆ, ಈ ರಾಮಚಂದ್ರ ನಾಯಕನಿಗೆ. ಅಂಥ ರಾಜ ಆಗಿದ್ದ ಅವನು. ಅವನ ನಂತರ ರಘುನಾಥ ನಾಯಕ ಅಂತ ಬರ್ತಾನೆ. 1610ರಿಂದ 1636ರವರೆಗೆ ಆಳ್ವಿಕೆ ಮಾಡಿದ್ದು. ಆ ರಘುನಾಥ ನಾಯಕನ ಒಂದು ಸಮಾಧಿ ಈಗ ಶಿರಸಿಯ ಸಮೀಪ ಬಾಳೂರು ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಅವನ ಸಮಾಧಿ ಇದೆ. ಅದರ ಮೇಲೆ ಬರ್ಕೊಂಡಿದೆ ರಘುರಾಯರ ಸಮಾಧಿ ಅಂತ. ಅದು ಹಾಳು ಬಿದ್ದುಕೊಂಡಿದೆ, ಆ ಪ್ರದೇಶ ಹಾಳು ಬಿದ್ದುಕೊಂಡಿದೆ. ಅದಕ್ಕೊಂದು ನೂತನತೆಯ ಸ್ಪರ್ಶ ಇಲ್ಲ. ಅದನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲ ಮಾಡುವ ಯೋಚನೆ ಇದೆ, ಗೊತ್ತಿಲ್ಲ ಅದು ಯೋಜನೆಯಾಗಿ ಯಾವಾಗ ಮಾರ್ಪಾಡಾಗತ್ತೆ ಅಂತ. ಯೋಚನೆಯಂತೂ ಇದೆ. ಅವನ ಸಮಾಧಿ ಇದೆ. ಸೊ ರಘುನಾಥ ನಾಯಕ ಅಂತ ಅವನ ನಂತರ ಬರ್ತಾನೆ 3ನೇ ರಾಜ. 4ನೇ ರಾಜ ಬಂದದ್ದು ಮಧುಲಿಂಗ ನಾಯಕ ಅಂತ. ಮಧುಲಿಂಗ ನಾಯಕ 1636ರಿಂದ 1660ರವರೆಗೆ ಆತ 61ರವರೆಗೆ ಆತ ಆಳ್ವಿಕೆ ಮಾಡ್ದ. ಮಧುಲಿಂಗ ನಾಯಕ. ಈ ಮಧುಲಿಂಗ ನಾಯಕ ಯಾರು ಗೊತ್ತೇ? ಇವನ ಪರಿಚಯ ಇಲ್ಲ ಯಾರಿಗೂ. ಸರ್, ನಾವು ಆಲ್ರೆಡಿ 4ನೇ ರಾಜರ ಇತಿಹಾಸವನ್ನು ಮುಗಿಸಿ ಮುಂದೋಗ್ತಾ ಇದ್ದೀವಿ. 4ನೇದಕ್ಕೆ ಬಂದಿದ್ದೇವೆ. ನನಗೊಂದು ಚಿಕ್ಕ ಡೌಟ್ ಇದೆ. ಇಷ್ಟು ಜನ ರಾಜರುಗಳಲ್ಲಿ ತಮ್ಮ ಸಂಸ್ಥಾನವನ್ನು ಎಕ್ಸ್ಟೆನ್ಷನ್ ಯಾರು ಮಾಡಲಿಲ್ವೇ? ಖಂಡಿತ. ಅಥವಾ ಇಷ್ಟಕ್ಕೆ ಸೀಮಿತ ಆಗೋದ್ರ ಇವರ ಒಂದು ಆಡಳಿತ ಪ್ರದೇಶನ? ಶಿರಸಿ ಮತ್ತು ಸೋಂದಾ ಸುತ್ತಮುತ್ತ ಪ್ರದೇಶಕ್ಕೆ ಸೀಮಿತನಾ? ಇಲ್ಲ, ಅಲ್ಲಿ ಎಕ್ಸ್ಟೆಂಡ್ ಮಾಡುವ ಪ್ರಯತ್ನಗಳು ಸೀಮಿತ ವಲಯದಲ್ಲಿದ್ದವು. ಈಗ ಸ್ವತಂತ್ರ ರಾಜರು ಜಿಲ್ಲೆಯಿಂದ ಜಿಲ್ಲೆಗೆ ಅಥವಾ ರಾಜ್ಯದಿಂದ ರಾಜ್ಯಕ್ಕೆ ಎಕ್ಸ್ಟೆಂಡ್ ಮಾಡ್ತಾಯಿದ್ರು. ಸ್ವತಂತ್ರ ರಾಜ್ಯರು, ಈಗ ಉದಾಹರಣೆಗೆ ಚಾಲುಕ್ಯರು, ರಾಷ್ಟ್ರಕೂಟರು, ಇವರು ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಇಲ್ಲೆಲ್ಲ ಎಕ್ಸ್ಟೆಂಡ್ ಮಾಡಿದ್ರಲ್ವ, ಅದೆಲ್ಲ ನಮಗೆ ಸಿಗತ್ತೆ. ಇವರು ಎಕ್ಸ್ಟೆನ್ಷನ್ ಅಂತ ಬಂದಾಗ ಅಷ್ಟೆಲ್ಲ ವಿಸ್ತಾರಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರ ಸಾಮರ್ಥ್ಯ ಅಷ್ಟು ಇರಲಿಲ್ಲ. ಒಂದು ಪುಟ್ಟ ಸೈನ್ಯ ಇತ್ತು, ಅಷ್ಟು ದೊಡ್ಡ ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಇರಲಿಲ್ಲ ಅವರಲ್ಲಿ. ಇಲ್ಲೇ ಒಂದೇ ಜಿಲ್ಲೆಯಲ್ಲಿ ಒಂದು 2-3 ಮನೆತನಗಳಿದ್ವಲ್ಲ, ಅವರೇ ಎಕ್ಸ್ಟೆನ್ಷನ್ ಅಲ್ಲಲ್ಲೇ ಮಾಡ್ಕೋತಾ ಇದ್ದರು. ಒಂದು ತಾಲೂಕಿಂದ ತಾಲೂಕಿಗೆ ಎಕ್ಸ್ಟೆನ್ಷನ್. ಈಗ ಉದಾಹರಣೆಗೆ ಬರ್ತದೆ, ಅದು ಕೂಡ ಬರ್ತದೆ. ಘಟ್ಟದ ಮೇಲೆ ಮಾತ್ರ ಸೀಮಿತವಾಗಿದ್ದ ಈ ಸೋದೆ ಅರಸರ ಸೀಮೆಯನ್ನು ಘಟ್ಟದ ಕೆಳಗೆ ವಿಸ್ತರಿಸಿದ್ದು ಇದೇ ಮಧುಲಿಂಗ ನಾಯಕ. ಈಗ ನಾವು 4ನೇ ರಾಜ್ಯದಲ್ಲಿ ಇದ್ನಂದ್ರೆ
ಇದೇ ಮಧುಲಿಂಗ ನಾಯಕ ಅದರ ವಿಸ್ತರಣೆಯನ್ನು ಮಾಡ್ತಾನೆ. ಉದಾಹರಣೆಗೆ ಅಂಕೋಲ, ಕಾರವಾರ ಈ ಎಲ್ಲ ಪ್ರದೇಶ ಬಂತು, ಅದು ಘಟ್ಟದ ಕೆಳಗಿತ್ತು, ಅದು ಇವ್ರ ಕೈಯಲ್ಲಿ ಇರಲಿಲ್ಲ, ಅಲ್ಲಿವರೆಗೂ ವಿಸ್ತರಣೆ ಮಾಡ್ದ. ಅವರಿಗೆ ಪರಸ್ಪರ ಸಂಘರ್ಷ ಆಗ್ತಾ ಇತ್ತು, ಅಲ್ಲೇ ಒಂದೇ ಜಿಲ್ಲೆಯಲ್ಲಿ ಇದ್ದ ರಾಜರಿಗೆ ಪರಸ್ಪರ ಸಂಘರ್ಷ ಆಗ್ತಾ ಇತ್ತು. ಸಂಘರ್ಷಕ್ಕೆ ಕಾರಣ ಇದೇ ಸೀಮೆ ವ್ಯವಹಾರ, ಇದು ನಂದು ಅಂತ. ಆ ಕಾಲದಲ್ಲಿ ಸಹಜ, ಅದು ಸಾಮಾನ್ಯ ಸಂಗತಿ. ಅವರ ಅಸ್ತಿತ್ವ ಇದ್ದದ್ದೇ ಅದರ ಮೇಲೆ ಅಲ್ವಾ, ರಾಜ್ಯ ವಿಸ್ತರಣೆಯೇ ಅವರ ಅಸ್ತಿತ್ವ. ಹೀಗಾಗಿ ವಿಸ್ತರಣೆ ಆಗ್ತಾ ಇತ್ತು, ಇದು ಉತ್ತರ. ಆದರೆ ಸೀಮಿತ ವ್ಯಾಪ್ತಿಯಲ್ಲಿ ಆಗ್ತಾ ಇತ್ತು, ತುಂಬ ದೊಡ್ಡ ವ್ಯಾಪ್ತಿಯಲ್ಲಿ ಆಗ್ತಾ ಇರಲಿಲ್ಲ, ತುಂಬ ಸೀಮಿತ ವ್ಯಾಪ್ತಿಯಲ್ಲಿ ಆಗ್ತಾ ಇತ್ತು. ಈಗ ನಾನು ಮಧುಲಿಂಗ ನಾಯಕನ ಬಗ್ಗೆ ಹೇಳ್ತಾ ಇದ್ದೆ. ಮಧುಲಿಂಗ ನಾಯಕ ಯಾರು ಗೊತ್ತಾ? ಇದೇ ಬೆಳವಡಿ ಮಲ್ಲಮ್ಮಳ ತಂದೆ ಮಧುಲಿಂಗ ನಾಯಕ. ಮಧುಲಿಂಗ ನಾಯಕನ ಪುತ್ರಿ ಮಲ್ಲಮ್ಮ. ಇವನಿಗೆ 4 ಜನ ಮಕ್ಕಳು, ಅದರಲ್ಲಿ ಇಬ್ಬರು ತುಂಬ ಪರಾಕ್ರಮಿ ಇಬ್ಬರು. ಒಬ್ಬನು ಸೋದೆ ಸದಾಶಿವರಾಯ, ಇನ್ನೊಬ್ಬಳು ಮಲ್ಲಮ್ಮ. ಇನ್ನೊಬ್ಬ ಪುತ್ರ ಇದ್ದ ಸವಾಯಿ ರಾಮಚಂದ್ರ ನಾಯಕ ಅಂತ. ಅವನು ಸವಾಯಿ ರಾಮಚಂದ್ರ ನಾಯಕ ಧಾರ್ಮಿಕ ವ್ಯಕ್ತಿ. ಅವನು ಯುದ್ಧ, ಎಕ್ಸ್ಟೆನ್ಷನ್ನು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಿದ ರಾಜ ಆಗಿರಲಿಲ್ಲ. ತನ್ನ ಪ್ರಜೆಗಳು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಚೆನ್ನಾಗಿದ್ದರೆ ಸಾಕಪ್ಪ, ದೇವರಲ್ಲಿ ಮೊರೆ ಹೋಗ್ತಾ ಇದ್ದ ವ್ಯಕ್ತಿ. ಅವನ ಕಾಲದಲ್ಲಿ ಒಂದು ಪ್ರಸಂಗ ಆಗ್ತದೆ, ಅದನ್ನು ಉಲ್ಲೇಖ ಮಾಡಬೇಕು. ಅವನು ಎಷ್ಟರ ಮಟ್ಟಿಗೆ ಧಾರ್ಮಿಕ ವ್ಯಕ್ತಿ ಆಗಿದ್ದ ಹೇಳೋದಕ್ಕೆ ದಾಖಲೆ ಕೊಡೋದು ನಾನು. ಈಗಿನ ಸ್ವರ್ಣವಲ್ಲಿ ಮಠ ಇದೆಯಲ್ಲ, ಸ್ವರ್ಣವಲ್ಲಿ ಮಠದ ನರಸಿಂಹ ಗುಡಿ ಇದೆ. ಆ ನರಸಿಂಹ ಗುಡಿಯ ಎದುರಿಗೆ ಬಲಭಾಗದಲ್ಲಿ ಒಂದು ಶಾಸನ ಇದೆ, ಶಿಲಾಶಾಸನ ಇದೆ. ಆ ಶಾಸನ ಇವನು ಎಷ್ಟು ಧಾರ್ಮಿಕ ವ್ಯಕ್ತಿಯಾಗಿದ್ದ ಹೇಳೋದನ್ನು ತಿಳಿಸ್ಕೊಡ್ತದೆ ನಮಗೆ. ಆ ಶಾಸನ ಕತೆ ಹೇಳ್ತದೆ ನಮಗೆ. ಏನು ಅಂಥದ್ದು ಏನು ಮಾಡ್ದ ಇವನು ಅಂತಂದರೆ, ಅದು ಸಮ್ವೇರ್ ಅರೌಂಡ್ 1664, 1664 ಇರ್ಬೋದು. ಆ ಶಾಸನ ಅವನು ಮಾಡಿಸಿದ್ದು ಸವಾಯಿ ರಾಮಚಂದ್ರ ನಾಯಕ. ತನ್ನ ಸಾಮ್ರಾಜ್ಯದ ಪ್ರಜೆಗಳಿಗೆ ಯಾವ ತೊಂದರೆಯೂ ಬರಬಾರ್ದು, ಅವರಿಗೆಲ್ಲ ಆಯುಷ್ಯ, ಆರೋಗ್ಯ ಇವುಗಳನ್ನೆಲ್ಲ ಕೊಟ್ಟು ಚೆನ್ನಾಗಿಡಬೇಕು ಅವ್ರನ್ನ ಅಂತ ಅಲ್ಲಿ ಒಂದು ಮಹಾಯಜ್ಞವನ್ನು ಮಾಡಿಸ್ತಾನೆ ಅವನು ಸ್ವರ್ಣವಲ್ಲಿ ಮಠದಲ್ಲಿ. ಅದು ಕಾಶಿ ಕ್ಷೇತ್ರದಿಂದ, ಉತ್ತರದ ಕಾಶಿ ಕ್ಷೇತ್ರದಿಂದ ವಿಶ್ವಪತಿ ಭಟ್ಟರು ಹೇಳುವಂಥ ಒಬ್ಬ ಶ್ರೌತಿಯನ್ನು ಅವರನ್ನು ಕರೆಯಿಸಿ ಅವರ ನೇತೃತ್ವದಲ್ಲಿ ಆಗಿನ ಸ್ವರ್ಣವಲ್ಲಿ ಮಠದ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು ಅವರನ್ನು ಅವರ ಒಂದು ಸಾನ್ನಿಧ್ಯದಲ್ಲಿ ಮಹಾಯಜ್ಞವೊಂದನ್ನು ಮಾಡಿಸಿದ ಇದೇ ಸವಾಯಿ ರಾಮಚಂದ್ರ ನಾಯಕ. ಜೊತೆಗೆ ಸ್ವಾಮಿಗಳ ಜೊತೆ ಜಂಟಿ ಆಡಳಿತ ಮಾಡಿದ ಉಲ್ಲೇಖ ಕೂಡ ಸಿಗ್ತದೆ. ಅಂದರೆ ಸ್ವಾಮಿಗಳು ರಾಜರ ಈಕ್ವಲ್ ಇದ್ದರು ಆಗ. ಯೋಚನೆ ಮಾಡಬೇಕು ನೋಡಿ, ಎಂಥ ಅಪೂರ್ವ ಸಂಗತಿ ಇದು. ಸ್ವಾಮಿಗಳ ಜೊತೆ ಜಂಟಿ ರಾಜ್ಯಭಾರ ಮಾಡ್ತಾ ಇದ್ದ ಹೇಳುವ ಉಲ್ಲೇಖ ಸಿಗ್ತದೆ ನಮಗೆ ಆ ಶಾಸನದಿಂದ. ಇದು ಬಹಳ ರೇರ್, ಇದು ಎಲ್ಲೂ ಸಿಗಲ್ಲ ನಮಗೆ ಈ ರೀತಿಯ ಮಾಹಿತಿ. ಒಬ್ಬ ರಾಜ ಸ್ವಾಮಿಗಳ ಜೊತೆ, ಒಬ್ಬ ಪೀಠಾಧಿಪತಿಗಳ ಜೊತೆ ಜಂಟಿ ರಾಜ್ಯಭಾರವನ್ನು ಮಾಡ್ತಾ, ಇದೇ ಶಬ್ದದಲ್ಲಿ ಬರುತ್ತೆ ಶಾಸನದಲ್ಲಿ, ಜಂಟಿ ರಾಜ್ಯಭಾರ ಮಾಡ್ತಾ ಇದ್ದ. ಹೀಗಾಗಿ ಇಷ್ಟು ಧಾರ್ಮಿಕ ವ್ಯಕ್ತಿಯಾಗಿದ್ದ ಅವನು, ಈ ಸವಾಯಿ ರಾಮಚಂದ್ರ ನಾಯಕ ಆಳುವನು. ಸೊ ಅವನು 5ನೇ ರಾಜನಾಗಿ ಬರ್ತಾನೆ. ಆಮೇಲೆ ಸವಾಯಿ ರಾಮಚಂದ್ರ ನಾಯಕನ ನಂತರ ಬಂದದ್ದು ಸದಾಶಿವರಾಯ, ಸೋದೆ ಸದಾಶಿವರಾಯ. ಇವನು ಈ ಇಡೀ ಮನೆತನದಲ್ಲೇ ಸುಪ್ರಸಿದ್ಧ ಪರಾಕ್ರಮಿ, ಸಾಹಿತಿ, ವಿದ್ವಾಂಸ. ಇವನ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳಿದರೂ ಕಡಿಮೆನೆ, ಅಂಥ ಒಬ್ಬ ರಾಜ. ನಿಜವಾದ ಅರ್ಥದಲ್ಲಿ ಕರ್ನಾಟಕ ಮರೆತು ಹೋದ ಮಹಾರಾಜ ಇವನು, ನಿಜವಾದ ಅರ್ಥದಲ್ಲಿ. ಯಾಕೆ ಅಂತ ಹೇಳ್ತೇನೆ ನಾನು. ಈಗ ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು, ಇಂಥದ್ದೊಂದು ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಸಿಲೆಬಸ್ ಪ್ರಕಾರ ನಾವೆಲ್ಲ ಓದಿದ್ದು, ನಾನು ನೀವು ಎಲ್ಲರೂ ಓದಿದ್ದು ಹೈದರಲಿ ಅಲ್ವಾ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಹೈದರಲಿ ಸೋಲಿಸಿದ, ಹೀಗೆ ನಾವು ಓದಿದ್ದು. ಆದರೆ ಹೈದರಲಿ ಸೋಲಿಸುವ ಸುಮಾರು 80 ವರ್ಷ ಮೊದಲೇ ಈ ಕೆಲಸವನ್ನು ಇದೇ ಸೋದೆ ಸದಾಶಿವರಾಯ ಮಾಡಿದ್ದ. ಸಣ್ಣ ವಿಷಯ ಅಲ್ಲ ಈಗ ನಾನು ಹೇಳ್ತಾ ಇರೋದು, ಸಣ್ಣ ಮನೆತನದ ವಿಷಯ ಹೌದು, ಆದರೆ ಈಗ ಹೇಳ್ತಾ ಇರುವಂಥ ವಿಷಯ ಸಣ್ಣದಲ್ಲ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು ಸೋಲಿಸಿದ ಕೀರ್ತಿ ಈ ರಾಜನಿಗೆ ಸಲ್ತದೆ, ಸೋದೆ ಸದಾಶಿವರಾಯನಿಗೆ. 1680, 1680. ಹೈದರಾಲಿ ಸೋಲಿಸಿದ್ದು 1767 ಸಂದರ್ಭದಲ್ಲಿ, ಇದು 1680 ಸಂದರ್ಭ.
1680ರಲ್ಲಿ ಬ್ರಿಟಿಷರು ಕಾರವಾರದಲ್ಲಿ ಗಟ್ಟಿ ಆಗಿಬಿಟ್ಟಿದ್ರು. ಅವ್ರದ್ದೇ ಆದ ಸೈನ್ಯ ಇತ್ತು, ಟ್ರೂಪ್ ಇತ್ತು, ಎಲ್ಲ ಪವರ್ಫುಲ್ಲಾಗಿ ಇದ್ದರು. ಆಗ ಅವ್ರು ಏನು ಅಬಲಿಷ್ಠರು ಏನು ಆಗಿರಲಿಲ್ಲ. ಬಲಿಷ್ಠ ಸೈನ್ಯ ಅದಾಗಲೇ ಅವ್ರದ್ದು ಬಂದಿತ್ತು. ಅದಾಗಲೇ ಬಂದು ಆಲ್ಮೋಸ್ಟ್ ಒಂದು 60-70 ವರ್ಷ ಆಗಿಬಿಟ್ಟಿತ್ತು ಅವರು ಬಂದು ಗಟ್ಟಿ ಆಗಿಬಿಟ್ಟಿದ್ರು. ಇಲ್ಲಿ ಕಾರವಾರದಲ್ಲಿ ಅವರು ಈ ಸದಾಶಿವರಾಯನ ಅನುಮತಿ ಇಲ್ಲದೆ ಕೋಟೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯಾಪಾರವನ್ನೆಲ್ಲ ವಿಸ್ತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಸಹಜವಾಗಿ ಇವನಿಗೆ ಕೋಪ ಬರುತ್ತೆ. ಯಾಕೆಂದರೆ ದ್ಯಾಟ್ ವಾಸ್ ಹಿಸ್ ಪ್ಲೇಸ್, ಅದು ಅವನ ಸಾಮ್ರಾಜ್ಯದ ಒಂದು ಗಡಿ ಕಾರವಾರ, ಸದಾಶಿವರಾಯನ ಪ್ರದೇಶ. ತನ್ನ ಪ್ರದೇಶದಲ್ಲಿ ಇನ್ನೊಬ್ಬರು ಬಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಕೋಟೆ ಕಟ್ಟಲಿಕ್ಕೆ ಪ್ರಾರಂಭ, ಯಾರಿಗಾದರೂ ಕೋಪ ಬರುತ್ತೆ. ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವರನ್ನು ಕಂಪ್ಲೀಟ್ಲಿ ಡಿಫೀಟ್ ಮಾಡ್ತಾನೆ, ಅಲ್ಲಿಂದ ಓಡಿಸ್ತಾನೆ. ಇದು ಗೆಜೆಟಿಯರಲ್ಲಿ ಉಲ್ಲೇಖ ಆಗಿರುವಂಥ ಸಂಗತಿ ಇದು. ಆದರೆ ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇದನ್ನು ನಮ್ಮ ಸಿಲೆಬಸ್ಸಲ್ಲಿ ಇಡಲಿಲ್ಲ. ಯಾಕೆಂದರೆ ಅವರ ವಿಶ್ಲೇಷಣೆ ಬೇರೆ ರೀತಿ ಇರುತ್ತೆ. ಸೋಲೆ, ಗೆಲುವೆ, ಇದನ್ನು ಅರ್ಥ ಮಾಡ್ಕೋಬೇಕು. ಅವರು ಕೆಲವರ ವಿಶ್ಲೇಷಣೆ ಏನು ಗೊತ್ತಾ ಈ ಸಂಗತಿಗೆ? ಕೆಲವರು ಈ ಮಾತನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ, ಹೈದರಾಲಿ ಸೋಲಿಸುವಾಗ ಬ್ರಿಟಿಷ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು, ಇವನು ಸೋಲಿಸುವಾಗ ಇದು ಒಪ್ಕೊಳ್ಳತಕ್ಕಂಥ ವಾದ ಅಲ್ಲ. ಸೋಲೆ. ಈಗ ರಾಜ 5 ಜನ ಸೈನಿಕರೊಂದಿಗೆ ಯುದ್ಧ ಮಾಡಿ ಸೋತ್ರು ಸೋಲೆ, 500 ಜನರೊಂದಿಗೆ ಯುದ್ಧ ಮಾಡಿ ಸೋತ್ರು ಸೋಲು. ಇದು ಯಾವುದೋ ಒಂದು ಅಭಿಮಾನದಿಂದ ಹೇಳುವ ಮಾತಲ್ಲ. ದಿಸ್ ಇಸ್ ಅ ಫ್ಯಾಕ್ಟ್. ಇದೊಂದು ಫ್ಯಾಕ್ಟ್, ನಡೆದ ಘಟನೆ. ಅದಕ್ಕೋಸ್ಕರನೇ ಉಲ್ಲೇಖ ಆಗಿದೆ ಗೆಜೆಟಿಯರ್ಲಿ. ಒಪ್ಕೊಳ್ಬೇಕು, ಆದರೆ ಒಪ್ಕೊಳ್ಳಲ್ಲ ಅಷ್ಟೇ. ನೋಡಿ, ಹೆಮ್ಮೆಯ ಭಾವದ ಕೊರತೆ ನಮ್ಮಲ್ಲೂ. ಈಗ ಒಂದು ಪರಿಸ್ಥಿತಿ ಏನಾಗಿದೆ ಗೊತ್ತಾಗ, ಇಲ್ಲಿ ವೈಚಾರಿಕತೆಯ ಮಾನದಂಡ ಅಥವಾ ಅದರ ವಿಮರ್ಶೆಯ ಸ್ವರೂಪ ಈಗ ವಿಚಿತ್ರವಾಗಿದೆ ಈಗಿನ ಕಾಲದ ಸಮಾಜದಲ್ಲಿ. ಭಾರತೀಯತೆಯನ್ನು ಯಾರು ವಿರೋಧಿಸ್ತಾರೋ ಅವರು ವೈಚಾರಿಕರು ಈ ಕಾಲದಲ್ಲಿ. ಹೌದು ಅಲ್ವಾ? ವಿಚಾರ ಮಾಡಿ. ಭಾರತೀಯ ಸಿದ್ಧಾಂತವನ್ನು ವಿರೋಧಿಸುವವರು ವೈಚಾರಿಕರಾಗಿ ಪರಿಣಮಿಸಿದ್ದಾರೆ. ಈಗ ವಿಚಾರವಂತರು ವೈಚಾರಿಕರಾಗಿಬಿಟ್ಟಿದ್ದಾರೆ. ಈಗ ಇದೆಂಥ ವೈಚಾರಿಕತೆ ಇದು? ಭಾರತೀಯತೆಯನ್ನು ವಿರೋಧಿಸುವುದು ಒಂದು ವೈಚಾರಿಕತೆಯೇ? ಅದು ತೀರಾ ಅಸಮಂಜಸ ಸಂಗತಿ ಇದು. ಈಗ ಉದಾಹರಣೆಗೆ ನಾನು 1000 ನಿದರ್ಶನಗಳನ್ನು ಕೊಡಬಲ್ಲೆ. ಕೆಲವರು ವಾದ ಏನು ಸ್ವಲ್ಪ ವಿಷಯಾಂತರ ಆದೀತು, ಆದರೂ ಸಾಂದರ್ಭಿಕವಾಗಿ ಉದಾಹರಣೆ ಕೊಡಬೇಕು. ಈಗ ಭಾರತದಲ್ಲಿ ಒಂದು ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿ ಇತ್ತು, ಅಸಮಾನತೆ ಇತ್ತು, ಈ ಡಿಸ್ಕ್ರಿಮಿನೇಷನ್ ಇತ್ತು. ಇದು ಭಾರತವನ್ನು ಹೀಗಳಿತಾರೆ ತುಂಬ. ಭಾರತ ಸರಿ ಇರಲಿಲ್ಲ ಹೇಳೋದೇ ಒಂದು ವೈಚಾರಿಕತೆ ಬಿಡಿ, ಅದೊಂದು ಬುದ್ಧಿವಂತಿಕೆ ಲಕ್ಷಣ ಆಗಿದೆ. ಈಗ ಎಷ್ಟೋ ಜನ ನೀವು ಹೇಳಿದ್ದಕ್ಕೆ ಹೇಳ್ತೀನಿ, ಜಾತ್ಯತೀತತೆ ಬಗ್ಗೆ ಮಾತಾಡ್ತಾರೆ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ, ಜಾತ್ಯತೀತತೆ ಅಂತ ಹೇಳ್ಕೊಳ್ಳೋರ್ದು ಕೂಡ ಒಂದು ಜಾತಿಯ ಚೌಕಟ್ಟಿನ ಒಳಗೆ ಬರುವಂತಹ ಒಂದು ಸಂಘಟನೆ. ನಾವು ಕ್ಯಾಸ್ಟಿಸಿಸಮ್ ಆಗಬೇಕು ಅಂತ ಅಂದರೆ ವಿ ಮಸ್ಟ್ ಬಿ ಕ್ಯಾಸ್ಟ್ಲೆಸ್ ಅಂತಾರೆ. ನಿಜ. ಈಗ ನೋಡಿ, ಈಗ ಹಾಗೆ ನೋಡ್ಲಿಕ್ಕೆ ಹೋದರೆ ಭಾರತದಲ್ಲಿ ಅಸಮಾನತೆ ಇತ್ತು, ಜಾತಿ ಪದ್ಧತಿ ಇತ್ತು, ಡಿಸ್ಕ್ರಿಮಿನೇಷನ್ ಇತ್ತು, ಮೇಲು ಕೀಳು ಇದೆಲ್ಲ. ಈಗ ಅನ್ಯ ರಾಷ್ಟ್ರಗಳಲ್ಲಿ ಇರಲಿಲ್ವೇ? ಹಾಗಾದರೆ ಎಷ್ಟು ದಾಖಲೆ ಕೊಡಬೇಕು? ಈಗ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಸಮಾನತೆ, ಡಿಸ್ಕ್ರಿಮಿನೇಷನ್ ಇದಕ್ಕಿಂತ ಕ್ರೌರ್ಯದ ರೀತಿಯಲ್ಲಿ ಇದ್ದದ್ದು ಎಷ್ಟು ದಾಖಲೆ ಬೇಕು? ಅದು ಯಾವುದೂ ಕಣ್ಣಿಗೆ ಕಾಣಿಸಲ್ಲ. ಅದರ ಅರ್ಥ ಏನು ಅಂತಂದರೆ, ಈ ರೀತಿಯ ಅಪಕ್ವವಾದಂಥ ಪ್ರಜ್ಞಾಸ್ಥಿತಿ ಎಲ್ಲ ದೇಶಗಳಲ್ಲೂ ಇರ್ತದೆ. ಇದರ ಅರ್ಥ ಅನ್ಇಕ್ವಾಲಿಟಿಯನ್ನು ಸಪೋರ್ಟ್ ಮಾಡೋದು ಅಂತ ಅಲ್ಲ. ಅದು ತೀರಾ ಕೆಟ್ಟ ಭಾವನೆ. ಅದು ಇರಬಾರ್ದು, ಜಾತಿ ಪದ್ಧತಿ ಇರಬಾರ್ದು, ಅಸಮಾನತೆ ಇರಬಾರ್ದು, ಎಲ್ಲ ಸರಿ, ಕರೆಕ್ಟ್. ಆದರೆ ಭಾರತದಲ್ಲಿ ಮಾತ್ರ ಇತ್ತು ಹೇಳುವಂಥ ವಾದ ಇದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರಾಷ್ಟ್ರಗಳಲ್ಲೂ ಇತ್ತು. ಭಾರತೀಯತೆಯನ್ನು ವಿರೋಧಿಸುವ ಈ ಅಪಕ್ವ ವೈಚಾರಿಕತೆ ಮೊದಲು ತೊಲಗಬೇಕು. ಅದು ಭಾರತದ ಬಗ್ಗೆ ಹೆಮ್ಮೆಯ ಭಾವವನ್ನು ಹೊಂದಬೇಕು. ಯೂತ್ಸಿಗೆ ನಾವು ಏನು ಸಂದೇಶ ಕೊಡೋದು? ನಮ್ಮ ದೇಶದ ಬಗ್ಗೆ ಹೆಮ್ಮೆ ಬರುವಂಥ ವಿಚಾರವನ್ನು ಕೊಡಬೇಕೆ ಬಿಟ್ಟರೆ ಏನೇನೆಲ್ಲ ಅವ್ರ ತಲೆಯಲ್ಲಿ ತುಂಬಿ ಭಾರತ ಸರಿ ಇರಲಿಲ್ಲ ಇದನ್ನೇ ಹೈಲೈಟ್ ಮಾಡ್ತಾ ಇರೋದಲ್ಲ. ಸರಿ ಇರಲಿಲ್ಲ, ಹೌದು. ಯಾಕೆ ಸರಿ ಇರಲಿಲ್ಲ, ಏನಾಯಿತು, ಎಲ್ಲವನ್ನು ಕರೆಕ್ಟಾಗಿ ಹೇಳೋಣ. ಸ್ವಲ್ಪ ಪ್ರಬುದ್ಧವಾಗಿ ಚಿಂತನೆ ಮಾಡೋಣ, ಚರ್ಚೆ ಮಾಡೋಣ, ಅವರಲ್ಲಿ ವೈಜ್ಞಾನಿಕ ಧೋರಣೆಯನ್ನು ಬಿತ್ತೋಣ, ತುಂಬೋಣ. ಆದರೆ ಈ ದೇಶ, ಈ ನೆಲದ ಬಗ್ಗೆ ಹೆಮ್ಮೆಯ ಭಾವ ಬರೋ ರೀತಿಯಲ್ಲಿ ನಮ್ಮ ವೈಚಾರಿಕತೆ ಇರಬೇಕು. ಅದರ ಬದಲು ಅಭಿಮಾನ ಶೂನ್ಯತೆ ಆವರಿಸಬಾರ್ದು.
ಈಗ ನಾವು ಇದ್ದದ್ದಲ್ಲಿ ಸೋದೆ ಸದಾಶಿವರಾಯ ಬ್ರಿಟಿಷರನ್ನ ಮೊಟ್ಟ ಮೊದಲ ಬಾರಿಗೆ 1680ರಲ್ಲಿ ಸೋಲಿಸಿದ. ಇವನು ಚತುರ್ಭಾಷಾ ಪಂಡಿತ, 4 ಭಾಷೆಗಳಲ್ಲಿ ಪಂಡಿತ. ಆ ಕಾಲದಲ್ಲಿ 21 ಪುಸ್ತಕಗಳನ್ನು ಬರೆದಿದ್ದ ಆತ. 21 ಪುಸ್ತಕಗಳನ್ನು ಬರೆದಿದ್ದ ಆತ. ಕನ್ನಡ, ಸಂಸ್ಕೃತ, ಮರಾಠಿ, ಉರ್ದು ಈ 4 ಭಾಷೆಯಲ್ಲಿ ಅಸ್ಖಲಿತವಾಗಿ ಪಾಂಡಿತ್ಯವನ್ನು ಗಳಿಸಿದ್ದಂಥ ಒಬ್ಬ ಮೇರು ರಾಜ ಸೋದೆ ಸದಾಶಿವರಾಯ. 1678ರಿಂದ 1718ರವರೆಗೆ ಆಳ್ವಿಕೆ ಮಾಡಿದಂಥ ಒಬ್ಬ ರಾಜ. ಇಂತಹ ರಾಜ ಬೆಳವಡಿ ಮಲ್ಲಮ್ಮಳ ಅಣ್ಣ. 2 ವರ್ಷ ಅವರಿಬ್ಬರ ಮಧ್ಯೆ ಅಂತರ. ಅವಳಿಗಿಂತ 2 ವರ್ಷ ದೊಡ್ಡವನು ಇವನು. ಇಬ್ಬರು ಆಗಸ್ಟ್ ತಿಂಗಳಲ್ಲೇ ಹುಟ್ಟಿದ್ದು. 2 ವರ್ಷ ಅವರಿಬ್ಬರ ಮಧ್ಯೆ ಅಂತರ ಇದೆ. ಒಟ್ಟಿಗೆ ಪಾಠಶಾಲೆಗೆ ಹೋಗ್ತಾ ಇದ್ದರಂತೆ ಅವರಿಬ್ಬರು. ಅದೆಲ್ಲ ಸಿಗತ್ತೆ ನಮಗೆ ಸೋದೆ ಅರಸರ ದಾಖಲೆಗಳಲ್ಲಿ. ಇಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ನೋಡಿ, ಹೇಳ್ತೇನೆ. ಇವರಿಬ್ಬರು ಸಾಮಾನ್ಯರಾಗಿ ಪಾಠಶಾಲೆಗೆ ಹೋಗ್ತಾಯಿದ್ರು. ಇವರಿಬ್ಬರು ರಾಜಕುಮಾರರು, ರಾಜಕುಮಾರಿ, ಇವರಿಗೆ ವಿಶೇಷ ಅಭ್ಯಾಸ ಆ ಥರ ಏನೂ ಇರಲಿಲ್ಲ. ಸೋದೆಯಲ್ಲಿ ಒಂದು ಮಹಾಪಾಠಶಾಲೆ ಇತ್ತು. ಈಗ ಅದರ ಅವಶೇಷ ಮಾತ್ರ ಸಿಗುತ್ತೆ, ನಮಗೆ ಕಾಣುತ್ತೆ. ಮತ್ತು ಸಾಹಿತ್ಯಿಕ ಆಧಾರಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಸಿಗತ್ತೆ. ಆ ಮಹಾಪಾಠಶಾಲೆಯಲ್ಲಿ ಎಲ್ಲ ಜಾತಿಯವರಿಗೂ ಇಂತಿಷ್ಟು ಸೀಟುಗಳು ಅಂತ ಮೀಸಲಾತಿ ಇತ್ತು. ಏನು ಬ್ಯೂಟಿ ಇದೆ ನೋಡಿ ಇಲ್ಲಿ. ಇಂತಿಂಥ ಜಾತಿಯವರಿಗೆ ಇಷ್ಟಿಷ್ಟು ಸೀಟುಗಳು ಸಮಾನವಾಗಿ ಕೊಟ್ಟಿದ್ರು. ಮತ್ತು ಅವ್ರಿಗೆ ಇಷ್ಟು ಪರ್ಸೆಂಟೇಜು, ಇವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಲ್ಲ. ಈ ಜಾತಿಯವರಿಗೆ ಇಷ್ಟು ಮಕ್ಕಳಿದ್ರು, ಈ ಜಾತಿಯವರು ಇಷ್ಟು ಮಕ್ಕಳಿದ್ರು, ಈ ಜಾತಿಯವರು ಇಷ್ಟು ಅತ್ಯಂತ ಸ್ಪಷ್ಟವಾಗಿ ನಮಗೆ ದಾಖಲೆ ಸಿಗತ್ತೆ. ಎಲ್ಲ ಜಾತಿಯವರು ಒಂದೇ ಪಾಠಶಾಲೆಯಲ್ಲಿ ಓದ್ತಾಯಿದ್ರು. ಅದೇ ಪಾಠಶಾಲೆಯಲ್ಲಿ ಈ ರಾಜ್ಕುಮಾರಿ ಕೂಡ ಓದ್ತಾಯಿದ್ರು, ಸದಾಶಿವರಾಯ ಮತ್ತು ಮಲ್ಲಮ್ಮ. ಅದರಲ್ಲಿ ಮಲ್ಲಮ್ಮ ಪ್ರತಿಭಾವಂತಳಾಗಿದ್ಲು ಅಂತ ಬರುತ್ತೆ. ಅವರಿಗೆ ಯಾರು ಪಾಠ ಮಾಡಿದ್ರೋ ಅವ್ರ ಹೆಸರು ಕೂಡ ಸಿಗುತ್ತೆ, ಶಿಕ್ಷಕರ ಹೆಸರು ಕೂಡ ಸಿಗುತ್ತೆ, ಎಲ್ಲ ದಾಖಲೆಗಳು ಸಿಗುತ್ತೆ ನಮಗೆ. ಹೀಗಾಗಿ ಆಶು ಕವಿಗಳಾಗಿದ್ದರು ಇಬ್ಬರು, ಅಣ್ಣ ತಂಗಿ ಇಬ್ಬರು ಆಶು ಕವಿಗಳಾಗಿದ್ದರು. ಆಶು ಕವಿಗಳು ಅಂದರೆ, ಈಗ ನಾನು ನಿಮಗೊಂದು ವಿಷಯ ಕೊಟ್ಟರೆ ಆನ್ ದಿ ಸ್ಪಾಟ್ ಈಗಲೇ ನನ್ನ ಎದುರಿಗೆ ನಾನು ಕೊಟ್ಟ ವಿಷಯದ ಮೇಲೆ ಒಂದು ಕವಿತೆಯನ್ನು ರೆಡಿ ಮಾಡಿಕೊಟ್ರೆ ಆಶು ಕವಿ ನೀವು ಆಶು ಕವಿ ಆಗ್ತೀರಿ. ಅಂಥ ಆಶು ಕವಿತ್ವವನ್ನು ಅವರು ಸಿದ್ಧಿಸಿಕೊಂಡಿದ್ದರು ಇಬ್ಬರು. ಅದು 4 ಭಾಷೆಗಳಲ್ಲಿ. 4 ಭಾಷೆಗಳಲ್ಲಿ ಆಶು ಕವಿತ್ವವನ್ನು ಸ್ಥಾಪಿಸಿಕೊಂಡವರು. ತಂದೆಯಿಂದ ಬಂದ ಬಳುವಳಿ. ತಂದೆ ಆ ರೀತಿ ಏನು ವಿದ್ವಾಂಸ ಆಗಿರಲಿಲ್ಲ. ಆತ ವೀರನಾಗಿದ್ದ, ವಿದ್ವಾಂಸನಾಗಿರಲಿಲ್ಲ ಆತ. ಇವರು ಸೋದೆಯ ಅರಸೊತ್ತಿಗೆಯಲ್ಲೇ ವಿದ್ವಾಂಸ ರಾಜ ಅಂದರೆ ಇವನೊಬ್ಬನೇ. ಬೇರೆ ಯಾರಲ್ಲೂ ನಾವು ಈ ಮಟ್ಟದ ವಿದ್ವತ್ತು ಕಾಣಲ್ಲ. ವೀರತನ ಕಾಣುತ್ತೆ, ಶೂರತನ ಕಾಣುತ್ತೆ. ವಿದ್ವತ್ತು ಅಂತ ಬಂದಾಗ ಇವನಲ್ಲೇ ಕಾಣೋದು ನಾವು. ಸದಾಶಿವರಾಯ ಮತ್ತು ಮಲ್ಲಮ್ಮ ಇಬ್ಬರಲ್ಲೇ ಕಾಣೋದು. ಇಬ್ಬರು ಅಷ್ಟು ಅದ್ಭುತ ಸಾಹಿತಿಗಳಾಗಿದ್ದರು, ಬರಹಗಾರರಾಗಿದ್ದರು. ಆದರೆ ಇತಿಹಾಸ ನೋಡಿ ಏನು ಹೇಳುತ್ತೆ, ತಂದೆ ಹೆಸರನ್ನ ಹೇಳಿಕೊಂಡು ಮಕ್ಕಳು ನನ್ನ ತಂದೆ ಇಂಥವನು ಅಂತ ಗರ್ವ ಪಡಬೇಕು. ಆದರೆ ಸೋಂದಾ ಇತಿಹಾಸದಲ್ಲಿ ಮಗಳ ಹೆಸರನ್ನ ಹೇಳಿ ತಂದೆ ಗರ್ವ ಪಡುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಿಜ. ಅಂದರೆ ಅಂಥ ಒಬ್ಬ ಹೆಣ್ಣು ಮಗಳನ್ನು ಕೊಟ್ಟಂಥ ನಾಡು ನಮ್ಮದು ಹೇಳುವಂಥದ್ದು ನಮಗೆಲ್ಲರೂ ತುಂಬ ಹೆಮ್ಮೆ ಇದೆ. ಮಲ್ಲಮ್ಮಳ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಬೇಸರನೂ ಇದೆ. ಬೇಸರ ಯಾಕೆ ಗೊತ್ತಾ? ಅವಳ ನೆನಪಿಗೋಸ್ಕರ ಹುಟ್ಟಿದ ನೆಲದಲ್ಲಿ ಏನೂ ಇಲ್ವಲ್ಲ, ಇದು ಬೇಸರ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ಭಾಗದಲ್ಲಿ ಅಥವಾ ಸೋದೆ ಭಾಗದಲ್ಲಿ ಅವಳ ನೆನಪಿಗೋಸ್ಕರ ಅಥವಾ ಸದಾಶಿವರಾಯನ ನೆನಪಿಗೋಸ್ಕರ ಏನೂ ಮಾಡಿಲ್ಲ. ಅದರ ಪ್ರಯತ್ನ ಆಗ್ತಾ ಇದೆ, ಏನೂ ಆಗಿಲ್ಲ ಇನ್ನು. ಅದೇ ಬೆಳವಡಿಗೆ ಹೋಗಿ ನೀವು ಎಲ್ಲಿ ನೋಡಿದ್ರೂ ಒಂದು ಪುತ್ಥಳಿ ಕಾಣುತ್ತೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸುಮ್ಮನೆ ನಾವು ಬುದ್ಧಿವಂತರ ಜಿಲ್ಲೆ, ಪ್ರತಿಭಾವಂತರ ಜಿಲ್ಲೆ ಅಂತ ಕರ್ಕೊಳ್ಳೋದ್ರಲ್ಲಿ ಇಲ್ಲ, ಅದನ್ನು ಆಚರಣೆಗೆ ತರೋದ್ರಲ್ಲಿದೆ. ಬೆಳವಡಿಯಲ್ಲಿ ಎಷ್ಟು ಮುಗ್ಧರು. ನನಗೆ ಬೆಳವಡಿ ಪ್ರಾಂತ್ಯ ತುಂಬ ಇಷ್ಟ ಆಗೋದು ಯಾಕೆ ಕೇಳಿದ್ರೆ ಅವರ ಮುಗ್ಧತೆ, ಅವರ ಅಭಿಮಾನ. ಇತಿಹಾಸದೆಡೆಗಿನ ಎಂಥ ಅಭಿಮಾನ ಇದೆ ಅವರಲ್ಲಿ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಪ್ರತಿ ವರ್ಷ ಫೆಬ್ರವರಿ 28 ಮೋಸ್ಟ್ ಪ್ರಾಬ್ಲಿ ಡೇಟು ಫಿಕ್ಸ್ ಆಗಿಬಿಟ್ಟಿದೆ. ಅದೇ ಡೇಟಲ್ಲೇ ಮಾಡ್ತಾರೆ ಅವರು. ಬೆಳವಡಿ ಉತ್ಸವ ಅಂತ ಮಾಡ್ತಾರೆ. ಬೆಳವಡಿ ಮಲ್ಲಮ್ಮ ಉತ್ಸವ ಅಂತಲೇ ಮಾಡ್ತಾರೆ ಅವರು. 40,000 to 50,000 ಜನ ಸೇರ್ತಾರೆ. 40,000 to 50,000 ಜನ ಸೇರ್ತಾರೆ. ಆಲ್ಮೋಸ್ಟ್ ಪ್ರತಿ ವರ್ಷ ನಾನು ಹೋಗ್ತೇನೆ ಅಲ್ಲಿ. ಇವಳ ಮಲ್ಲಮ್ಮಳ ತವರು ಮನೆಯ ಪ್ರತಿನಿಧಿಯಾಗಿ ಹೋಗ್ತೇವೆ ನಾವು, ಕೆಲವರು ಜನ ಹೋಗ್ತೇವೆ ಅಲ್ಲಿ ಆ ಉತ್ಸವಕ್ಕೆ. ಈಗಲೇ ಒಂದು 2-3 ವರ್ಷ ಆಯಿತು ಹೋಗದೆ. ಅನೇಕ ಉತ್ಸವಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅವರು ಅಭಿಮಾನ ಎಷ್ಟು ಇಟ್ಕೊಂಡಿದ್ದಾರೆ ಈ ಪ್ರದೇಶದ ಬಗ್ಗೆ, ಮಲ್ಲಮ್ಮಳ ತವರು ಮನೆ ಪ್ರದೇಶದ ಬಗ್ಗೆ ಅಂತಂದರೆ, ಅಲ್ಲಿಂದ ಒಂದಷ್ಟು ಜನ ಬರ್ತಾರೆ ಉತ್ಸವದಕ್ಕಿಂತ ಮೊದಲು, ಒಂದು ದಿನ ಮೊದಲು ಇಲ್ಲಿಗೆ ಬಂದು ಇಲ್ಲಿನ ಎಲ್ಲ ಮಠಗಳಿಗೂ ಹೋಗಿ ಅಲ್ಲಿ ದೀಪವನ್ನು ಬೆಳಗಿಸಿ
ದೀಪವನ್ನು ಮೆರವಣಿಗೆಯಲ್ಲಿ ತಗೊಂಡು ಹೋಗಿ ಅದೇ ದೀಪದಲ್ಲಿ ಬೆಳವಡಿ ಮಲ್ಲಮ್ಮ ಉತ್ಸವ ಬೆಳವಡಿಯಲ್ಲಿ ಮಾಡ್ತಾರೆ. ಇದು ಒಂದು ಅಭಿಮಾನ. ಇದು ಏನು ಮೆಸೇಜ್ ಕೊಡುತ್ತೆ ನೋಡಿ, ಯೂತ್ಸಿಗೆ ಎಷ್ಟು ಒಳ್ಳೆಯ ಮೆಸೇಜ್ ಕೊಡುತ್ತೆ. ಇದು ಎಷ್ಟು ಬೇರೆ ಬೇರೆ ಮುಖಗಳಲ್ಲಿ ಒಳ್ಳೆಯ ಮೆಸೇಜ್ಗಳು ಹೋಗುತ್ತೆ ಇದರಿಂದ. ಈ ರೀತಿಯ ಕೆಲಸಗಳಾಗಬೇಕು. ಆವಾಗ ಇತಿಹಾಸಕ್ಕೊಂದು ಬ್ಯೂಟಿ ಬರುತ್ತೆ, ಇತಿಹಾಸಕ್ಕೊಂದು ಹೊಸತನದ ಸ್ಪರ್ಶವನ್ನು ಈ ರೀತಿಯಾಗಿ ಎಲ್ಲ ಕೊಡಬೇಕು ನಾವು. ಉತ್ತರ ಕರ್ನಾಟಕದ ಜನ ಪ್ರೀತಿಸಿದ್ರೆ ಯಾವ ಮಟ್ಟಕ್ಕೆ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಕೇವಲ ನೀವು ಹೇಳಿದ್ದಷ್ಟೇ ಅಲ್ಲ, ಇನ್ನೊಂದೆರಡು ಮೂರು ಉದಾಹರಣೆಗಳು ಇದೆ. ಅಂದರೆ ಬೇರೆ ಭಾಗದಿಂದ ಬಂದಂಥ ಹೆಣ್ಣು ಮಕ್ಕಳು ತಮ್ಮ ಹೆಸರನ್ನು ಸೃಷ್ಟಿಸಿಕೊಂಡಿದ್ದು ಉತ್ತರ ಕರ್ನಾಟಕದ ನೆಲದಲ್ಲಿ. ಇವತ್ತಿಗೂ ಕೂಡ ಅಲ್ಲಿ ಇದೇ ಥರದ ಆಚರಣೆಗಳಿದೆ. ಬೆಳವಾಡಿಯಲ್ಲೂ ಇದೆ. ಅಂದರೆ ನಾನೇ ಸ್ವತಃ ನೋಡಿದ್ದೇನೆ ಬೆಳವಾಡಿಯಲ್ಲಿ ಯಾವ ಮಟ್ಟಕ್ಕೆ ಆಚರಣೆ ವಿಜೃಂಭಿಸುತ್ತೆ ಅಂತ ಹೇಳ್ಬಿಟ್ಟು. ಆ ಸಮಯಕ್ಕೆ ಅದನ್ನು ಸರ್ಕಾರದಿಂದ ಅನುದಾನ ತಗೊಂಡು ಕೂಡ ಮಾಡ್ತಾರೆ. ಇಲ್ಲ ನಮಗೆ ಕೊಡಲೇಬೇಕು ನೀವು ಅಂತ ಹೋಗಿ ಕುತ್ಕೊಳ್ಳೋರಿದ್ದಾರೆ. ನನ್ನ ಜನ ಅಂದರೆ ನೋಡಿ, ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಲ್ಲಿನ ಬೆಳವಾಡಿಯ ಮೂಲತಃ ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಮತ್ತು ಬೆಳವಾಡಿ ಮತ್ತು ಸಂಸ್ಥಾನ ಇದೆಯಲ್ಲ, ಬೆಳವಾಡಿ ಸಂಸ್ಥಾನ ಜನಾಂಗಕ್ಕೂ ಎರಡು ಬೇರೆ ಬೇರೆ ಜನಾಂಗ. ಅದು ಈಶಪ್ರಭು ಬಂದ್ಬಿಟ್ಟು ಲಿಂಗಾಯತ ಧರ್ಮ, ಅಲ್ಲಿರುವಂತಹ ಜನ ಬೇರೆನೇ ಒಂದು ಪಂಥ, ಆದರೆ ಸಂಬಂಧವೇ ಇಲ್ಲ. ಆದರೂ ಕೂಡ ನಮ್ದು ತಮ್ದು ಅನ್ನೋ ಒಂದು ಭಾವನೆ, ಆ ಭಾವೈಕ್ಯತೆ ಹೇಗೆ ಉಟ್ಕೊಂಡಿದೆ ನೋಡಿ, ಭಾಳ ಅದ್ಭುತ. ಮತ್ತೊಂದು ಏನು ಗೊತ್ತಾ, ಇಲ್ಲಿ ವಿಷಯ ಬಂದದ್ದಕ್ಕೆ ಕೇಳ್ತಾ ಇದ್ದಾನೆ. ಇಲ್ಲಿ ಈ ಅರಸರುಗಳನ್ನು ಅಥವಾ ರಾಜ ರಾಣಿ ಇವ್ರನ್ನ ನಾವು ಈ ಜಾತಿಯ ಒಲೆಗೆ ತರಲೇಬಾರ್ದು. ಅವರು ಜಾತಿ ಧರ್ಮಕ್ಕೆ ಮೀರಿದವರು. ಮೊಟ್ಟ ಮೊದಲ ಸ್ಪಷ್ಟೀಕರಣ ಅಂತಂದರೆ, ಈಗ ಇವನು ಇಂಥ ಜಾತಿಯ ರಾಜ, ಹೀಗಾಗಿ ಅಂಥ ಜಾತಿಯವರು ಮಾತ್ರ ಅವನನ್ನು ಎತ್ತು ಕಟ್ಟಬೇಕು, ಇದೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಸರಿಯಲ್ಲ. ಇದು ಸರಿಯಾದ ವೈಚಾರಿಕತೆ ಅಲ್ಲ. ಇದು ಅವ್ರು ಯಾವುದೇ ಜಾತಿಯವರಾಗಿರಲಿ, ರಾಜ ಅಂದರೆ ರಾಜ, ದೇವರಿದ್ದಾಗೆ. ಹಾಂ, ಪ್ರತ್ಯಕ್ಷ ದೇವತಾ ಅಲ್ವಾ, ಅವರು ದೇವ್ರ ಹಾಗೆ. ಅವರು ಅಲ್ಲಿ ನಾವು ಅವರನ್ನು ಜಾತಿ ಧರ್ಮದ ಆವರಣದಿಂದ ನೋಡಬಾರ್ದು. ಅದು ತಪ್ಪಾಗತ್ತೆ. ಐತಿಹಾಸಿಕ ಪುರುಷರು ಅಂತ ಬಂದಾಗ ಅವರನ್ನು ನಾವು ಈ ಜಾತಿ ಧರ್ಮದಿಂದ ಸ್ವಲ್ಪ ಹೊರಗಿಡುವ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕು. ಆ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇತಿಹಾಸವನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದು, ಇತಿಹಾಸ ಕಾಲದ ಅರಸರನ್ನ ಜಾತಿಗೆ ತಂದು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಇದೆಲ್ಲ ಪಕ್ವವಾದ ನಡೆಯಲ್ಲ, ಸರಿಯಾದ ನಡೆಯಲ್ಲ. ಖಂಡಿತವಾಗಿಯೂ ಅದರಿಂದ ಹೊರಗೆ ಬಂದು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡುವ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳುವ ಅನಿವಾರ್ಯ ನಮ್ಮ ಸಮಾಜಕ್ಕಿದೆ. ಅಲ್ಲ, ಇವತ್ತು ಅದು ನಿರ್ಮಾಣ ಆಗಿಬಿಟ್ಟಿದೆ. ಅದೇ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದರೆ ಅದು ಹೇಳುವ ಕೆಲಸ ನಮ್ಮದ್ರಿ, ಅದು ಹೇಳುವ ಕೆಲಸ ನಾವು. ಈಗ ಇತಿಹಾಸಕಾರರು ಅಂತಂದರೆ ಇತಿಹಾಸದ ಸರಿ ತಪ್ಪುಗಳನ್ನು ಹೇಳುವುದು ಅವರ ಕೆಲಸ ಆಗಿರುತ್ತೆ. ಇತಿಹಾಸವನ್ನು ಯಾವ ರೀತಿಯಲ್ಲಿ ಸಮಾಜ ಸ್ವೀಕರಿಸಬೇಕು ಹೇಳುವುದು ಅವರ ಕೆಲಸ ಆಗಿರುತ್ತೆ. ಒಂದು ತಿಳ್ಕೊಂಡಿದ್ದನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮ ಕೆಲಸ ಆಗಿರುತ್ತೆ. ಅದು ಸರಿ ತಪ್ಪೋ ಅದರ ವಿಚಾರವನ್ನು ಅವರಿಗೆ ಬಿಟ್ಬಿಡೋದು. ಆದರೆ ನಾವು ಅಭ್ಯಸಿಸಿದ್ದನ್ನು, ನಾವು ತಿಳಿದಿದ್ದನ್ನು ಪ್ರಾಮಾಣಿಕವಾಗಿ ತಿಳಿಸುವ ಕೆಲಸವನ್ನು ನಾವು ಮಾಡಬೇಕು. ಈಗ ಯಾರು ಹೇಳಬೇಕೋ ಅವ್ರು ಹೇಳ್ತಾ ಇಲ್ಲ, ಹೇಳುವವರು ಏನೇನೆಲ್ಲ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಆಗಿದೆ. ಇತಿಹಾಸ ಅಂದರೆ ಅದು ಸಂಘರ್ಷದ ಸೃಷ್ಟಿಗಿರುವ ಒಂದು ವಾಹಕವಲ್ಲ, ಅದು ನಮಗೆ ಅಭಿಮಾನವನ್ನು ಕೊಡುವ ವಾಹಕ. ಇತಿಹಾಸ ಅಂದರೆ ನೆಲದ ಬಗೆಗಿನ ಒಂದು ಅಭಿಮಾನವನ್ನು ಕೊಡುವ ವಾಹಕ ಆಗಬೇಕೇ ಹೊರತು ಸಂಘರ್ಷದ ಸೃಷ್ಟಿಗೆ ಕಾರಣವಾಗುವುದು ಇತಿಹಾಸ ಅಲ್ಲ. ಅದಾಗಬಾರ್ದು. ಏನೇ ಆದರೂ ಕೂಡ ನಾವೀಗ ಸದಾಶಿವರಾಯನವರೆಗೆ ಬಂದು ನಿಲ್ತಿದ್ದೇವೆ ಅಲ್ವಾ. ಸೋದೆ ಅರಸು ಮನೆತನದ 6ನೇ ದೊರೆ ಸದಾಶಿವರಾಯನವರೆಗೆ ಬಂದು ನಿಂತ್ವಿ. ಇವನ ನಂತರ ಬಂದದ್ದು ಬಸವಲಿಂಗರಾಯ ಅಂತ. ಈ ಸದಾಶಿವರಾಯ ತುಂಬ ಅದ್ಭುತ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ. ಈಗ ನಾವು ಮಾರಿಕಾಂಬಾ ದೇವಾಲಯ ಹೇಳ್ತೇವಲ್ಲ, ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ. ಶಿರಸಿ ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ. ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದವನು ಇವನೇ, ಮಾರಿಕಾಂಬೆಯ ಪ್ರತಿಷ್ಠಾಪನೆಯನ್ನು ಮಾಡಿಸಿದವನು ಇವನೇ. ಹೀಗಾಗಿ ಅದೊಂದು ದೊಡ್ಡ ಸಾಧನೆ ಇವನದು. ಜೊತೆಗೆ ಬನವಾಸಿಗೆ ಕೂಡ ಇವನ ಕೊಡುಗೆ ಇದೆ. ಬನವಾಸಿಯ ಈಗ ಮಧುಕೇಶ್ವರ ದೇವಾಲಯದ ಪಕ್ಕದಲ್ಲಿ ಪಾರ್ವತಿ ದೇವಾಲಯ ಇದೆ. ಆ ಪಾರ್ವತಿ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಸಿದವನು ಇವನೇ. ಜೊತೆಗೆ ನೀವು ಬನವಾಸಿಗೆ ಹೋದರೆ ನೋಡಬಹುದು, ಅಲ್ಲಿ ಸಭಾಮಂಟಪದಲ್ಲಿ ಒಂದು ಅದ್ಭುತವಾದ ರಮಣೀಯವಾದ ಒಂದು ತ್ರೈಲೋಕ್ಯ ಮಂಟಪ ಇದೆ.
ತ್ರೈಲೋಕ್ಯ ಮಂಟಪ ಅಂತ ಒಂದು ಮಂಟಪ ಇದೆ, ಆ ಶಿಲಾಮಂಟಪ. ಆ ಶಿಲಾಮಂಟಪವನ್ನು ಕೊಡುಗೆಯಾಗಿ ಕೊಟ್ಟದ್ದು, ಮಧುಕೇಶ್ವರನ ಸೇವೆಗೆಂದು ಕೊಡುಗೆಯಾಗಿ ಕೊಟ್ಟದ್ದು ಇವನೇ. ಜೊತೆಗೆ ಆಗ ನಾನು ಮರೆತಿದ್ದೆ, ರಘುನಾಥ ನಾಯಕ ಹೇಳಿದ್ನಲ್ಲ, ಆ ರಘುನಾಥ ನಾಯಕನದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಎಸ್, ಮಂಚ ಇದೆಯಲ್ಲ, ಮಂಚ ಅಥವಾ ಮಂಟಪ ಅಂತ ಕರೀತಾರೆ ಅದನ್ನು. ಶಿವರಾತ್ರಿಯ ದಿನ ಆತ ಅದನ್ನು ಕೊಟ್ಟಿದ್ದ. ರಘುನಾಥ ನಾಯಕರ ಕೊಡುಗೆ ಅಂತ ಬರ್ಕೊಂಡಿದೆ, ಶಾಸನ ಇದೆ. ಸೊ ಸೋದೆಯ ಎಲ್ಲ ಅರಸರು ಬನವಾಸಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೂ ಅರಸರು ಒಬ್ಬೊಬ್ಬರಿಂದ ಒಂದೊಂದು ಕೊಡುಗೆ ಇದೆ. ಹೀಗಾಗಿ ಬನವಾಸಿ ಒಂದು ಆರಾಧನಾ ಸ್ಥಾನವಾಗಿತ್ತು ಹೇಳೋದು ಗೊತ್ತಾಗುತ್ತೆ ನಮಗೆ. ಎಲ್ಲ ಅರಸರು ಆರಾಧಿಸುವ ಒಂದು ಸ್ಥಾನ ಆಗಿತ್ತು, ಪೂಜನೀಯ ಸ್ಥಾನ ಆಗಿತ್ತು. ಅದಕ್ಕೋಸ್ಕರವೇ ಎಲ್ಲರೂ ಕೂಡ ಒಂದೊಂದು ಕೊಡುಗೆಯನ್ನು ಕೊಟ್ಟರು, ಎಲ್ಲ ಅರಸರು, ಪ್ರತಿಯೊಬ್ಬ ಅರಸರು. ಇವನದು ಇಲ್ಲ ಅಂತ ಇಲ್ಲ. ಅರಸಪ್ಪ ನಾಯಕ ನರಸಿಂಹನ ಗುಡಿಯನ್ನು ಸ್ಥಾಪನೆ ಮಾಡ್ತಾನೆ. ಇಂದಿಗೂ ಅಲ್ಲಿ ನರಸಿಂಹ ದೇವರ ಗುಡಿ ಇದೆ. ಪ್ರತಿಯೊಬ್ಬರದ್ದು. ಬಸವಲಿಂಗರಾಯ ಒಂದು ಕೊಡುಗೆಯನ್ನು ಕೊಡ್ತಾನೆ, ಬಸವಲಿಂಗರಾಯ ಗುಡಿ ಅಂತ ಇದೆ. ಪ್ರತಿಯೊಬ್ಬರದ್ದು ಒಂದೊಂದು ಕೊಡುಗೆ ಇದೆ ಅಲ್ಲಿ. ಈ ಬಸವಲಿಂಗರಾಯನ ಬಗ್ಗೆ ಹೇಳ್ತಾ ಇದ್ನಲ್ಲ ಈಗ ನಾನು, 1678ರಿಂದ ಅವನ ಆಳ್ವಿಕೆ ಪ್ರಾರಂಭ ಆಗುತ್ತೆ. 1722 ಅವನ ಆಳ್ವಿಕೆ ಇತ್ತು. ಸುದೀರ್ಘ ಕಾಲ ಆಳ್ವಿಕೆ ಮಾಡ್ತಾನೆ. ಇವನು ಕೂಡ ತಂದೆಯ ಹಾಗೆ ವೀರ ಪರಾಕ್ರಮಿಯಾಗಿದ್ದ. ಏನು ಸಾಕ್ಷಿ ಅಂತ ಕೇಳಿದ್ರೆ, ಸಾಕ್ಷಿ ಒಂದಿದೆ, ಇವನ ಪರಾಕ್ರಮಕ್ಕೊಂದು ಸಾಕ್ಷಿ ಇದೆ. ತಂದೆ ಒಂದು ಕೆಲಸ ಮಾಡಿದ್ನಲ್ಲ, ನಾನು ಹೇಳಿದ್ನಲ್ಲ ಹೆಮ್ಮೆಯಿಂದ, ಬ್ರಿಟಿಷರನ್ನು ಸೋಲಿಸಿದ ವ್ಯಕ್ತಿ, ಅದೇ ಕೆಲಸ ಇವನು ಮಾಡ್ತಾನೆ ಮತ್ತೆ. ಅದನ್ನು ಮರ್ತಿದ್ದೇವೆ ನಾವು. ಮತ್ತೆ ಇವನು ಬ್ರಿಟಿಷರನ್ನು ಸೋಲಿಸಿದ್ದು ಮಾತ್ರ ಅಲ್ಲದೆ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಂಡಿದ್ದಕ್ಕೆ ರೆಕಾರ್ಡ್ ಇದೆ. ಶಾಸನ ಉಲ್ಲೇಖ ಇದೆಯಾ? ಆ ಕಾಲದ ಸಾಹಿತ್ಯಿಕ ಬ್ರಿಟಿಷ್ ರೆಕಾರ್ಡೇ ಇದೆ, ಗೆಜೆಟಿಯರ್ ಉಲ್ಲೇಖ ಇದೆ. ಮತ್ತೆ ಆತ ಬ್ರಿಟಿಷರನ್ನು ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಳ್ತಾನೆ. ಬ್ರಿಟಿಷ್ ಕಾಲದ ಅನೇಕ ರಿಪೋರ್ಟ್ಗಳು, ಸೋರ್ಸಸ್ಗಳು, ಅನೇಕ ಮಾಹಿತಿಗಳು ಈ ಮಾತಿಗೆ ಪೂರಕವಾಗಿ ದಾಖಲೆಯಾಗಿ ನಮಗೆ ಸಿಗುತ್ತದೆ. ಆಯಿತಾ? ಹೀಗಾಗಿ ತಂದೆಯಂತೆ ಪರಾಕ್ರಮಿಯಾಗಿದ್ದ ಈತ. ಇವನ ಪರಾಕ್ರಮವನ್ನು ಮರೆತಿದ್ದೇವೆ ನಾವು. ಬಸವಲಿಂಗರಾಯ ಇವನ ನಂತರ ಬಂದದ್ದು ಕೊನೆಯ ಅರಸು. 1763 ಆತ ಆಳ್ವಿಕೆ ಮಾಡ್ತಾನೆ. 1726, 27ರಿಂದ 63 ಆಳ್ವಿಕೆ ಮಾಡ್ತಾನೆ. ಮುಮ್ಮಡಿ ಸದಾಶಿವರಾಯ ಅಂತ. ಈ 3ನೇ ಸದಾಶಿವರಾಯ ಈ ಮನೆತನದ ಕೊನೆಯ ರಾಜ. ಇವನು ಒಳ್ಳೆಯ ರಾಜನೇ ಆಗಿದ್ದ. ಆದರೆ ಇವನ ಕಾಲದಲ್ಲಿ ಇದು ಪತನ ಆಗಿದ್ದು ಹೈದರಲಿಯಿಂದ. ಮೈಸೂರಿನ ಹೈದರಲಿ ಆ ಕಾಲಕ್ಕೆ ಆಳ್ವಿಕೆಗೆ ಬಂದಾಗ ಮೊದಲು ಮಾಡಿದ ಕೆಲಸ ಏನು ಗೊತ್ತೇ? ಕರ್ನಾಟಕದಲ್ಲಿ ಇದ್ದ ಕೆಲವು ಪ್ರಮುಖ ಪಾಳೆಗಾರರನ್ನು ಸೋಲಿಸಿ ಮಟ್ಟ ಹಾಕಿದ್ದು ಫಸ್ಟ್ ಅವನು ಮಾಡಿದ ಕೆಲಸ. ಎಲ್ಲ ಸೋದೆ ಅಂತ ಅಲ್ಲ, ಬಿಳಗಿ, ಕೆಳದಿ ಎಲ್ಲರ ಮೇಲೆ ದಾಳಿ ಮಾಡ್ತಾನೆ ಅವನು. ಅದೇ ದಾಳಿ ಸೋದೆಯಲ್ಲೂ ಕೂಡ ಆಗತ್ತೆ. ಹೈದರಲಿಯ ದಾಳಿಯಿಂದ ಫುಜಿದ್ ಖಾನ್ ಅಂತ ದಂಡನಾಯಕನ ನೇತೃತ್ವದಲ್ಲಿ ಈ ಪ್ರದೇಶದ ಮೇಲೆ ದಾಳಿ ಆಗತ್ತೆ. ಸೋದೆ ಸೈನ್ಯ ಸೋಲತ್ತೆ. ಸೋಲಿಗೆ ಶೌರ್ಯದ ಕೊರತೆ ಕಾರಣ ಆಗಿರಲಿಲ್ಲ, ಸೈನ್ಯದ ಕೊರತೆ ಕಾರಣ ಆಗಿತ್ತು. ಅರ್ಥ ಮಾಡ್ಕೋಬೇಕು, ವ್ಯತ್ಯಾಸ ಇದೆ ಇಲ್ಲಿ. ಶೌರ್ಯದ ಕೊರತೆ ಏನಿರಲಿಲ್ಲ, ಶೌರ್ಯ ಸಾಕಷ್ಟಿತ್ತು ಹೇಳೋದು ಗೊತ್ತಾಗಿದೆ. ಬ್ರಿಟಿಷರನ್ನು ಸೋಲಿಸಿದ್ದು ಸಾಕಷ್ಟಿದೆ. ಆದರೆ ಸೈನ್ಯದ ಕೊರತೆ ಕಾರಣ ಆಗಿತ್ತು. ಸಹಜ, ಅವನು ಹೈದರಲ್ಲಿದ್ದು ದೊಡ್ಡ ಸೈನ್ಯ ಇತ್ತು, ಇವರದ್ದು ಸಣ್ಣ ಸೈನ್ಯ. ಅವರದ್ದು ಮತ್ತು ಪರಿಷ್ಕೃತ ಸೈನ್ಯ ಆಗಿತ್ತು, ಇವರದ್ದು ಸಾಂಪ್ರದಾಯಿಕ ಸೈನ್ಯ ಇತ್ತು. ಆ ಪರಿಷ್ಕರಣೆ, ಬೃಹತ್ ಗಾತ್ರ ಇವೆರಡೂ ಇವರ ಸೋಲಿಗೆ ಕಾರಣ ಆಯಿತು. ಹೀಗಾಗಿ ಸೋತರು. 1763 ಸೋತು ಈ ಪ್ರದೇಶವನ್ನು ಬಿಟ್ಟು ಸೀದಾ ಗೋವಾಕ್ಕೆ ಹೋಗಿ ನೆಲೆಸ್ತಾರೆ. ಇಂದಿಗೂ ಸೋದೆ ರಾಜವಂಶಸ್ಥರು ಗೋವಾದ ಬಾಂದೋರಾದಲ್ಲಿ ನೆಲೆಸ್ಕೊಂಡಿದ್ದಾರೆ. ಈಗ ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ ಸೋಂದಾದ ಅರಸು ವಂಶಸ್ಥರ ಈಗಿನ ರಾಜರು. ಒಂದು ವಿಶೇಷತೆ ಇದೆ, ಸೋದೆಯ ಅರಸು ವಂಶಸ್ಥರು ಅಂದಿನಿಂದ ಇಂದಿನವರೆಗೂ ಇದ್ದಾರಲ್ಲ, ಇದು ಅಷ್ಟು ಪ್ಯೂರಿಟಿ ಇದೆ ಈ ವಂಶಸ್ಥರಲ್ಲಿ. ಪ್ಯೂರಿಟಿ ಅಂದ್ರೆ ಅರ್ಥ, ಅಲ್ಲಿ ಮಧ್ಯ ಬ್ರೇಕ್ ಆಗಿಲ್ಲ, ಅವಿಚ್ಛಿನ್ನತೆ, ಬ್ರೇಕ್ ಆಗಿಲ್ಲ, ವಿಚ್ಛಿನ್ನ ಆಗಿಲ್ಲ, ಅಥವಾ ಮಧ್ಯದಲ್ಲಿ ಯಾರೋ ದತ್ತು ತಗೊಂಡು ಅಡಾಪ್ಷನ್ಸ್ ಇಲ್ಲ, ಏನು ಆ ಥರದ್ದು ಏನೂ ಇಲ್ಲ. ಬಹಳ ಕ್ಲಾರಿಟಿ ಇದೆ, ಅತ್ಯಂತ ಶುದ್ಧವಾಗಿದೆ. ಈ ಅರಸು ವಂಶಸ್ಥರ ಈ ವಂಶ ಪಾರಂಪರ್ಯತೆಯ ಮುಂದುವರಿಕೆ ತುಂಬ ಶುದ್ಧವಾಗಿದೆ. ಹೀಗಾಗಿ ನಾವು ಈಗಿನ ಅರಸರಲ್ಲಿ ಅದೇ ಭಾವನೆ, ಅದೇ ಒಂದು ಪ್ರೀತಿ, ಅದೇ ಅಭಿಮಾನವನ್ನು ಕಾಣ್ತಾ ಇದ್ದೇವೆ. ಈಗಿನ ರಾಜರು ನಮಗೆ
ಒಬ್ಬ ಸಾಮಾನ್ಯ ಪ್ರಜಾಪ್ರಭುತ್ವದ ವ್ಯಕ್ತಿ ಅಂತ ಕಾಣಲ್ಲ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೆ, ನನಗೆ ಕಾಣಲ್ಲ. ನಾನು ಅವರನ್ನು ಆ ಕಾಲದ ರಾಜರನ್ನೇ ನೋಡ್ತೇನೆ ನಾನು ಅವರಲ್ಲಿ. ಯಾಕೆ ಇದು ಕಾರಣ ಅಂತಂದರೆ ಒಂದು ಅಭಿಮಾನ, ಒಂದು ಪ್ರೀತಿ, ಆ ವಂಶ ಪಾರಂಪರ್ಯತೆಯ ಮುಂದುವರೆಯುವಿಕೆಯ ಶುದ್ಧತೆ ಇದೆಯಲ್ಲ, ಬಹುಶಃ ಅದು ಕಾರಣ ಆಗಿರಬಹುದೇನೋ, ಗೊತ್ತಿಲ್ಲ ನನಗೆ. ಒಂದು ಅರಮನೆ ಇದೆ ಬಾಂದೋರದಲ್ಲಿ, ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಅರಮನೆ. ಅದೇ ಅರಮನೆಯಲ್ಲಿ 18ನೇ ಶತಮಾನದ ಅರಮನೆ ಅದು. ಆ ಅರಮನೆಯಲ್ಲಿ ಇಂದಿಗೂ ಕೂಡ ಇದ್ದಾರೆ ರಾಜ ರಾಣಿ, ಮತ್ತು ಅವರಿಗೆ 2 ಹೆಣ್ಣುಮಕ್ಕಳಿದ್ದಾರೆ, ಮತ್ತು ಮಹಾರಾಣಿಯವರಿದ್ದಾರೆ, ಅಂದರೆ ಅವರ ತಾಯಿ, ಈ ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅವರ ತಾಯಿ ಇದ್ದಾರೆ, ಅವರಿದ್ದಾರೆ. ಅವರೆಲ್ಲರ ಜೊತೆ ಅರಮನೆಯಲ್ಲಿ ಇದ್ದಾರೆ. ಸರಿ, ಕೊನೆಯ ರಾಜ ನೀವೇ ಒಮ್ಮೆ ಡಿಜಿಟಲ್ ಮಾಧ್ಯಮದಲ್ಲಿ ಹೇಳಿದ್ರಿ, ಅವರು ಒಂದು ವಾಕ್ಯನ ಬರೆದಿದ್ದಾರೆ ಕೊನೆಗೆ, ಅವರು ಸೋಲಿಗೆ ಕಾರಣ ಆಗಿದ್ದೇನು ಅಂತ ಹೇಳ್ಬಿಟ್ಟು ಮನನೊಂದು ಅಂತ ಹೇಳಿ. ಅದು ಕೊನೆಯ ರಾಜ ಅಲ್ಲ, ಅದು ಅಪಂಡಿತ ರಾಜ ಸದಾಶಿವರಾಯ, ಮಲ್ಲಮ್ಮಳ ಅಣ್ಣ, ಅವನು ಬರೆದಿದ್ದು. ಭಾಳ ಬ್ಯೂಟಿಫುಲ್ ಇದೆ ಅದು. ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತೇನೆ ಅದು, ಯಾಕೆಂದರೆ ಅದು ಅಷ್ಟು ಹಾರ್ಟ್ ಟಚ್ ಆಗುತ್ತೆ. ಆ ಸಾಲುಗಳು ಏನಿದೆಯಲ್ಲ ಅಷ್ಟು ಬ್ಯೂಟಿಫುಲ್ ಇದೆ ಅದು. ಅಂದರೆ ಈ ರೀತಿಯ ಪಾಳೆಗಾರರ ಪರಿಸ್ಥಿತಿ ಹೇಗಿತ್ತು ಹೇಳೋದನ್ನು ಕಾವ್ಯದ ರೂಪದಲ್ಲಿ ಬರೀತಾನೆ ಆತ. ಒಂದು ಸಣ್ಣ ಅರಸು ಮನೆತನದ ಪರಿಸ್ಥಿತಿ ಹೇಗಿತ್ತಪ್ಪ ಅದನ್ನು ಪೊಯಮ್ ಫಾರ್ಮೆಟಲ್ಲಿ ಬರೀತಾನೆ ಅವನು. ಈಗ ಉದಾಹರಣೆಗೆ ನೋಡಿ, ಅವನೇ ಬರೆದಿದ್ದು, ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳ್ಪುದನು. ಯಾಕೆ ಬರೆದೆಯಪ್ಪ ಶಿವನೇ, ಈ ಜಗತ್ತಿನಲ್ಲಿ ಒಂದು ಸಣ್ಣ ಅರಸು ಮನೆತನದ ಆಳ್ವಿಕೆ ಮಾಡುವ ಭಾಗ್ಯವನ್ನು ನನಗೆ ಯಾಕೆ ಕೊಟ್ಟೆ ನೀನು? ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೋಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳುಪುದನು. ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವೆನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಳ್ಪೆನೆಂದರೆ ಧನವೂ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡ್ತಾನೆ ಅಂದರೆ, ಯಾಕಪ್ಪ ನನಗೆ ಈ ಭಾಗ್ಯ ಕೊಟ್ಟೆ, ಇಷ್ಟು ಸಣ್ಣ ಮನೆತನದ ರಾಜನಾಗುವ ಭಾಗ್ಯ ನನಗೆ ಯಾಕೆ ಕೊಟ್ಟೆ ಶಿವನೇ? ಯುದ್ಧ ಮಾಡಿ ದಾಳಿಗೆ ಬಂದ ಸೈನ್ಯವನ್ನು ಸೋಲಿಸಿ ಬಿಡೋಣ ಅಂತಾದರೆ ನನ್ನ ಹತ್ರ ದೊಡ್ಡ ಸೈನ್ಯ ಇಲ್ಲ. ಹೋಗಲಿ ಅಗ್ರಿಮೆಂಟ್ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಆರಾಮಾಗಿರೋಣ, ನನ್ನ ಪ್ರಜೆಗಳನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂದರೆ ಹಣನೂ ಇಲ್ಲ. ಇಂಥ ಒಂದು ಕ್ರಿಟಿಕಲ್ ಕಂಡೀಷನ್ ನನಗೆ ಯಾಕೆ ಕೊಟ್ಟೆ ನೀನು? ಇದು ಶಿವನ ಹತ್ರ ಅವನು ವಿನಂತಿ ಮಾಡ್ಕೊಳ್ತಾನೆ ಕವಿತೆ ಮೂಲಕ. ಯಾಕಾಗಿ ಸರ್ ಅವನಿಗೆ ಯಾಕೆ ಈ ಸಿಚುವೇಶನ್ ಅವನಿಗೆ ಯಾಕೆ ಸಿಚುವೇಶನ್ ಬಂತು ಅಂದರೆ, ಆ್ಯಕ್ಚುಲ್ ದಿಸ್ ವಾಸ್ ದ ಕಂಡೀಷನ್ ಆಫ್ ಆಲ್ ದ ನಾಯಕಾಸ್ ಆಫ್ ದ ಟೈಮ್, ನಾಟ್ ಓನ್ಲಿ ಸದಾಶಿವರಾಯ. ಆ ಕಾಲದ ಎಲ್ಲ ಪಾಳೆಗಾರರ ಪರಿಸ್ಥಿತಿ ಇದಿತ್ತು, ಹೀಗೆ ಇತ್ತು ಅವ್ರ ಕಂಡೀಷನ್. ಅವ್ರ ಹತ್ರ ಶ್ರೀಮಂತಿಕೆ ಇರಲಿಲ್ಲ ಸರ್, ಎಲ್ಲೋ ಒಂದು ಸಣ್ಣ ಏರಿಯಾವನ್ನು ರೂಲ್ ಮಾಡ್ತಾಯಿದ್ರು ಅವರು. ಆದರೆ ಪರಿಸ್ಥಿತಿ ಮಾತ್ರ ಆ ರೀತಿ ಇತ್ತು, ಅವ್ರ ಕಂಡೀಷನ್ ಮಾತ್ರ ಆ ರೀತಿ ಇತ್ತು. ಅದನ್ನೇ ಇವನು ಪದ್ಯದ ರೂಪದಲ್ಲಿ ಬರೀತಾನೆ. ಎಸ್ ಸರ್. ಸೋದೆ ಸದಾಶಿವರಾಯರ ಬಗ್ಗೆ ಮತ್ತೊಂದಷ್ಟು ಏನಾದರೂ ಮಾಹಿತಿಗಳಿದೆಯಾ? ಯಾಕೆಂದರೆ ನೀವು ಕೊಡ್ತಿರುವಂತಹ ಸೋದೆ ಇತಿಹಾಸದ ಮಾಹಿತಿಗಳು ಎಲ್ಲೋ ಅಲ್ಪ ಪ್ರಮಾಣದಲ್ಲಿದೆ, ಅಥವಾ ಇನ್ನೂ ರಿಸರ್ಚ್ ಆಗಬೇಕು ಅನ್ನೋ ಮಟ್ಟದಲ್ಲಿದೆ ಅನಿಸ್ತಾ ಇದೆ. ನೀವು ನಿಮ್ಮ ರಿಸರ್ಚ್ನ ಪ್ರಕಾರ ನೀವು ಇದರಲ್ಲೇ PhD ಪದವಿಯನ್ನು ತೊಗೊಂಡಿರೋದ್ರಿಂದ ನಾನು ನಿಮಗೆ ಕೇಳ್ತೀನಿ, ನಿಮಗೆ ಎಷ್ಟು ಮಾಹಿತಿಗಳು, ಮುಚ್ಚೋಗಿರುವಂತಹ ಮಾಹಿತಿಗಳು ಹೊರಗಡೆ ಬಂದವು ನಿಮ್ಮ ರಿಸರ್ಚ್ನಲ್ಲಿ ಅಂತ? ಈಗ ನಮಗೆ ಏನೇನು ಉಪಲಬ್ಧ ಇದೆಯೋ ದಾಖಲೆಗಳು, ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನಾನು PhD ಗ್ರಂಥ ಆಗಿದೆ. ಸುಮಾರು ಈಗ ಉದಾಹರಣೆಗೆ 35 ಶಾಸನಗಳು ಸಿಕ್ಕಿವೆ ಇದುವರೆಗೆ, ಸೋದೆ ಅರಸರ ಕಾಲದ 35 ಶಾಸನಗಳು. ಆಮೇಲೆ ಅವರ ಕಾಲದ ಸುಮಾರು 15ಕ್ಕೂ ಹೆಚ್ಚು ದೇವಾಲಯಗಳು, ಬೇರೆ ಬೇರೆ ರೀತಿಯ ಐತಿಹಾಸಿಕ ಕಟ್ಟಡಗಳು, ಕೋಟೆಗಳು, ಅರಮನೆಯ ಅವಶೇಷಗಳು, ಶಿಲ್ಪಗಳು, ಹೀಗೆ ಸ್ಮಾರಕಗಳು, ಈ ಎಲ್ಲವೂ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ನಮಗೆ ಸಿಗುತ್ತವೆ. ಸಮಾಧಿಗಳು, ಸೋದೆ ಅರಸರ ಕಾಲದ ಸಮಾಧಿಗಳು ಇದೆ, ಅರಸರ ಸಮಾಧಿಯೂ ಇದೆ. ಈಗ ಉದಾಹರಣೆಗೆ ನಾನು ಮಾತಾಡ್ತಾ ಇದ್ದೇನಲ್ಲ, ಸೋದೆ ಸದಾಶಿವರಾಯರ ಸಮಾಧಿ ಕೂಡ ಇದೆ. ಅದು ನಮ್ಮ ಮನೆಯಿಂದ ಅತ್ಯಂತ ಸಮೀಪದಲ್ಲೇ ಇದೆ ಅವರ ಸಮಾಧಿ, ಒಂದು 500 ಮೀಟರ್ಸ್ ದೂರದಲ್ಲಿದೆ. ಅಲ್ಲಿ ಒಂದು ಬೃಹತ್ ಕಟ್ಟಡ ಇದೆ, ಅದು ಇಂಡೋ ಇಸ್ಲಾಮಿಕ್ ಶೈಲಿಯ 40 ಅಂಕಣದ ಬೃಹತ್ ಕಲ್ಲಿನ ಕಟ್ಟಡ, ಬ್ಯೂಟಿಫುಲ್ ಆಗಿದೆ. ಬಹಳ ವಿಶೇಷ ಅಂದರೆ ನನಗೆ ಇನ್ನೂ ಪ್ರಶ್ನಾರ್ಥಕ ಆಗಿ ಉಳಿದಿದ್ದು,
ಅಲ್ಲಿ 2 ಸಮಾಧಿ ಇದೆ, ತಂದೆ ಮತ್ತು ಮಗನ ಸಮಾಧಿ. ಸದಾಶಿವರಾಯರ ಸಮಾಧಿಯೂ ಇದೆ, ಬಸವಲಿಂಗರಾಯರ ಸಮಾಧಿಯೂ ಇದೆ ಆ ಕಟ್ಟಡದ ಎದುರಿಗೆ. ಆ ಕಟ್ಟಡದ ಆ ಸಮಾಧಿಯ ಅಧಿಷ್ಠಾನ ಭಾಗದಲ್ಲಿ ನಾನು ಎಲ್ಲೂ ನೋಡಿಲ್ಲ, ನಾನು ವೈಯಕ್ತಿಕವಾಗಿ ನೋಡಿಲ್ಲ, ಕೇಳಿಲ್ಲ. ಸಮಾಧಿಗೆ ಶೃಂಗಾರದ ಮೈಥುನ ಶಿಲ್ಪಗಳೆಲ್ಲ ಇದೆ, ವಿಪರೀತವಾಗಿದೆ. ಇದು ಸಮಾಧಿಗೆ ಅದು ಶಿಲ್ಪಿ, ಆ ಕಾಲದ ಶಿಲ್ಪಿಯ ಒಂದು ವಿಚಿತ್ರವಾದ ಕ್ರಿಯಾಶೀಲತೆಯ ಪರಿಣಾಮವೋ ಏನೋ ಗೊತ್ತಿಲ್ಲ. ಸಮಾಧಿಗೆ ಮೈಥುನ ಶಿಲ್ಪಗಳಿದೆ. ಸದಾಶಿವರಾಯರ ಸಮಾಧಿಯ ಕೆಳಗಡೆ ಅಧಿಷ್ಠಾನ ಭಾಗದಲ್ಲಿ, 2 ಸಮಾಧಿಯ ಅಧಿಷ್ಠಾನ ಭಾಗದಲ್ಲಿ ಇದೊಂದು ಬಹಳ ವಿಶೇಷ. ಮತ್ತು ಸುತ್ತಮುತ್ತಲೂ ಆ ಕಾಲದ ಪ್ರಮುಖರ ಅನೇಕ ಸಮಾಧಿಗಳಿದೆ. ಹೀಗಾಗಿ ಡಾಕ್ಟರ್ ಸುಂದರ್ ಅವರು ತುಂಬ ಫೇಮಸ್ ಹಿಸ್ಟೋರಿಯನ್, ಹಿರಿಯ ಗುರು ಸಮಾನರು. ಅವರು ಅದನ್ನು ಒಂದು ಸ್ಮಶಾನ ಭಾಗ ಅಂತಲೇ ಗುರುತಿಸ್ತಾರೆ. ಆ ಭಾಗವನ್ನು ಸ್ಮಶಾನ ಆಯಿತು, ಅದು ಮುಂದೆ ಇವರ ಸಮಾಧಿ ಬಂದ ಮೇಲೆ ಅದು ಸ್ಮಶಾನನೇ ಆಗ್ಬಿಡುತ್ತೆ. ಮುಂದೆ ಎಲ್ಲರ ಪ್ರಮುಖರ ಸಮಾಧಿಗಳು ಅಲ್ಲೇ ಸಿಗ್ತವೆ. ಹೀಗಾಗಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಈಗ ಅದು ಕೆಲವರ ತೋಟದಲ್ಲೆಲ್ಲ ಇದೆ. ಅಲ್ಲಿ ಅದು ಹೇಗೆ ಅಂದರೆ ಪರೋಕ್ಷ ವಿನಯ ಗುಡಿ ಅಂತ ಕರಿತೇವೆ ನಾವು ಅದಕ್ಕೆ. ಪರೋಕ್ಷ ವಿನಯ ಗುಡಿ ಅಂತಂದರೆ ಒಂದು ರಾಜನ ಸಮಾಧಿ, ಆ ಸಮಾಧಿಗೆ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ಗುಡಿಯನ್ನು ಮಾಡುವುದು, ಸ್ಮಾರಕತನ ಮಾಡುವುದು. ಅದಕ್ಕೆ ನಾವು ಕರೆಯುವುದು ಪರೋಕ್ಷ ವಿನಯ ಗುಡಿ ಅಂತ. ಅದು ಯಾವುದೋ ಒಂದು ಈ ಸಾಂಪ್ರದಾಯಿಕವಾದ ನಿರ್ಮಾಣದ ದೇವಾಲಯಗಳಲ್ಲ, ಅದೊಂದು ಸಮಾಧಿ, ಪರೋಕ್ಷ ವಿನಯ ಗುಡ್ಗಳು. ಆ ಥರದ್ದು ತುಂಬ ಕಾಣ್ತವೆ ಅಲ್ಲಿ. ಈಗ ನನಗೆ ಎಲ್ಲವನ್ನು ಡೀಟೇಲಾಗಿ ಹೇಳಲಿಕ್ಕಾಗಲ್ಲ, ಟೋಟಲ್ ಹಿಸ್ಟ್ರಿಯನ್ನು, ಬಟ್ ತುಂಬ ಮಾಹಿತಿಗಳಿದೆ, ಸಾಕಷ್ಟು ಸಮೃದ್ಧವಾದ ಮಾಹಿತಿ ಇದೆ ಸೋದೆ ಅರಸರ ಕುರಿತಂತೆ. ಮತ್ತು ಭಟ್ಟಾಕಲಂಕರ ಸಮಾಧಿ ಕೂಡ ಇದೆ. ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಅಪೂರ್ವ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಭಟ್ಟಾಕಲಂಕರ ಸಮಾಧಿ ಕೂಡ ಸೋದೆಯಲ್ಲಿದೆ. ಸೋದೆಯ ಸಮೀಪದಲ್ಲೇ ಒಂದು ನಿಷಧಿ ಸ್ಥಾನ ಅಂತ ಇದೆ. ಜೈನ ಮಠದ ಪೀಠವನ್ನು ಅಲಂಕರಿಸಿದ 22 ಜೈನ ಯತಿಗಳ ಸಮಾಧಿ ಸ್ಥಾನ, ನಿಷಧಿಗಳು ಅಂತ. ಇದು ತುಂಬ ರೇರ್, ಸೌತ್ ಇಂಡಿಯಾದಲ್ಲೇ ರೇರು. ಅದನ್ನು ಕೂಡ ಕಾಣ್ತೇವೆ. ಸಹಸ್ರಲಿಂಗ ಅಂತ ಇದೆ. ಸಹಸ್ರಲಿಂಗ ಕೂಡ ಅದೊಂದು ಬಹಳ ಹರಕೆಯ ಸಂಪ್ರದಾಯದಿಂದ ಮೂಡಿದ ಒಂದು ಸ್ಮಾರಕ. ಅದು ಆಕ್ಚುಲಿ ಹೇಗೆ ಹುಟ್ಕೊಳ್ತು ಅಂತ. ಸಹಸ್ರಲಿಂಗ ಹುಟ್ಕೊಂಡಿದ್ದು ಹೇಗೆ ಅಂತಂದರೆ, ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಂತಾನ ಇರಲಿಲ್ಲ, ಪುತ್ರ ಸಂತಾನ ಬೇಕಿತ್ತು ಅವನಿಗೆ ರಾಜ್ಯಭಾರವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ. ಆಗ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಸ್ವರ್ಣವಲ್ಲಿ ಮಠ ಇತ್ತು. ಆಗ ಅದು ಸ್ವರ್ಣವಲ್ಲಿ ಅಂತ ಕರೆಸ್ಕೊಳ್ತಾ ಇರಲಿಲ್ಲ, ಮಠ ಇತ್ತು ಅಲ್ಲಿ ನದಿಯ ದಂಡೆ ಮೇಲೆ. ಈಗ ಅದರ ಅವಶೇಷವನ್ನು ಕಾಣಬಹುದು. ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತ ಆಗಿನ ಪೀಠಾಧಿಪತಿಗಳಾಗಿದ್ದರು, 31ನೇ ಯತಿಗಳು. ಅವರು ತುಂಬ ತಪಸ್ವಿಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು ಅವರು. ಹೇಗೆ ವಾದಿರಾಜರು ಸೋದೆಗೆ ಬಂದು ಪವಾಡ ಪುರುಷರಾಗಿ ಅದ್ಭುತ ಯತಿಗಳು ವಾದಿರಾಜರು, ಅದೇ ರೀತಿಯಲ್ಲಿ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳಿದ್ದರು. ಈ ಅರಸಪ್ಪ ನಾಯಕ ತನ್ನ ಈ ಸಮಸ್ಯೆಯನ್ನು ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳ ಹತ್ರ ತೋಡಿಕೊಳ್ತಾನೆ. ಮುಂದೆ ರಾಜ್ಯಭಾರವನ್ನು ನಡೆಸಲಿಕ್ಕೆ ಪುತ್ರ ಸಂತಾನ ಇಲ್ಲ ಸ್ವಾಮಿಗಳೇ, ನಾನು ಏನು ಮಾಡಬೇಕು ಹೇಳಿ, ಧಾರ್ಮಿಕವಾಗಿ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದಾಗ, ಶಾಲ್ಮಲಾ ಒಂದು ಪವಿತ್ರ ನದಿ, ಸೋದೆಯಲ್ಲಿ ಹರಿತಾ ಇರುವಂತಹ ಶಾಲ್ಮಲಾ ನದಿ, ಈ ನದಿಯ ದಂಡೆಯ ಮೇಲೆ ಒಂದು ಶಿವಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಅಂತ ಒಂದು ಹರಕೆಯನ್ನು ಹೊತ್ಕೋ ಅಂತ ಹೇಳಿದ್ರು. ಇದೆಲ್ಲ ನಮಗೆ ದಾಖಲೆಗಳಲ್ಲಿ ಸಿಗುವಂಥದ್ದು, ಸೋದೆ ಅರಸರ ಕಾಲದ ಸಾಹಿತ್ಯಿಕ ದಾಖಲೆಗಳಲ್ಲಿ ಸಿಗುವಂಥದ್ದು, ಶಾಸನ ಆಧಾರ ಅಲ್ಲ, ಸಾಹಿತ್ಯಿಕ ಆಧಾರದಲ್ಲಿ. ಆಗ ಅವನು ಅವರ ಮಾತಿನಂತೆ ಹರಕೆಯನ್ನು ಹೊತ್ಕೊಳ್ತಾನೆ, ಪುತ್ರ ಸಂತಾನ ಆಗ್ತದೆ. ಅಲ್ಲಿಂದ ಹರಕೆ ಪರಂಪರೆ ಪ್ರಾರಂಭ ಆಯಿತು. ನದಿ ಪಾತ್ರದಲ್ಲಿ ಶಿವಲಿಂಗವನ್ನು ಕೆತ್ಕೊಡುವ ಹರಕೆ ಪರಂಪರೆ ಇಂದಿಗೂ ಆ ಹರಕೆ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಹೀಗೆ ಹರಕೆ ಹೊತ್ಕೊಂಡವರೆಲ್ಲ ಲಿಂಗ ಕೆತ್ತಿಸ್ಕೊಟ್ಟು ಸಾವಿರಾರು ಲಿಂಗಗಳ ನಿರ್ಮಾಣ ಆಯಿತು. ಅಲ್ಲಿ ಅಸಂಖ್ಯಾತ ಲಿಂಗಗಳ ನಿರ್ಮಾಣ ಆಯಿತು. ಆ ಕೆಲವು ಲಿಂಗಗಳ ಸಮೀಪ ಶಾಸನ ಕೂಡ ಇದೆ, ಇಂಥವರು ಕೆತ್ತಿಸಿಕೊಟ್ಟ ಲಿಂಗ ಇದು, ಮಧುಲಿಂಗ ನಾಗೇಂದ್ರ ನಿರ್ಮಿತ ಲಿಂಗವೂ, ಈ ಥರ ಶಾಸನ ಕೂಡ ಇದೆ ಆ ಲಿಂಗದ ಕೆಳಗಡೆ ಅಥವಾ ಅದರ ಸಮೀಪ. ಹೀಗಾಗಿ ಹರಕೆಯ ಪರಂಪರೆಯ ಸಂಕೇತ ಸಹಸ್ರಲಿಂಗ, ಬೇರೆ ಯಾವುದೋ ಅಲ್ಲ. ಅದೊಂದು ಶ್ರದ್ಧಾಭಕ್ತಿಯ ಧಾರ್ಮಿಕ ಸ್ಥಳ, ಪಿಕ್ನಿಕ್ ಸ್ಪಾಟ್ ಅಲ್ಲ ಅದು. ಅಲ್ಲಿ ಹೋಗಿ ಅಲ್ಲಿ ಅಸಹ್ಯ ಮಾಡುವುದು ಅಥವಾ ಅಲ್ಲಿ ಗಲೀಜು ಮಾಡುವುದು, ಅದನ್ನು ಅನೈತಿಕ ಚಟುವಟಿಕೆಗಳು ಬಳಸ್ಕೊಳ್ಳೋದು, ಈ ಥರ ಎಲ್ಲ ತಪ್ಪು.
ಆ ಥರ ಎಲ್ಲ ಕೆಲವು ನಡೆದಾಗ ನಾವು ವಿರೋಧಿಸ್ತಾ ಇದ್ದೇವೆ ಕೂಡ. ಈಗಲೂ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಅದೊಂದು ಧಾರ್ಮಿಕ ಸ್ಥಳ, ಅದೊಂದು ಆಧ್ಯಾತ್ಮಿಕ ಸ್ಥಾನ, ಒಂದು ಹರಕೆಯ ಕೇಂದ್ರ. ಹೀಗಾಗಿ ಅದನ್ನು ಅದೇ ದೃಷ್ಟಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು. ಶುಚಿತ್ವ ಇರಬೇಕು ಮತ್ತು ಒಂದು ಶುದ್ಧತೆ ಇರಬೇಕು. ಶುದ್ಧತೆ ಮತ್ತು ಶುಚಿತ್ವ ಎರಡೂ ಅಗತ್ಯತೆ ಇದೆ ಸಹಸ್ರಲಿಂಗಕ್ಕೆ. ಪ್ರವಾಸಿಗರು ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಬಂದವರೆಲ್ಲ ಇದು ಎರಡನ್ನು ಅರ್ಥ ಮಾಡ್ಕೋಬೇಕು, ಶುಚಿತ್ವ ಮತ್ತು ಶುದ್ಧತೆ, ಆವಾಗ ಸರಿಯಾಗಿರ್ತದೆ. ಇನ್ನು ಸುತ್ತಮುತ್ತಲೂ ತುಂಬ ಪ್ರವಾಸಿ ಪ್ರದೇಶಗಳಿದೆ. ಆ ಎಲ್ಲ ಪ್ರದೇಶಗಳಿಗೂ ಒಂದೊಂದು ಹಿಸ್ಟ್ರಿ ಇದೆ. ಮಹಂತಿನ ಮಠ ಅಂತ ಒಂದಿದೆ. ಆ ಮಹಂತಿನ ಮಠ ಅಂತಂದರೆ ಅದು ಈ ಬೆಳವಡಿ ಮಲ್ಲಮ್ಮೆಲ್ಲ ಆಡಿ ಬೆಳೆದ ಪ್ರದೇಶ. ಅದು ಅಲ್ಲಿ ಅರಮನೆಯ ಅವಶೇಷ ಕೂಡ ಇದೆ. ಇದೇ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲೇ ನಾವು ತೋರಿಸಿದ್ವಿ ಅದನ್ನೆಲ್ಲ, ಆ ಪ್ರದೇಶವನ್ನೇ ತೋರಿಸಿದ್ವಿ. ಮಲ್ಲಮ್ಮ ಆಡಿ ಬೆಳೆದ ಪ್ರದೇಶ. ಇನ್ನೂ ಅನೇಕ ಪ್ರದೇಶಗಳಿದೆ. ಕೋಟೆ ಇದೆ, ಸೋದೆ ಕೋಟೆ ಇದೆ. ಬ್ರಿಟಿಷರನ್ನು ಸೋಲಿಸಿದ್ರು ಅಂತ ಹೇಳಿದ್ವಿ. ಸೋಲಿಸುವಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳಿದ್ವೆ ಅವರಲ್ಲಿ, ಇದ್ವೂ ಹೇಳೋದಕ್ಕೆ ನಮಗೆ ಸಾಕ್ಷಿ ಇದೆ. ಸೋದೆಯಲ್ಲೇ ಸಾಕ್ಷಿ ಇದೆ. ಎಷ್ಟೊಂದು ಫಿರಂಗಿಗಳಿದೆ, ಶಿಲಾಮಯ ಫಿರಂಗಿಗಳು, ದೈತ್ಯಾಕಾರದ ಬೃಹದಾಕಾರದ ಫಿರಂಗಿಗಳೆಲ್ಲ ಇದೆ ಕೋಟೆಯ ಒಳಭಾಗದಲ್ಲಿ. ಹೀಗಾಗಿ ಅದೆಲ್ಲ ನಮಗೆ ಸಿಗುವ ಎವಿಡೆನ್ಸಸ್ಗಳು, ಅವರ ಆ ಕಾಲದ ಪರಾಕ್ರಮತೆಗೆ ನಮಗೆ ಸಿಗುವ ಎವಿಡೆನ್ಸ್ಗಳು. ಅದು ಸೋದೆಯಲ್ಲಿ 2 ಕೋಟೆ ಇದೆ. ಅದರಲ್ಲಿ ಒಂದು ಕೋಟೆ ವ್ಯವಸ್ಥಿತವಾಗಿ ನಮಗೆ ಕಾಣ್ತದೆ, ಇನ್ನೊಂದು ಕೋಟೆ ತುಂಬ ಜೀರ್ಣ ಆಗಿಬಿಟ್ಟಿದೆ. ಅದು ಪ್ರಾಚೀನ ಅರಸಪ್ಪ ನಾಯಕನ ಕೋಟೆ, ನಿರ್ಮಿತ ಕೋಟೆ. ಸದಾಶಿವರಾಯ ನಿರ್ಮಿತ ಕೋಟೆಯನ್ನು ನಾವೀಗ ನೋಡಲಿಕ್ಕೆ ಸಾಧ್ಯ ಇದೆ. ಅಲ್ಲೇ ಫಿರಂಗಿಗಳೆಲ್ಲ ಇರೋದು. ಅದೊಂದು ಜಲದುರ್ಗ. ಸೋದೆಯ ಕೋಟೆ ಒಂದು ಜಲದುರ್ಗ. ಯಾಕೆಂತಂದರೆ ಸುತ್ತಲೂ ಶಾಲ್ಮಲಾ ನದಿ ಆವರಿಸಿದೆ. ಕೋಟೆಗೆ ಬೇರೆ ಬೇರೆ ರೂಪಗಳಿದೆ, ಬೇರೆ ಬೇರೆ ರೀತಿಯ ಕೋಟೆಗಳಿವೆ. ವನದುರ್ಗ, ಗಿರಿದುರ್ಗ, ಜಲದುರ್ಗ ಹೀಗೆಲ್ಲ ಬರುತ್ತೆ. ಸೋದೆಯ ಕೋಟೆ ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಿಸಲ್ಪಟ್ಟ ಒಂದು ಜಲದುರ್ಗ. ಆ ಕೋಟೆ ಸೋದೆ ಕೋಟೆ ಸ್ವರ್ಣವಲ್ಲಿ ಮಠದ ಸಮೀಪ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಆ ಕೋಟೆ ಇದೆ. ಹೀಗಾಗಿ ಸಾಕಷ್ಟು ಎವಿಡೆನ್ಸಸ್ಗಳಿವೆ. ಈಗ ಇನ್ನು ನಿಮ್ಮ ಪ್ರಶ್ನೆಯ ಮುಂದುವರೆದ ಭಾಗವಾಗಿ ಇನ್ಯಾವುದಾದ್ರೂ ಒಂದಷ್ಟು ವಿಶೇಷ ಸ್ಟೋರೀಸ್ಗಳಿದೆಯೇ ಸೋದೆ ಅರಸರ ಬಗ್ಗೆ? ತುಂಬ ಇದೆ. ಅದರಲ್ಲಿ ಕೆಲವೊಂದೆರಡನ್ನು ಹೇಳ್ತೇನೆ ನಾನು. ನೀವು ಹೇಳಿದ್ರಲ್ಲ ಸದಾಶಿವರಾಯನ ಬಗ್ಗೆನೇ ಯಾವುದಾದ್ರು ಇದೆಯಾ ಅಂತ, ಒಂದು 2-3 ವಿಶೇಷ ಪ್ರಸಂಗಗಳಿದೆ ಸದಾಶಿವರಾಯನ ಬಗ್ಗೆ ಹೇಳುವಂಥದ್ದು. ಒಂದು ಅವನ ಒಂದು ಪ್ರೇಮ ಪ್ರಸಂಗ ಇದೆ. ಶಿರಸಿಯಲ್ಲಿ ಈಗಲೂ ನಾವು ನೋಡ್ತೇವೆ. ಮುಸುಕಿನ ಬಾವಿ ಅಂತ ಒಂದಿದೆ ಶಿರಸಿಯಲ್ಲಿ. ಮುಸುಕಿನ ಬಾವಿ ಅಂತ ಒಂದಿದೆ. ಆ ಮುಸುಕಿನ ಬಾವಿಯ ಹಿಂದೆ ಒಂದು ರಮಣೀಯ ಪ್ರೇಮ ಕಥೆ ಇದೆ. ಆ ಪ್ರೇಮ ಕಥೆಗೆ ಕೆಲವು ಸಾಹಿತ್ಯಿಕ ಆಧಾರ ಇದೆ, ಕೆಲವು ಮೌಖಿಕ ಆಧಾರಗಳಿದೆ ನಡ್ಕೊಂಡು ಬಂದಿದ್ದು. ಶಾಸನ ಆಧಾರಗಳೇನಿಲ್ಲ, ಮೌಖಿಕ ಆಧಾರಗಳೇ ಅವೆಲ್ಲ. ಅವನ್ನು ತಳ್ಳಿ ಹಾಕಲಿಕ್ಕಾಗಲ್ಲ ನಾವು ಎಲ್ಲ ಸಂದರ್ಭಗಳಲ್ಲೂ. ಏನು ಅಂತಂದರೆ, ಒಂದು ಸಂದರ್ಭದಲ್ಲಿ ಈ ಸದಾಶಿವರಾಯನಿಗೆ ಅನ್ಯ ಜಾತಿಯ ಅನ್ಯ ಕೋಮಿನ ಒಂದು ಯುವತಿಯ ಮೇಲೆ ಪ್ರೇಮಾಂಕುರವಾಗಿ ಒಂದು ಮಧುರವಾದ ಪ್ರೇಮ ಇತ್ತು ಅವ್ರ ಮಧ್ಯೆ. ಯಾವುದೇ ಅನೈತಿಕ ಅನ್ನುವಂಥದ್ದಲ್ಲ, ಮಧುರ ಪ್ರೇಮ ಇತ್ತು. ಅವಳಿಗೋಸ್ಕರ ಒಂದು ಏನು ಈಗಿನ ಪರಿಭಾಷೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಅದನ್ನೇ ನಾವೀಗ ಶಿರಸಿಯಲ್ಲಿ ನಾವು ನೋಡ್ತೇವೆ. ಮುಸುಕಿನ ಬಾವಿ ಅಂತ ಕರಿತೇವೆ ಅದನ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಆ ಮುಸುಕಿನ ಬಾವಿ ಮೇಲಿಂದ ನೋಡ್ರೆ ಅಂಥದ್ದೊಂದು ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಇದೆ ಅಂತ ನಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ಕೆಳಗಡೆ ಇಳಿದು ಹೋಗಬೇಕು. ಭಾಳ ಸುಂದರವಾದ ಒಂದು ಈಜುಕೊಳ ಇದೆ ಅಲ್ಲಿ. ಸ್ನಾನಕ್ಕೆ ಬೇಕಾದಂಥ ಈಜುಕೊಳ ವ್ಯವಸ್ಥೆ ಇದೆ. ಸುತ್ತಲೂ ಓಡಾಡಲಿಕ್ಕೆ ಒಂದು ಜಾಗ ಇದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ ಅದು. ಇಂಡೋ ಇಸ್ಲಾಮಿಕ್ ಶೈಲಿಗೆ ಕಾರಣ ಮತ್ತೆ ಅಲ್ಲೊಂದು ಸ್ಟೋರಿ ಬರುತ್ತೆ. ಯಾಕೆ ಈ ಸದಾಶಿವರಾಯ ಇಂಡೋ ಇಸ್ಲಾಮಿಕ್ ಶೈಲಿಯ ಅನೇಕ ಸ್ಮಾರಕಗಳನ್ನು ನಿರ್ಮಾಣ? ಆದಿಲ್ ಶಾಹಿಗಳಿಗೂ ಮತ್ತು ಸದಾಶಿವರಾಯನಿಗೂ ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಇದೊಂದು ಭಾಳ ವಿಚಿತ್ರ ಇದೆ ನೋಡಿ. ಈಗ ನಾವು ಇದನ್ನೆಲ್ಲ ಬೇರೆ ರೀತಿಯಲ್ಲೇ ತಗೋತೇವೆ, ಆದರೆ ಆ ಕಾಲದ ರಾಜಕೀಯ ಬೇರೆಯೇ ಇತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೋದೆ ಇತಿಹಾಸವನ್ನು ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ಶಿರಸಿ ಸುತ್ತಮುತ್ತ ಪ್ರಾಂತ್ಯದವರಿಗೆ, ಆ ಡಿಸ್ಟಿಕ್ನವ್ರಿಗೆ, ಆ ಜಿಲ್ಲೆಯವರಿಗೆ, ಆ ತಾಲೂಕಿನವ್ರಿಗೆ, ಆಜುಬಾಜಿನವ್ರಿಗೆ ಬಹುಶಃ ಈ ರೀತಿಯಾದಂಥ ಒಂದು ಇತಿಹಾಸ ಇತ್ತು, ಶಿರಸಿಗೂ ಒಬ್ಬರು ನಿರ್ಮಾತೃ ಇದ್ದರು, ಅಥವಾ ನಮ್ಮಲ್ಲೂ ಕೂಡ ಇಂಥ ಒಬ್ಬ ಸೋದೆ ಅರಸು ಮನೆತನ ಇತ್ತು ಅಂತ ಹೇಳುವ ಪರಿಕಲ್ಪನೆ ಇಲ್ಲ. ಇವತ್ತು ನಾವು ಬರ್ತೇವೆ, ಸಹಸ್ರಲಿಂಗ ನೋಡ್ತೇವೆ, ಎಂಜಾಯ್ ಮಾಡ್ತೇವೆ, ಅಲ್ಲಿ ದುಡ್ಡಾಗ್ತೇವೆ, ಏನೋ ಹರಕೆ ಕೊಟ್ಕೊಳ್ತೇವೆ, ಶಿವ ಅಂತೇವೆ, ಬರ್ತೇವೆ. ಇತಿಹಾಸದ ಮೇಲೆ ಬೆಳಕು, ಇತಿಹಾಸದ ಪ್ರೀತಿ, ಇತಿಹಾಸದ ವರ್ಣನೆ ನಿಮ್ಮಂಥವರಿಂದ ಕಟ್ಟಿಕೊಟ್ಟಾಗಲೇ ಆ ಜಾಗಕ್ಕೂ ಇಂಥದ್ದೊಂದು ಇತಿಹಾಸ ಇದೆ,
ಕೇವಲ ಒಂದು ಏನು ಹೇಳ್ತಾರೆ, ಆಡಂಬರಕ್ಕೆ ಹೂ ಇಟ್ಟು ಊದ್ಗಡ್ಡಿ ಬೆಳಗಿ ಆ ಜಾಗದ ಇತಿಹಾಸನೇ ತಿಳ್ಕೊಳ್ದಲೇ ಟೂರ್ ಅಂತ ಮುಗಿಸ್ತೇವೆ ನಾವು. ಟೂರ್ ಅಂದರೆ ಆ್ಯಕ್ಚುಲಿ ಏನು, ಅದರ ಇತಿಹಾಸದ ಜೊತೆಗೆ ಆ ರಮಣೀಯ ದೃಶ್ಯವನ್ನು ನಾವು ಗಮನ ಸೆಳಿಬೇಕು, ಅನುಭವಿಸ್ಬೇಕು ನಾವು. ಅದು ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಟೂರ್ ಅಂದರೆ ಏನು ಗೊತ್ತಾ, 4 ಸೆಲ್ಫಿ 2 ಗ್ರೂಪ್ ಫೋಟೋಗೆ ಸೀಮಿತ ಆಗ್ತಾ ಇದೆ. ಸೊ ಈ ಸೋಂದೆ ಸುತ್ತಮುತ್ತ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಅಷ್ಟೇ, ಸೋಂದೆ ಅರಸರ ಕೊಡುಗೆ ಎಷ್ಟಿತ್ತು ಅನ್ನೋದು ನಮಗೆ ಇವತ್ತಿನ ಬಹುಶಃ ಪಾಡ್ಕಾಸ್ಟ್ನಿಂದ ಎಲ್ರಿಗೂ ನಮ್ಮ ವೀಕ್ಷಕರಿಗೆ ತಿಳಿದಿರುತ್ತೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ಆವ್ರೇಜ್ ತೊಗೊಂಡ್ರೆ ಒಂದು 60% ಅಷ್ಟು ಜನ ಈ ಸಹಸ್ರಲಿಂಗ ಇಲ್ಲೆಲ್ಲ ಹೋಗಿ ಬಂದಿರ್ತಾರೆ, ಸಾಮಾನ್ಯಕ್ಕೆ ಹೋಗಿರ್ತಾರೆ. ಆ ಟೂರ್ ಅಂತ ಬಂದರೆ ಅದು ಕನ್ಫರ್ಮ್, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಅಂತೂ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ಸೊ ಇದೇ ರೀತಿ ಪಾಡ್ಕಾಸ್ಟಲ್ಲಿ ಬೇರೆ ಬೇರೆ ವಿಷಯಗಳನ್ನು ಪ್ರೆಸೆಂಟ್ ಮಾಡೋಣ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಮ್ಮೆ ನಮ್ಮ ಅತಿಥಿಯಾಗಿ ಬನ್ನಿ, ಇನ್ನೊಂದು ಇತಿಹಾಸನ ಬೆಳಕು ಚೆಲ್ಲೋಣ, ಇನ್ನೊಂದು ಇತಿಹಾಸದ ಬಗ್ಗೆ ವರ್ಣನೆಯನ್ನು ಕೊಡಿ. ನಿಮ್ಮ ಹತ್ರ ಇತಿಹಾಸ ಕೇಳೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ, ನಿಮ್ಮಲ್ಲಿ ಒಳಗಡೆಯಿಂದ ಒಂದು ಎನರ್ಜಿ ಬರುತ್ತಲ್ಲ ನಿಮ್ಮ ವರ್ಣನೆ ಮಾಡುವಾಗ. ನಿಜವಾಗ್ಲೂ ರಮಣೀಯ, ಅಬ್ಸಲ್ಯೂಟ್ ಹೇಳ್ತೀನಿ. ಇತಿಹಾಸದ ಪ್ರೀತಿ ಆವಾಗಲೇ ಗೊತ್ತಾಗೋದು. ಇತಿಹಾಸದ ಪ್ರೊಫೆಸರ್ ಆಗೋದು ಬೇರೆ, ಇತಿಹಾಸಗಳಲ್ಲಿ ಪ್ಯಾಷನ್ ಬೆಳೆಸ್ಕೊಳ್ಳೋದಿದೆಯಲ್ಲ ಅದೇ ಬೇರೆ. ನಾನು ಇತಿಹಾಸ ಕೇಳುಗನಾಗಿ ಪ್ಯಾಷನೇಟ್ ಆಗಿ ನಿಮ್ಮ ಮುಂದೆ ಕೂತಿದ್ದೇನೆ ಹೊರತು ಇತಿಹಾಸಗಾರ ಅಂತ ಹೇಳಿ ನಾನಿಲ್ಲಿ ಕೂತಿಲ್ಲ. ಹಾಗಾಗಿ ನೀವು ಹೇಳುವಂಥ ಎಲ್ಲ ವಿಚಾರಗಳು ಕೂಡ ನನಗೆ ಹೊಸದು ಅನಿಸುತ್ತೆ, ನಾನು ಅದನ್ನು ರಿಸೀವ್ ಮಾಡ್ಕೊಳ್ತೀನಿ. ಪ್ಲಸ್ ಹೌದು, ಅಬ್ಸಲ್ಯೂಟ್ ಹಿಂಗೆ ಇರ್ಬೋದಿತ್ತೇನೋ, ಇಲ್ಲಿ ಏನೋ ಒಂದು ಡಿಫ್ರೆನ್ಷಿಯೇಟ್ ಇದೆ, ನಾವೇ ಅದನ್ನು ಕ್ಯಾಚ್ ಮಾಡಲಿಲ್ವೇನೋ ಪಾಯಿಂಟು ಅನ್ನೋ ಅಷ್ಟರ ಮಟ್ಟಿಗೆ ಸೋಂದೆ ರಾಜರ ಮತ್ತು ಅವರ ಮನೆತನದ ಇತಿಹಾಸವನ್ನು ಕಟ್ಕೊಟ್ರಿ. ಸಂಭವ್ ನಾವು ಅವರ ಮನೆತನದವ್ರು ಇನ್ನೂ ಇದ್ದಾರೆ ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ಅದೇ ಖುಷಿ ಅನಿಸುತ್ತೆ. ಎಸ್, ಉತ್ತರ ಕನ್ನಡ ಜಿಲ್ಲೆಯ ಸೋಂದೆ ಅರಸು ಮನೆತನದ ಸಂಪೂರ್ಣವಾದಂಥ ಇತಿಹಾಸವನ್ನು ಕೇಳಿದ್ರಿ. ಪ್ಲಸ್ ಅದ್ರ ಜೊತೆಗೆ ಒಂದಷ್ಟು ರೆಫರೆನ್ಸ್ ಇಮೇಜಸ್ಗಳು ಈಗ ಏನು ಉಳ್ಕೊಂಡಿದೆ, ಆ ಕೋಟೆ ಮತ್ತೊಂದು ಆ ಫಿರಂಗಿಗಳು ಎಲ್ಲವನ್ನು ಕೂಡ ನಮ್ಮ ಬ್ಯಾಕ್ ಎಂಡ್ ಟೀಮ್ನವರು ಕಂಪ್ಲೀಟಾಗಿ ಈ ವರ್ಣನೆಯ ಜೊತೆಗೆ ಇತಿಹಾಸವನ್ನು ಕಟ್ಕೊಡೋದ್ರಲ್ಲಿ 100% ದೇ ವಿಲ್ ಗೆಟ್ ಸಕ್ಸಸ್. ಈ ಪ್ರೆಸೆಂಟೇಷನ್ನ ನಿಮಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ, ನಮ್ಮಲ್ಲಿ ಬೆರಳೆಣಿಕೆಯಷ್ಟು ರಾಜ ಮನೆತನಗಳು ಮಾತ್ರ ಅಲ್ಲದೇ ಇನ್ನೂ ನೂರಾರು ರಾಜ ಮನೆತನಗಳು ಈ ರೀತಿ ವಿಲೀನ ಆದವು. ಅದು ಎಲ್ಲೋ ಒಂದು ಕಡೆ ಬೆಳಕಿಗೆ ಬರಲಿಲ್ಲ ಅಷ್ಟೇ. ಅಂಥ ಬೆಳಕು ಚೆಲ್ಲುವಂತಹ ಕೆಲಸ ನನ್ನ ಕನ್ನಡ ಪಾಡ್ಕಾಸ್ಟ್ನಿಂದ ಆಗ್ತಾ ಇದೆ. ಕೀಪ್ ವಾಚಿಂಗ್. ಮತ್ತೊಂದಷ್ಟು ಹೊಸ ಹೊಸ ವಿಶೇಷತೆಗಳು, ನ್ಯೂ ಇಂಟರ್ವ್ಯೂಸ್ ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಇರೋಂಥ ಸಬ್ಜೆಕ್ಟ್ನ ಪ್ರೆಸೆಂಟ್ ಮಾಡೋದಕ್ಕೆ ವಿ ಆರ್ ಆಲ್ವೇಸ್ ರೆಡಿ. ಸಬ್ಸ್ಕ್ರೈಬ್ ಟು ಕನ್ನಡ ಪಾಡ್ಕಾಸ್ಟ್. ಆ್ಯಂಡ್ ದಿಸ್ ಕನ್ನಡ ಪಾಡ್ಕಾಸ್ಟ್ ಈಸ್ ಪ್ರೌಡ್ಲಿ ಪ್ರೆಸೆಂಟೆಡ್ ಬೈ ಡಿಜಿಟಲ್ ಮಾಧ್ಯಮ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.